ಇವತ್ತು ಅತ್ಯುತ್ತಮ ನಟಿ ಪ್ರಶಸ್ತಿ, ಅದು ರಾಜ್ಯ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಒಂದು ಸುಲಭದ ಮಾತಲ್ಲ. ಒಂದೇ ಲೈನಲ್ಲಿ ಹೋಗ್ತಾ ಇದ್ದು ನನ್ನ ಗ್ರಾಫಲ್ಲಿ ಒಂದು ಐ ಥಿಂಕ್ ರಾಜ್ಯ ಪ್ರಶಸ್ತಿ ಒಂದು ದೊಡ್ಡ ಸರ್ಪ್ರೈಸ್ ಆಗಿ ಒಂದು ದೊಡ್ಡ ಶಕ್ತಿಯಾಗಿ ಬಂದಿದೆ ಅಷ್ಟೇ. ಮಾತಾಡೋ ಮಲ್ಲಿ ನೀನೆ ಚಂದಾನು. ಬಿಕಾಸ್ ಟೆಲಿವಿಷನ್ ಅನ್ನೋದು ಬಂದು ನಿಮಗೆ ನಿಮ್ಮ ಮನೆಯ ಥರ, ಇಟ್ ಇಸ್ ಅ ಹೋಮ್. ನನಗೆ ನಾನು ಆರಾಮ್ಸೆ ಆಟ ಆಡಿಕೊಂಡು ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಮಾತಾಡ್ಕೊಂಡು ಇಟ್ ಈಸ್ ಲೈಕ್ ಅ ಡಿಫ್ರೆಂಟ್ ವರ್ಲ್ಡ್ ನನಗೆ. ಮನೆ ಕಟ್ಸಿದ್ರಿ, ಮನೆ ಬಗ್ಗೆ ಹೇಳಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಮದುವೆ ಮಾಡ್ಕೊಳ್ಳೋದು ಈಸಿ, ಅಂದರೆ ಹುಡುಗ ಇದ್ದರೆ ಅಥವಾ ಹುಡುಗಿ ಇದ್ದರೆ ಮದುವೆ ಮಾಡ್ಕೊಳ್ಳೋದು ಈಸಿ. ಮನೆ ಕಟ್ಟೋದು ಕಷ್ಟ, ಕಟ್ಟಿರೋ ಮನೇನ ಫಿನಿಶ್ ಮಾಡಿಸೋದು ಕಷ್ಟ. ಮದುವೆ ಯಾವಾಗ ಆದಾಗ ನಂಗೆ ಮದುವೆ ಬಗ್ಗೆ ದೇವರಾಣೆಗೂ ಇಂಟ್ರೆಸ್ಟ್ ಇಲ್ಲ. ಯಾರ್ಯಾರು ಏನಾದರೂ ಅಂದ್ಕೊಳ್ಳಿ, ನಂಗೆ ಇಂಟ್ರೆಸ್ಟೇ ಇಲ್ಲ ಮದುವೆ ಬಗ್ಗೆ. ಅದು ನ್ಯಾಚುರಲಿ ಆಗಬೇಕು. ಒಂದು ನಗು ತರಿಸ್ತಾನೆ, ಬಟ್ ಅವ್ರು ವಿನ್ ಆಗ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ನಂಗೆ ಗೊತ್ತಿಲ್ಲ, ಬಟ್ 100% ಹೆಣ್ಮಕ್ಳು ವಿನ್ ಆಗಲ್ಲ. ಚಿರಋಣಿ ಆಗಿರ್ತೀನಿ. ಇನ್ನು ನಾನು ಕೊನೆಯ ಹೋಸ್ಟ್ ಆಗಿರುತ್ತೆ ಬಿಗ್ ಬಾಸ್ ಸೀಸನಲ್ಲಿ ಅಂತ. 11 ವರ್ಷಗಳ ಎಕ್ಸ್ಪೀರಿಯನ್ಸ್ ಕಡಿಮೆನೇ ಅಲ್ಲ. ಆ್ಯಂಡ್ ಅವರೇ ಎಷ್ಟೋ ಸಲ ಹೇಳ್ಯಾರೆ, ಬಿಗ್ ಬಾಸ್ ಇನ್ಫ್ಯಾಕ್ಟ್ ನನ್ನ ಲೈಫ್ನು ಚೇಂಜ್ ಮಾಡಿದೆ ಇದು ಶೋ ಮಾಡೋದ್ರಿಂದ ಅಂತ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಆ್ಯಕ್ಚುಲಿ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ ಲೈಫ್ನು ಚೇಂಜ್ ಮಾಡಿದ್ದಾರೆ. ಮನ ಮಿಡಿದಂತಿದೆ ಪ್ರೀತಿಯ ಲಾಪಕ್ಕೆ. ಅದು ಬಹುಶಃ ಅಲ್ಲಿ ಹೋಗಿದ್ದಿದ್ರೆ ನನಗೆ ಇದು ಸ್ಟಾರ್ಡಮ್ ಏನೋ ಅಂತ ಅನ್ಸಿರೋದೇನೋ ಗೊತ್ತಿಲ್ಲ. ಬಟ್ ಐ ಆಲ್ವೇಸ್ ಬಿಲೀವ್ಡ್ ಇನ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅಷ್ಟೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಪ್ರೀತಿ 13 ವರ್ಷದಿಂದ ಚೆನ್ನಾಗಿ ಕೊಡ್ತಿದ್ದಾರೆ. ಐ ಥಿಂಕ್ ಅದಷ್ಟೇ ನನ್ನ ಜೊತೆಲಿ ಹುಟ್ಟಿದ್ವಿ, ಆದರೆ ದಾರಿ ಬೇರೆ ಆಯಿತು. 13 ವರ್ಷಗಳ ಪರಿಶ್ರಮ, ಅದಕ್ಕೆ ಸಿಕ್ಕ ಫಲ ರಾಜ್ಯ ಪ್ರಶಸ್ತಿ. ಈಗಾಗಲೇ ಎಲ್ರಿಗೂ ಗೊತ್ತಿರುತ್ತೆ, ರಾಜ್ಯ ಪ್ರಶಸ್ತಿ 2019ನೇ ಸಾಲಿಗೆ ಯಾರಿಗೆ ಸಿಕ್ಕಿದೆ ಅನ್ನುವಂಥದ್ದು. ಅತ್ಯುತ್ತಮ ನಟ ಈಗಾಗಲೇ ನಿಮಗೆ ಗೊತ್ತು, ಕಿಚ್ಚ ಸುದೀಪ್ ಅವರು. ಅತ್ಯುತ್ತಮ ನಟಿ ಸಾಲಿಗೆ ಯಾರಿಗೆ ಸಿಕ್ಕಿದೆ? ಅನುಪಮಾ ಗೌಡ. ಸೊ ಮಿಸ್ ಅನುಪಮಾ ಗೌಡ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ನಾನಂತೂ ತುಂಬ ವರ್ಷ ಆಯಿತು ನಿಮ್ಮನ್ನು ನೋಡಿ. ಯಾಕಂತ ಹೇಳಿದ್ರೆ ನಿಮ್ಮ ಸಿನಿಮಾಗಳನ್ನು ನೋಡ್ತಾ ಇದ್ವಿ, ಕಿರುತೆರೆಯಲ್ಲಿ ನೋಡ್ತಾ ಇದ್ವಿ. ಇತ್ತೀಚೆಗೆ ಬ್ಯುಸಿ ಬೇರೆಗೆ, ಅಂದರೆ ಒಂದು ನಿರೂಪಕಿಯಾಗಿಯೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ. ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮೊದಲದಾಗಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಏನು ರಿಯಾಕ್ಷನ್ ಬಂತು ನಿಮಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಅಂತ? ಯಾರ ಕಡೆಯಿಂದ ಫಸ್ಟು ನಿಮಗೆ ಕೇಳ್ಪಟ್ಟೆ? ನಾನು ಆ್ಯಕ್ಚುಲಿ ಒಂದು ಕಾಲಲ್ಲಿದೆ, ದಯಾಳ್ ಸರ್ 3 ಸಲ ಕಾಲ್ ಮಾಡಿದ್ರು. ಅವ್ರಿಗೆ ವಾಪಸ್ ಮಾಡೋ ಹೊತ್ತಿಗೆ ಸುಮಾರು ಕಾಲ್ಸ್ಗಳು ಬರೋಕ್ಕೆ ಶುರು ಆಯಿತು. ಆ್ಯಂಡ್ ನನಗೆ ಈ ಥರ 2019 ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ನಟಿಗೆ ನನ್ನನ್ನು ಚೂಸ್ ಮಾಡಿದ್ದಾರೆ. ಆ್ಯಂಡ್ ಆ ಪ್ರಶಸ್ತಿ ನನಗೆ ಬಂದಿದೆ ಅಂತ ಇಮಿಡಿಯೇಟ್ ನನಗೆ ಗೊತ್ತಾಯಿತು. ಯಾರೊಬ್ಬರ ಕಡೆಯಿಂದ ಬರಲಿಲ್ಲ, ಅದೇ ಸುಮಾರು ಕಾಲ್ಸ್ ಬರೋದು ನೋಡಿ ಇದು ಅದೇ ಇರಬಹುದೇನೋ ಅನ್ನೋಷ್ಟರಲ್ಲಿ ಮೆಸೇಜ್ ಬಂತು ನನಗೆ. ಲಿಸ್ಟ್ ಬಂದಿರುತ್ತಲ್ಲ, ಲಿಸ್ಟ್ ಬಂತು ನನಗೆ. ಸೊ ಖುಷಿ ಅನ್ನೋದಕ್ಕಿಂತ ಮೊದಲನೇದಾಗಿ ಶಾಕ್ ಆಯಿತು. ಕೈಯೆಲ್ಲ ಫುಲ್ ನಡ್ಕ ಶುರು ಆಗುತ್ತೆ. ಬಿಕಾಸ್ ಈ ಪ್ರಶಸ್ತಿ ಅನ್ನೋದು ಆಸೆ ಇರುತ್ತೆ, ಕನಸಿರುತ್ತೆ. ಬಟ್ ನಾನು ಅದನ್ನು ತಲೆಯಲ್ಲೂ ಇಟ್ಕೊಳ್ಳೋಕೆ ಹೋಗಿರಲಿಲ್ಲ. ಅಂದರೆ 2019 ತ್ರಯಂಬಕಂ ಅನ್ನೋ ಸಿನಿಮಾ ಮಾಡಿದ್ದು ಆಲ್ರೆಡಿ 5 ವರ್ಷ ಆಗಿದೆ. 5 ವರ್ಷ ಆದಮೇಲೆ ಪ್ರಶಸ್ತಿ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ಈಗ ಟರ್ಮ್ಸ್ಗೆ ಬಂದಿದ್ದೀನಿ, ಓಕೆ ಬಂದಿದೆ, ಈಗ ಖುಷಿ ಆಗ್ತಿದೆ, ವೆರಿ ವೆರಿ ಹ್ಯಾಪಿ. ಬಟ್ ಆ ಮೊಮೆಂಟಲ್ಲಿ ನಂಗೆ ಶಾಕ್ ಆಗಿದ್ದು ಉಂಟು, ಸ್ವಲ್ಪ ಪ್ಯಾನಿಕ್ ಆಗಿದ್ದು ಉಂಟು. ಇದೇನಿದು, ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಸೊ ಪ್ಯಾನಿಕ್ ಆದ್ರಿ, ಶಾಕ್ ಆಯಿತು, ಎಲ್ಲ ಆಯಿತು, ಜೊತೆಗೆ ಖುಷಿ ಆಯಿತಾ? ಅತ್ಯುತ್ತಮ ನಟ ಸುದೀಪ್ ಅವ್ರಿಗೆ ಸಿಕ್ತು, ಈ ಕಡೆ ನಟಿಯಾಗಿ ನನಗೆ ಸಿಕ್ತು ಅನ್ನುವಂಥದ್ದು. ಐ ಥಿಂಕ್ ಆ ಕಂಪ್ಯಾರಿಷನ್ ಅಂತ ಬಂದಾಗ ಡೆಫಿನೆಟ್ಲಿ ನಾನು ಅವರ ದೊಡ್ಡ ಅಭಿಮಾನಿ. ಯಾರ್ಯಾರಿಗೂ ಗೊತ್ತು, ಎಲ್ರಿಗೂ ಗೊತ್ತಿದೆ. ಸೊ ಅವ್ರ ಹೆಸರು ಕೆಳಗೆ ನನ್ನ ಹೆಸರು, ಅಂದರೆ ಬೇರೆ ಕ್ಯಾಟಗರಿಯಲ್ಲಿ ಬರೋದು ಬೇರೆ. ಅತ್ಯುತ್ತಮ ನಟ ಅವರು, ನನಗೆ ಅವ್ರ ನಟ ಆಗಿ ಸಿಕ್ಕಾಬಡೆ ಇಷ್ಟ. ಆ್ಯಂಡ್ ಅವ್ರ ಜೊತೆಗೆ ಎಲ್ಲ ಕಡೆಗೂ ಆ ಸುದೀಪ್ ಸರ್ ಫೋಟೋ, ಆ ಕಡೆ ನನ್ನ ಫೋಟೋ, ಅದು ನೋಡೋಕ್ಕೆ ಖುಷಿ ಆಗುತ್ತೆ, ನೋಡೋಕ್ಕೆ ಹೆಮ್ಮೆ ಆಗುತ್ತೆ. ಈಗ ರಾಜ್ಯ ಪ್ರಶಸ್ತಿ ಅನ್ನೋದು ನಂಗೆ ಎಷ್ಟು ಮನಸ್ಸಿಗೆ ಖುಷಿ ಕೊಟ್ಟಿದ್ದೋ, ಅವರ ಫ್ಯಾನ್ ಗರ್ಲ್ ಆಗಿ ನನಗೊಂಥರ ಇದು ವೆರಿ ಬಿಗ್ ಆ್ಯಂಡ್ ಪ್ರೌಡ್ ಮೂಮೆಂಟ್. ಅಷ್ಟು ವರ್ಷಗಳ ಅವ್ರ ಸಿನಿಮಾ ಜರ್ನಿ ನೋಡ್ತಾ ಬಂದು ಅವರೊಟ್ಟಿಗೆ ಆ್ಯಕ್ಟ್ ಮಾಡಿಲ್ಲ ಅನ್ನೋದು ಇನ್ನೋದೊಂದು ಆಸೆ ಹಾಗೆ ಉಳ್ಕೊಂಡಿದೆ. ಬಟ್ ಆ ಪಕ್ಕದಲ್ಲಿ ಬಂತಲ್ಲ, ಏನೋ ಒಂಥರ ಸಾರ್ಥಕತೆ ಅನ್ಸತ್ತೆ. ಅಂತ ಒಬ್ಬ ನಟನ ಜೊತೆಗೆ ಆ ಒಂದು ಪ್ರಶಸ್ತಿನ ತಗೊಳ್ಳೋದು ಸಿಕ್ಕಾಬಡೆ ಖುಷಿ ಆಗುತ್ತೆ. ಆ್ಯಕ್ಟ್ ಮಾಡಿಲ್ಲ, ಆದರೆ ಅವ್ರ ಜೊತೆಗೆ ಸ್ಟೇಜ್ ಹಂಚ್ಕೊಂಡಿದ್ದೀರಾ, ಬಿಗ್ ಬಾಸಲ್ಲಿದ್ರಿ, ಕಣ್ ತುಂಬ ನೋಡ್ತಾ ಇದ್ರಿ. ಇಲ್ಲ, ಅಂದರೆ ನಾನು ಅದಕ್ಕಿಂತ ಮುಂಚೆ ಸೀಸನ್ 5 ಹೋಗೋಕ್ಕೂ ಮುಂಚೆ ಏನಂದರೆ ಒಂದ್ಸಲ ಹೋಗಿ ಅವ್ರ ಸ್ಟೇಜ್ ಮೇಲೆ ಬರೋದನ್ನ ನೋಡೋಕ್ಕೆ ವೇಟ್ ಮಾಡ್ತಾ ಇದ್ದೆ ನಾನು. 4 hours ಏನೋ ವೆಯ್ಟ್ ಮಾಡಿ ಅವ್ರು ಎಂಟ್ರಿ ಕೊಟ್ಟ ಮೇಲೆ ಫಸ್ಟ್ ಟೈಮ್ ನಾನು ಅವ್ರನ್ನ ಎಷ್ಟೋ ವರ್ಷಗಳಾದ್ಮೇಲೆ ಸ್ಟೇಜ್ ಮೇಲೆ ನೋಡಿದ್ದು. ಫುಲ್ ಖುಷಿಯಾಗಿ ಬಂದಿದೆ.
ಐ ನೆವರ್ ಥಾಟ್ ನಾನು ಬಿಗ್ ಬಾಸಿಗೆ ಹೋಗ್ತೀನಿ ಅಂತ. ಅಲ್ಲಿ ಒಬ್ಬ ಹೋಸ್ಟ್ ಅನ್ನೋದಕ್ಕಿಂತ ಅವರೊಬ್ಬ ಗೈಡ್ ಆಗಿ, ಒಬ್ಬ ಫ್ರೆಂಡ್ ಆಗಿ ಗೈಡ್ ಮಾಡ್ತಾ ಹೋಗ್ತಾರೆ ಥ್ರೂ ಔಟ್ ದ ಸೀಸನ್. ಒಂದು ಸಲ ಅಲ್ಲ ಅಂತ 2 ಸಲ ಹೋದೆ. ಸೊ 2 ಸಲ ಆಲ್ಮೋಸ್ಟ್ 100 ದಿನಗಳ ಕಾಲ ಅವ್ರ ಜೊತೆಗೆ ಮಾತಾಡಿರೋದಿದೆ, ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ಆ ಥರ. ಅಂದರೆ ಒಬ್ಬ ವ್ಯಕ್ತಿಯಾಗಿ ನನಗೆ ಸುದೀಪ್ ಸರ್ ಏನಂತ ಗೊತ್ತಾಗ್ತಾ ಹೋಗೋಕ್ಕೆ ಶುರುವಾಯಿತು. ಸೊ ಎಲ್ಲ ವಿಚಾರಗಳನ್ನ ತಲೆಯಲ್ಲಿಟ್ಕೊಂಡಾಗ ಸಿಕ್ಕಾಬಡೆ ಖುಷಿ ಇದೆ ನಂಗೆ ಅವ್ರ ಜೊತೆಗೆ ಅವಾರ್ಡ್ನ ತೊಗೋತಾ ಇರೋದಕ್ಕೆ. ಪ್ರಶಸ್ತಿಗಳಂದ್ರೆ ನಿಮಗೆ ಯಾವ ರೀತಿ, ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಅಂದರೆ ಈಗ ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವುದೋ ಒಂದು ರನ್ನಿಂಗ್ ರೇಸ್ ಇರಬಹುದು, ಯಾವುದೋ ಒಂದು ಸಣ್ಣ ಪುಟ್ಟ ಪ್ರೈಸ್ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿ ಇರ್ತಾರೆ. ಇವತ್ತು ಅತ್ಯುತ್ತಮ ನಟಿ ಪ್ರಶಸ್ತಿ, ಅದು ರಾಜ್ಯ ಪ್ರಶಸ್ತಿ ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ಒಂದು ಸುಲಭದ ಮಾತಲ್ಲ. ಅಷ್ಟು ಪರಿಶ್ರಮ ಖಂಡಿತವಾಗ್ಲೂ ನಿಮ್ಮಲ್ಲಿ ಅದು ಕಾಣಿಸುತ್ತೆ. ಹಾಗಾಗಿ ಅದನ್ನು ಆಯ್ಕೆ ಮಾಡಿ ಕೊಟ್ಟಿರುವಂಥದ್ದು. ಸೊ ಆ ಒಂದು ಮೆಮೊರೀಸ್ ನನಗೆ ನನ್ನ ಲೈಫಲ್ಲಿ ಯಾವತ್ತೂ ಫಸ್ಟ್ ಪ್ರೈಸ್ ಅಂತ ತೊಗೊಂಡೇ ಇಲ್ಲ. ಅದಕ್ಕೆ ನಾವು ಅಮ್ಮನ ಹತ್ರ ಹೊಡ್ಸ್ಕೊಂಡಿದ್ದೀನಿ. ನಾನು ಸ್ಪೋರ್ಟ್ಸಲ್ಲಿ ಎಂಥದ್ದು ಇರಲಿಲ್ಲ, ಬರೀ ಈ ಲೆಮನಿಂದ ಸ್ಪೂನ್ ಮಾಡ್ತೀವಿ ಗೊತ್ತಾ, ಅದರಲ್ಲೂ ಸೆಕೆಂಡು ಥರ್ಡು ಯಾವುದೇ ಬಂದರೂ, ಈಗ ಕ್ಲಾಸಲ್ಲಿ ರ್ಯಾಂಕಿಂಗ್ಸ್ ಬಂದರೂ 2-3 ಮೊದಲನೇದು ಯಾವತ್ತೂ ನಂಗೆ ಸಿಕ್ಕೇ ಇಲ್ಲ. ಬಟ್ ನನಗೆ ಅದು ಏನು ಮೊದಲನೇದು ಬೇಕು ಅನ್ನೋದು ನಂಗೆ ಏನಿರಲಿಲ್ಲ. ಆ್ಯಂಡ್ ಸೀರಿಯಲ್ಸ್ ಮಾಡುವಾಗಲೂ ನನಗೆ ಐ ಥಿಂಕ್ ಒಂದೇ ಸಲ ನನಗೆ ಅವಾರ್ಡ್ ಬಂದಿದ್ದು ಅನುಬಂಧ ಅವಾರ್ಡ್ಸ್. ಅದು ಅನುಪಮಂಗೆ ಬರಲಿಲ್ಲ, ಕ್ಯಾರೆಕ್ಟರಿಗೆ ಬಂತು. ಸೊ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಫಾರ್ ಮೀ. ನನಗೆಲ್ಲೂ ಇಷ್ಟು ವರ್ಷಗಳ ಅವಾರ್ಡ್ ಬಂದಿಲ್ಲ. ಆ್ಯಂಡ್ ಆ ಕರಾಳ ರಾತ್ರಿಗೆ ಸೈಮಾಲಿ ಬೆಸ್ಟ್ ಡೆಬ್ಯೂಟೆಂಟ್ ಬಂತು, ಅತ್ಯುತ್ತಮ ನಟಿ ಅಲ್ಲ. ಬಟ್ ಆ ವರ್ಷದಲ್ಲಿ ಆ ಒಂದು ಅವಾರ್ಡ್ ಬಂದಿದ್ದು ಬಿಟ್ಟರೆ 2018 ನಾನು ಆ ಕರಾಳ ರಾತ್ರಿಗೆ ಸ್ಟೇಟ್ ಅವಾರ್ಡಲ್ಲಿ ನಾಮಿನೇಟ್ ಆಗಿದ್ದೆ. ಬಟ್ ಅದು ಮಿಸ್ ಆಯಿತು. ನನಗೆ ಮಿಸ್ ಆಗಿದ್ದ ದಿನ ನಂಗೆ ಫೋನ್ ಬಂದಾಗ ಸ್ವಲ್ಪ ಬೇಜಾರಾಯ್ತು. ಅಯ್ಯಯ್ಯೋ, ಈ ಫಿಲಮ್ಗೆ ನಂಗೆ ಈ ಕ್ಯಾರೆಕ್ಟರಿಗೆ ಬರಲಿಲ್ವಲ್ಲ ಅಂತ ಬೇಜಾರಾಗಿತ್ತು. ಬಟ್ ಇದಕ್ಕೆ ಇಷ್ಟು ದೊಡ್ಡ ಶಕ್ತಿ ಇದೆ ಅಂದರೆ ಈ ಒಂದು ಪ್ರಶಸ್ತಿಗೆ ಅನ್ನೋದು ನನಗೆ ಬಂದು ಅದ್ರ ಒಳಗಡೆ ಆ್ಯಕ್ಚುಲಿ ಸೋಕಿನಾಗಕ್ಕೆ ಶುರು ಆದಮೇಲೆ ದು ವೇಟೇಜ್ ಆಫ್ ರಾಜ್ಯ ಪ್ರಶಸ್ತಿ ನನಗೆ ಅರಿವಾಗೋಕ್ಕೆ ಶುರುವಾಗಿದೆ. ಅಂದರೆ ಈಗ ಪ್ರತಿಯೊಬ್ಬರು ಇಂಡಸ್ಟ್ರಿಯಿಂದ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ತೊಗೊಂಡಿರೋ ಅಂಥವ್ರು. ಈಗ ತಾರಮ್ಮನು ಕಾಲ್ ಮಾಡಿ ನಂಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಂಗೆ ಆಗ ಅರ್ಥ ಆಗ್ತಾ ಹೋಗಿದ್ದು ರಾಜ್ಯ ಪ್ರಶಸ್ತಿ ಅನ್ನೋದು ಎಷ್ಟು ದೊಡ್ಡ ಮಟ್ಟಿಗೆ ಅಂತ. ಈಗ ಕೇಳಕ್ಕೆ ಹೌದು, ಬಟ್ ನಿಮಗೆ ಸಿಕ್ಕಿದಾಗ ನಿಮ್ಗೆ ಅದ್ರ ವ್ಯಾಲ್ಯೂ ಏನಂತ ಗೊತ್ತಿರಲ್ಲ. ಎಲ್ಲರೂ ಸುತ್ತಮುತ್ತ ಹೇಳುವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ನೀವೇ ಹೇಳಿದಾಗೆ ಇಷ್ಟು ವರ್ಷಗಳು ಚಿಕ್ಕವಳಿದ್ದಾಗಿಂದನೂ ಯಾವುದೇ ಪ್ರೈಸಸ್ಸು ಅಥವಾ ಯಾವುದೇ ಮೊದಲನೇ ಪೊಸಿಷನ್ನು ಅಥವಾ ಆ ಫೇಮ್, ಅಂದರೆ ಈಗ ಎಲ್ಲರೂ ತುಂಬ ಫೇಮಸ್ ಆಗಿ ಅದೆಲ್ಲ ಸಿಗುತ್ತಲ್ಲ, ಅದೆಲ್ಲ ನನಗೆ ನಾರ್ಮಲಾಗೇ ಸಿಕ್ಕಿರೋದು. ಯಾವುದು ಪೀಕ್ಸಲ್ಲಿ ನನಗೆ ಯಾವತ್ತೂ ನನ್ನ ಕರಿಯರಲ್ಲೂ ಅನುಪಮ ಆ ಥರದ್ದೆಲ್ಲ ಯಾವತ್ತೂ ಆಗಿಲ್ಲ. ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದೆಲ್ಲ ಇದೆ. ಹೀಗೆ ಒಂದೇ ಲೈನಲ್ಲಿ ಹೋಗ್ತಾ ಇದ್ದು ನನ್ನ ಗ್ರಾಫಲ್ಲಿ ಒಂದು ಐ ಥಿಂಕ್ ರಾಜ್ಯ ಪ್ರಶಸ್ತಿ ಒಂದು ದೊಡ್ಡ ಏನಂತಾರೆ ಸರ್ಪ್ರೈಸ್ ಆಗಿ ಒಂದು ದೊಡ್ಡ ಶಕ್ತಿಯಾಗಿ ಬಂದಿದೆ ಅಷ್ಟೇ. ಈಗ ನಿಮ್ಮ ಜೊತೆಗೆ ಸುದೀಪ್ ಸರ್ಗೂ ಬಂತು. ಸುದೀಪ್ ಸರು ಹಲವು ವರ್ಷಗಳಿಂದ ಯಾವುದೇ ಪ್ರಶಸ್ತಿಗಳನ್ನು ಸ್ವೀಕರಿಸ್ತಾ ಇಲ್ಲ. ಅದು ನನಗೆ ಬೇಡ, ಯಾಕಂದರೆ ನನಗಿಂತ ತುಂಬ ಚೆನ್ನಾಗಿ ಅಭಿನಯ ಮಾಡುವಂಥವ್ರು, ಶಕ್ತಿ ಇರುವಂಥವ್ರು ಇದ್ದಾರೆ, ಅವ್ರಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಅದನ್ನು ಟ್ವೀಟ್ ಕೂಡ ಮಾಡಿದ್ರು, ರಾಜ್ಯ ಪ್ರಶಸ್ತಿ ನನಗೆ ಏನಕ್ಕೆ ಬೇಡ ಅನ್ನುವಂಥದ್ದನ್ನು ಹೇಳಿದರು. ಸೊ ಏನು ಅನ್ಸುತ್ತೆ ನಿಮಗೆ? ಸುದೀಪ್ ಸರ್ಗೆ ಅತ್ಯುತ್ತಮ ನಟ ಇರಬಹುದು, ಆ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಮೊನ್ನೆ ಕೊಟ್ಟರು. ಇನ್ನು ಕಳೆದ ವರ್ಷ ಆಗಸ್ಟ್ನಲ್ಲಿ ಡಾಕ್ಟರೇಟ್ ಪದವಿ ಕೂಡ ಕೊಟ್ಟರು ತುಮಕೂರಲ್ಲಿ. ಸೊ ಅದು ಕೂಡ ಬೇಡ ಅಂತ ಹೇಳಿದರು. ಐ ಥಿಂಕ್ ಈಗ ಸುದೀಪ್ ಸರ್ ಬೇಡ ಅಂತ ಹೇಳೋದ್ರ ಬಗ್ಗೆ ಕಮೆಂಟ್ ಮಾಡಬೇಕು ಅನ್ನೋದಾದರೆ, ಅವರೊಬ್ಬ ಇಂಡಿವಿಜುವಲ್. ಆ್ಯಂಡ್ ಒಬ್ಬ ಇಂಡಿವಿಜುವಲ್ ಆಗಿ ಇದು ನನಗೆ ಬೇಕು ಬೇಡ ಅಂತ ನಿರ್ಧಾರ ಮಾಡೋದು ಅವರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅವ್ರು ಯಾಕೆ ನಿರ್ಧಾರನ ತೊಗೊಂಡಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವು ಅವ್ರು ಯಾಕೆ ಅದನ್ನು ಬೇಡ ಅಂದರು, ಇದನ್ನು ಯಾಕೆ ಬೇಡ ಅಂದರು ಅಂತ ಕ್ವೆಶ್ಚನ್ ಹಾಕ್ಕೊಳ್ಳೋದಕ್ಕಿಂತ ನಂಗನ್ಸೋದು ಏನಂತ ಅಂದರೆ, ಪ್ರತಿಯೊಬ್ಬ ಇಂಡಿವಿಜುವಲ್ ಚಾಯ್ಸ್ನ ನಾವು ರೆಸ್ಪೆಕ್ಟ್ ಮಾಡೋದು ತುಂಬ ಉತ್ತಮ ಆಗುತ್ತೆ ಅಂತ ನಂಗನ್ಸುತ್ತೆ. ನಂಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅವ್ರು ಯಾಕೆ ಈ ಡಿಸಿಷನ್ನ ತೊಗೊಂಡ್ಯಾರೆ. ಆ್ಯಂಡ್ ನೀವೇ ಹೇಳಿದಾಗಲೂ ಇನ್ನೊಂದು ಲೈನ್ ಇತ್ತು, ಬರ್ತಿರೋಂಥವರಿಗೆ, ಹೊಸಬರಿಗೆ, ತುಂಬ ಸಿನಿಮಾಗಳನ್ನ ಮಾಡ್ತಿರೋರಿಗೆ ಕೊಡಿ ಅನ್ನೋದು ಕೂಡ ಇನ್ನೊಂದು ಲೈನ್ ಇದೆ. ಐ ಥಿಂಕ್ ಅದು ಅವ್ರ ವ್ಯಕ್ತಿತ್ವನ ತೋರಿಸುತ್ತೆ. ನನಗೆ ಬೇಡ ಅಂತ ಹೇಳೋದು ಬೇರೆ, ನನಗೆ ಕೊಡೋ ಬದಲು ಬೇರೆಯವ್ರಿಗೆ ಕೊಡಿ ಅಂತ ಹೇಳೋ ವ್ಯಕ್ತಿತ್ವ ಬೇರೆ. ಐ ಥಿಂಕ್ ಆ ವ್ಯಕ್ತಿತ್ವ ನನಗೆ ಎದ್ದು ಕಾಣುತ್ತೆ. ಆ್ಯಂಡ್ ಇಟ್ ಇಸ್ ಪರ್ಸನಲ್ ಚಾಯ್ಸ್ ಆ್ಯಂಡ್ ಐ ವಿಲ್ ಆಲ್ವೇಸ್ ರೆಸ್ಪೆಕ್ಟ್ ದಟ್ ಚಾಯ್ಸ್. ನಿಮಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ ಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೀಮ್ ನೋಡಿದೆ. ಏನಂದರೆ, ಅನುಪಮಾ ಗೌಡ ಅವರು ಇಷ್ಟು ಅತ್ಯುತ್ತಮ ನಟಿ ಅನ್ನೋ ಪ್ರಶಸ್ತಿನ ಅವರೇ ಆಯ್ಕೆ ಮಾಡಿ ಗುರುತಿಸಿ ಕೊಟ್ಟಿದ್ದಾರೆ. ಎಲ್ಲಿ ಒಂದು ಕಡೆ ಅವಕಾಶಗಳು ಅವರಿಗೆ ಸಿಕ್ತಿಲ್ವಾ ಅಥವಾ ಇವರೇ ಆಯ್ಕೆ ಮಾಡ್ತಿಲ್ವಾ? ಸಿಕ್ತಿಲ್ಲ ಅಂತಲೇ ಹೇಳೋದು ಸತ್ಯ, ಸಿಕ್ಕಿಲ್ಲ ನನಗೆ. ಇದು ರಾಜ್ಯ ಪ್ರಶಸ್ತಿ ಬಂತು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. 2018 ನಂಗೆ ಅರ್ಥ ಆಗಿದೆ ಏನಂದರೆ, ಈಗ ಆ ಕರಾಳ ರಾತ್ರಿ ಆದಮೇಲೆ
ಐ ಥಿಂಕ್ ನನ್ನ ಕರಿಯರಲ್ಲಿ ನಾನು ಯಾರಿಗಾದರೂ ನನ್ನ ಕೆಲಸನ ತೋರಿಸ್ಬೇಕು ಅಂತ ಅಂದರೆ ಆ ಸಿನಿಮಾ ನಾನು ತೋರಿಸ್ತೀನಿ, ನಾನು ಆ್ಯಕ್ಟಿಂಗ್ ನೋಡಿ ಅಂತ ತೋರಿಸ್ತೀನಿ. ನಾನು ಸಿನಿಮಾನೇ ಮಾಡಬಾರ್ದು ಅಂದ್ಕೊಂಡಿದ್ದೊಳಗೆ ಆ ಸಿನಿಮಾ ಬಂತು. ಆ್ಯಂಡ್ ಸಿನಿಮಾ ಎಲ್ಲರೂ ಜನ ನೋಡಿ ಇಷ್ಟಪಟ್ಟರು, ಅಂದ್ಕೊಂಡಂಗೆ ರೀಚ್ ಆಗಲಿಲ್ಲ ಹೌದು. ಬಟ್ ಈಗ ಇಂಡಸ್ಟ್ರಿಯಲ್ಲಿ ನಾವು ಪ್ರೀಮಿಯರ್ ಅಂತೆಲ್ಲ ಮಾಡಿದಾಗ ಎಲ್ಲರೂ ಬಂದು ನೋಡಿದ್ರು. ಎಲ್ಲರೂ ಹೇಳಿದ್ದು ತುಂಬ ಸ್ಟ್ಯಾಂಡ್ ಔಟ್ ಆಗ್ತಾ ಇದೆಯಾ ನೀನು ಸಿನಿಮಾದಲ್ಲಿ, ನಿನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗುತ್ತೆ, ಯು ಆರ್ ಹ್ಯೋರ್ ಟು ಸ್ಟೇ ಇನ್ ದ ಇಂಡಸ್ಟ್ರಿ, ದಿಸ್ ವಾಸ್ ದ ಲೈನ್, ಶಿ ಇಸ್ ಹ್ಯೋರ್ ಟು ಸ್ಟೇ. ಬಟ್ ನಂಗೆ ಪಾತ್ರಗಳು ಬರಲೇ ಇಲ್ಲ 7 months. ಅದಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾ ಒಪ್ಕೊಂಡಿದ್ದೆ, ಅದನ್ನು ಮಾಡಿದೆ. ಅದಾದಮೇಲೆ ಇನ್ನೊಂದು ಸಿನಿಮಾ ರಂಗಮಂದಿರ ಅಂತ ಮಾಡಿದೆ. ಸಿನಿಮಾ ಎಲ್ಲ ಆಯಿತು, ಡಬ್ಬಿಂಗ್ ಆಯಿತು, ರಿಲೀಸ್ ಆಗಿಲ್ಲ. ಇವತ್ತಿಗೆ ಅನ್ಫಾರ್ಚುನೇಟ್ಲಿ ಡೈರೆಕ್ಟರ್ ಕೂಡ ನಮ್ಮೊಟ್ಟಿಗಿಲ್ಲ. ಆ್ಯಂಡ್ ಇನ್ನೊಂದು ಫಿಲ್ಮ್ ಮಾಡ್ತೀನಿ ದ ಫಾಲನ್ ಅಂತ, ಅದು ಶೂಟಿಂಗ್ ಎಲ್ಲ ಆಯಿತು, ರಿಲೀಸ್ ಆಗಿಲ್ಲ. ಸೊ ಇದ್ರ ಮಧ್ಯದಲ್ಲಿ ಕೆಲವು ಸ್ಕ್ರಿಪ್ಟ್ಗಳನ್ನ ನಾನು ಕೇಳಿದ್ದೀನಿ, ನಾನು ಕೇಳಿಲ್ಲ ಅಂತ ಹೇಳಲ್ಲ. ಬಟ್ ಅದೇ ಥರದ ಪಾತ್ರಗಳು ಬರುತ್ತೆ. ಒಂದು ಗಾರ್ಮೆಂಟ್ಸ್ಗೆ ಹೋಗೋ ಹೆಂಗಸು, ಅವ್ರ ಗಂಡ ಇರ್ತಾರೆ, ಗಂಡ ಕುಡ್ಕ ಆಗಿರ್ತಾನೆ, ಇಬ್ಬರು ಮಕ್ಕಳಿರ್ತಾಳೆ, ಹೌ ಶಿ ವಿಲ್ ಸ್ಟ್ರಗಲ್ ಒಂದು ಲೈಫ್ನ ಕಟ್ಕೊಳ್ಳೋಕ್ಕೆ. ಇದೇ ಥರ ಒಂದು 10 ಸ್ಟೋರಿ ಬಂದರೆ ನನಗೆ ಅದನ್ನು ಒಪ್ಕೋಬೇಕಂತ ಅನಿಸಲ್ಲ. ಬಿಕಾಸ್ ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ನಿಮಗೆ ಚಾಲೆಂಜಿಂಗ್ ಆಗ್ತಾ ಹೋಗಬೇಕೆ ಪಾತ್ರ, ಅದೇ ಥರ ಆಗಬಾರ್ದು, ಅದೇ ಪ್ಯಾಟರ್ನ್ ಫಾಲೋ ಆಗಬಾರ್ದು. ಸೊ ಅದೇ ಥರ ಬಂದಂಥ ಸಿನಿಮಾಗಳನ್ನ ನಾನು ಒಪ್ಕೊಂಡಿಲ್ಲ. ಅದು ಬಿಟ್ಟು ನನಗೆ ಎಕ್ಸೈಟ್ ಮಾಡುವಂಥ ಸ್ಕ್ರಿಪ್ಟ್ಗಳು ಯಾರೂ ನನಗೆ ತಂದು ಕೊಟ್ಟಿಲ್ಲ. ನಾಟ್ ಐಮ್ ಸೇಯಿಂಗ್ ದಟ್ ಕಮರ್ಷಿಯಲ್ ಸಿನಿಮಾನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ದೊಡ್ಡ ಹೀರೋಗಳ ಜೊತೆಗೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತಲ್ಲ. ಒಂದು ಸಣ್ಣ ಪಾತ್ರ ಅಥವಾ ಕತೆ ತುಂಬ ಚೆನ್ನಾಗಿದ್ದು ಅದರಲ್ಲಿ ಒಂದೇ ಒಂದು ಸಣ್ಣ ಪಾತ್ರ ಇದ್ರೂ ಕೂಡ ನಾನು ಮಾಡೋಕ್ಕೆ ರೆಡಿ ಇದ್ದೆ. ಬಟ್ ನನಗೆ ಯಾವುದೇ ಆಫರ್ಸ್ ಬಂದಿಲ್ಲ ಒಪ್ಕೊಳ್ಳೋಕ್ಕೆ. ಇನ್ನು ನೀವು ಈಗ ಲೈಫ್ ಲೀಡ್ ಮಾಡ್ತಿರೋಂಥ ಇರ್ಬೋದು, ಈಗಿರುವಂಥ ಒಂದು ಪೊಸಿಷನ್ ಇರ್ಬೋದು, ಎಷ್ಟು ತೃಪ್ತಿ ಕೊಟ್ಟಿದೆ ನಿಮಗೆ? ತೃಪ್ತಿ ಡೆಫಿನೆಟ್ಲಿ ಇಲ್ಲ. ಇದು ತೃಪ್ತಿ ಅನ್ನೋದು ಯಾವ ಮನುಷ್ಯಂಗೂ ಆಗಲ್ಲ. ಇನ್ನೂ ಏನೋ ಮಾಡ್ಬೇಕಂತ ಬರುತ್ತೆ. ನಂಗೆ ಐ ಥಿಂಕ್ ತೃಪ್ತಿ ಆಗೋದು ಒಳ್ಳೆ ಪಾತ್ರಗಳನ್ನ ಮಾಡಿದಾಗ. ಬಿಕಾಸ್ ಸಿನಿಮಾಗಳು ಸಿಗದಾಗ ನಾನು ಕಾಯ್ತಾ ಕೂರಲಿಲ್ಲ. ಮನೇಲಿ ನಾನೇ ಕೆಲಸ ಮಾಡೋ ಒಬ್ಬ ಹೆಣ್ಮಗಳಾಗಿರೋದ್ರಿಂದ, ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಸಿನಿಮಾ ನಂಬ್ಕೊಂಡು ಜೀವನ ಮಾಡುವಂಥ ಪ್ರಿವಿಲೇಜ್ ನನ್ನ ಹತ್ರ ಇಲ್ಲ. ಸೊ ಆ್ಯಂಕರಿಂಗ್ ಕಡೆಗೆ ಹೋದೆ. ಅಲ್ಲಿಂದ ಆಬ್ವಿಯಸ್ಲಿ ಜೀವನ ಬೇರೆ ಥರನೇ ಟರ್ನ್ ಆಯಿತು. ಇವತ್ತಿನ ಬದುಕು ಏನು ಕಟ್ಕೊಂಡಿದ್ದೀನಿ ಅದು ಬಿಕಾಸ್ ಆಫ್ ಆ್ಯಂಕರಿಂಗ್. ಅಂದರೆ ಅದು ಟರ್ನ್ ಆಗ್ತಾ ಹೋಗಿದ್ದಷ್ಟೇ, ಅದು ನನ್ನ ಕೆಲಸಗಳು ಬರ್ತಿದ್ದಷ್ಟೇ. ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಅ ನಟಿ ಇನ್ನೂ ತೃಪ್ತಿಯಲ್ಲಿ 1% ಆಗಿಲ್ಲ ಅನ್ಸುತ್ತೆ. ಬಿಕಾಸ್ ಇನ್ನೂ ಮಾಡೋಕ್ಕೆ ಸಾಕಷ್ಟು ಕೆಲಸ ಇದೆ. ಬಂದರೆ ಮಾಡಿ ಐ ಥಿಂಕ್ ಅದರಲ್ಲಿ ಕೆಲಸದಲ್ಲಿ ತೃಪ್ತಿ ಪಡ್ತೀನಿ. ಲೈಫೆಲ್ಲ ಏನು ಇವತ್ತು ಹಿಂಗಿರುತ್ತೆ, ನಾಳೆ ಬೀಳ್ತೀವಿ, ಇನ್ನೊಂದಿನ ಹೇಳ್ತೀವಿ, ಅದೆಲ್ಲ ಏನು ತೃಪ್ತಿ ಎಂಥದ್ದು ಇಲ್ಲ ಅದರಲ್ಲಿ. ಯಾವತ್ತಿಗೂ ಈ ಒಂದು ಹೆಸರು ಇರಬಹುದು, ಸ್ಟಾರ್ಡಮ್ ಇರ್ಬೋದು, ತಲೆಗೆ ಯಾವತ್ತೂ ತಗೊಳ್ಳಿಲ್ವಾ ನೀವು? ಸ್ಟಾರ್ಡಮ್ ಅಂದರೆ ಏನು? ಐ ಆಮ್ ಅ ವೆರಿ ನಾರ್ಮಲ್ ಪರ್ಸನ್ ಅನ್ನಿಸ್ಬೋದೇನೋ ಇಂಡಸ್ಟ್ರಿಯಲ್ಲಿ. ಎಲ್ಲರೂ ಬಂದು ಮಾತಾಡುವಾಗ ಇವು ಎಲ್ಲ ನನ್ನ ಗುರುತಿಡಿತಿದ್ದಾರೆ. ಬಟ್ ಅದು ಗುರುತಿಡಿಯೋದು ಪ್ರೀತಿಯಾಗಿ ಟರ್ನ್ ಆಗಿದೆ ನನಗೆ ಆ ಥರದ್ದೆಲ್ಲ ಏನಿಲ್ಲ. ಐ ಆಮ್ ಅ ವೆರಿ ನಾರ್ಮಲ್ ಪರ್ಸನ್. ನಾನು ನಾರ್ಮಲಾಗಿ ಲೈಫ್ನ ನಾನು ಲೀಡ್ ಮಾಡ್ತೀನಿ. ಬಿಟ್ಟರೆ ನಂಗೆ ಆ ಥರದ್ದೇನು ಸ್ಟಾರ್ಡಮ್, ನಾನು ಅವಾಗಲೇ ಹೇಳ್ದಂಗೆ ನಂಗೆ ಹಾಗೆಲ್ಲ ಪೀಕ್ಸಲ್ಲಿ ಯಾವತ್ತೂ ನನಗೆ ಅಷ್ಟೇ ಹೆಸರಿಗೆಲ್ಲ ಬಂದಿಲ್ಲ. ಸೊ ಐ ಥಿಂಕ್ ಅದು ನಂಗೆ ತಲೆಗೆ ಹತ್ತಿಲ್ಲ. ಸೊ ಪೀಕ್ ಅಂದರೆ ಯಾವ ಥರ ನಿಮಗೆ? ಈಗ ಕೆಲವೊಬ್ರು ನೋಡಿ ಕ್ರಶ್ ಆಗ್ತಾರೆ, ಕರ್ನಾಟಕದ ಕ್ರಶ್ ಆಗ್ತಾರೆ, ಇಂಡಿಯಾ ಕ್ರಶ್ ಆಗ್ತಾರೆ. ನಾನು RR ನಗರ್ ಕ್ರಶೇ ಆಗಿಲ್ಲ. ಸೊ ಬೇಸಿಕಲಿ ಆ ಥರ ಹೇಳ್ತಾರೆ. ಇವಾಗ ಒಂದು ಸೀರಿಯಲ್ ಅಂತ ಅನ್ಕೊಳ್ಳೋಣ, ಹೈಯೆಸ್ಟ್ TRP ಅವ್ರ ಕ್ಯಾರೆಕ್ಟ್ರಿಂದ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಸನ್ನಿಧಿ ಸಿದ್ಧಾರ್ಥ್, ಆ ಫೇಮ್ ಇತ್ತು ಗೊತ್ತಾ. ನನಗೆ ಆ ಥರ ಬಂದಿಲ್ಲ. ಅಕ್ಕ, ದೇವಿಕಾ, ಭೂಮಿಕಾ, ಇಟ್ ವಾಸ್ ವೆರಿ ನಾರ್ಮಲ್. ನನಗೆ ಯಾವತ್ತೂ ಹಂಗೆ ಹೋಗಿಲ್ಲ, ಅಥವಾ ನನಗೆ ಅದು ಗೊತ್ತಾಗಿಲ್ಲ. ನನಗೆ ಅದು ಬಹುಶಃ ಅಲ್ಲಿ ಹೋಗಿದ್ದಿದ್ರೆ ನನಗೆ ಇದು ಸ್ಟಾರ್ಡಮ್ ಏನೋ ಅಂತ ಅನಿಸಿರೋದೇನೋ ಗೊತ್ತಿಲ್ಲ. ಬಟ್ ಐ ಆಲ್ವೇಸ್ ಬಿಲೀವ್ಡ್ ಇನ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅಷ್ಟೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಪ್ರೀತಿ 13 ವರ್ಷದಿಂದ ಜನ ಕೊಡ್ತಿದ್ದಾರೆ. ಐ ಥಿಂಕ್ ಅದಷ್ಟೇ ನನ್ನ ಆಸ್ತಿ. ಈಗ ಎಷ್ಟೋ ಜನ ಸ್ಟಾರ್ಡಮ್ ಇಲ್ಲದೆ ಇರೋದೇ ಒಳ್ಳೇದಪ್ಪ ಅಂದ್ಕೊಂಡಿರ್ತಾರೆ. ಅದಂತೂ ಸತ್ಯ. ಈ ಸೋಷಿಯಲ್ ಮೀಡಿಯಾ ಬೂಮ್ ಆಗಿಬಿಟ್ಟು ನಾವು ಯಾಕಾದರೂ ಸೆಲೆಬ್ರಿಟೀಸ್ ಆಗಿದ್ದೀವೋ ಅಂತಲೇ ಅನಿಸ್ಬಿಡುತ್ತೆ ಕೆಲವೊಮ್ಮೆ. ಪಬ್ಲಿಕ್ ಫಿಗರ್ಸ್ ಅಲ್ಲ, ಪಬ್ಲಿಕ್ ಫಿಗರ್ ತಾನೇ ಅನ್ನೋದು ನಾವು. ವಿ ಆರ್ ನಾಟ್ ದ್ಯಾಟ್ ಎನಿಮೋರ್. ಪಬ್ಲಿಕ್ ಪ್ರಾಪರ್ಟಿ ಅಂದರೆ ಕೆಲವೊಬ್ಬರಿಗೆ, ಎಲ್ಲರ ಪರ್ಸ್ಪೆಕ್ಟಿವಿಂದನೂ ಹೇಳ್ತಲ್ಲ, ಕೆಲವು ಪರ್ಸ್ಪೆಕ್ಟಿವಿಂದ ವಿ ಆರ್ ಪಬ್ಲಿಕ್ ಪ್ರಾಪರ್ಟಿ, ನಾಟ್ ಪಬ್ಲಿಕ್ ಫಿಗರ್. ಓಕೆ, ಈ ನಟನೆ ಅನ್ನೋದು ನೀವು ಚೂಸ್ ಮಾಡಿ ಬಂದಿದ್ದ ಆಕಸ್ಮಿಕವಾಗಿನ? ನಾನು ಯಾವುದೂ ಚೂಸ್ ಮಾಡಲಿಲ್ಲ. ಐ ಥಿಂಕ್ ನಮ್ಮಪ್ಪ ನನಗೆ 5th ಸ್ಟ್ಯಾಂಡರ್ಡಲ್ಲಿ ಒಂದು ಸೀರಿಯಲ್ಗೆ ಅಂದ್ಬಿಟ್ಟು, ಬಿಕಾಸ್ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. 5th ಸ್ಟ್ಯಾಂಡರ್ಡಲ್ಲಿ ಅವರೇ ನನಗೆ ಫಸ್ಟ್ ಮೇಕಪ್ ಅಂತ ಮುಖಕ್ಕೆ ಹಚ್ಚಿದ್ದು. ಅದಾದಮೇಲೆ ನಾನು ನಿಮ್ಗಳ ಥರ ಆ್ಯಂಕರಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಫುಲ್ ಆ್ಯಂಕರಿಂಗ್ ಹುಚ್ಚು ನಂಗೆ ಅವಾಗ. ಎಲ್ಲ ಕಡೆಗೆ ಏನು ಹೋಗಿ ಅಪ್ಲೈ ಮಾಡೋದಂತೆ ಅದಂತ ಹೇಳ್ಬಿಟ್ಟು ಬಟ್ ಹೀ ಸೆಡ್ ನೋ, ಸ್ಟ್ರಿಕ್ಟ್ಲಿ ಹೀ ಸೆಡ್ ನೋ, ಬೇಡವೇ ಬೇಡ ಇಂಡಸ್ಟ್ರಿ ಅಂತ. ಅವಾಗ ಚಿಕ್ಕವಳಂತ ಮಾಡೋಕ್ಕೆ ಬಿಟ್ಟಿದ್ರು. ಬಟ್ ಅದಾದ ನಂತರ ಐ ಥಿಂಕ್ ಒಂದು ರಿಯಾಲಿಟಿ ಶೋ ಬಂತು. ಅದಾದಮೇಲೆ ಸೀರಿಯಲ್ಸ್ಗಳು ಬರ್ತಾ ಹೋಯಿತು. ಅಲ್ಲಿಂದ ಜರ್ನಿ ಕಂಟಿನ್ಯೂ ಆಯಿತು. ಬಿಟ್ಟರೆ ಆ್ಯಕ್ಟಿಂಗು, ಆರ್ಟಿಸ್ಟು ಇಲ್ಲ. ನಂಗೆ ಐ ಥಿಂಕ್ ನಂಗೆ ಆ್ಯಂಕರ್ ಆಗಬೇಕನ್ನೋದೇ ಇದ್ದಿದ್ದು. ಡೆಸ್ಟಿನಿ ಅಲ್ಲಿಗೆ ಕರ್ಕೊಂಬಂದು ನಿಲ್ಲಿಸಿದೆ ಅಷ್ಟೇ ನನ್ನ. ಸೊ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸಪೋರ್ಟಿವ್ ಲೈಕ್ ಗಾಡ್ ಫಾದರ್ ಅನ್ನೋಂಥವ್ರು ಯಾರೂ ಇರಲಿಲ್ಲ?
ಇಂಡಸ್ಟ್ರಿಗೆ ಬರಬೇಕಾದ್ರೆ? ಖಂಡಿತ ಇಲ್ಲ. ಈಗ ಅಪ್ಪ ಅಸೋಸಿಯೇಟ್ ಆಗಿದ್ದಿದ್ರಿಂದ ಅವಾಗೆಲ್ಲ ಅವರು ರೀಡಿಂಗ್ ಅಂದ್ಬಿಟ್ಟು ಗಾಂಧಿನಗರಕ್ಕೆ ಹೋಗೋರಲ್ಲ, ಅವ್ರ ಜೊತೆಗೆ ಹೋಗ್ತಿದ್ದೆ ಬಿಟ್ರೆ ಅವ್ರು ನನ್ನನ್ನು ಅಂದರೆ ಗಂಡು ಮಗನ ಥರನೇ ಸಾಕಿರೋದು. ನಮ್ಮ ಅಪ್ಪ ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾಯಿದ್ರು ನನ್ನನ್ನು ಅವ್ರು ರೀಡಿಂಗಿಗೆಲ್ಲ. ಅದಷ್ಟೇ ಗೊತ್ತಿದ್ದು. ಐ ಥಿಂಕ್ ಆ್ಯಕ್ಟಿಂಗ್ ನಾನು ಸೀರಿಯಸ್ ಆಗಿ ತೊಗೊಂಡಿದ್ದೆ 2ನೇ ಸೀರಿಯಲಿಂದ. ಸೊ ಅಲ್ಲಿವರೆಗೂ ನನಗೆ ಆರ್ಟಿಸ್ಟ್ ಆಗಬೇಕು, ನಟಿ ಆಗಬೇಕು, ಪರ್ಫಾರ್ಮ್ ಮಾಡಬೇಕಿಲ್ಲ. ನನಗೆ ಕೆಲಸ ಕೊಟ್ಟಿದ್ದಾರೆ, ನಂಗೆ ತಿಂಗಳಿಗೆ ಇಷ್ಟು ಚೆಕ್ ಬರುತ್ತೆ, ಇಷ್ಟು ಪೇಮೆಂಟ್ ಬರ್ತಿದ್ದು, ಅದಷ್ಟೇ ನನ್ನ ತಲೆಯಲ್ಲಿದ್ದು. ಸೊ ನಾನು ಕೆಲಸ ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕಂತ. ಐ ಥಿಂಕ್ 2nd ಸೀರಿಯಲಿಂದ ಐ ರಿಯಲೈಸ್ಡ್ ಏನೋ ಒಂದು ಮಾಡೋಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ಯಾರೂ ಪರ್ಪಸ್ ಇಲ್ಲದೆ ಬರೋಲ್ಲ, ಎಲ್ಲರೂ ಸುಮ್ಮನೆ ಕಲಾವಿದರಾಗಲ್ಲ. ಸೊ ಐ ಥಿಂಕ್ ಆ ಪರ್ಪಸ್ ನಂಗೆ ಅಲ್ಲಿಂದ ಗೊತ್ತಾಗ್ತಾ ಶುರು ಆಯ್ತು ಅಷ್ಟೇ. ಅದು ಬಿಟ್ಟರೆ ನನ್ನ ಫ್ಯಾಮಿಲಿಲಿ ಯಾರೂ ಈ ಇದರಲ್ಲೇ ಇಲ್ಲ. ಸೊ ಇವತ್ತಿಷ್ಟು ಖುಷಿಯಾಗಿ ಮಾತಾಡ್ತಿದ್ದೀರಾ ಅಂದರೆ ದುಃಖದ ಕ್ಷಣಗಳು ಇದ್ದೇ ಇರುತ್ತೆ, ಫೇಸ್ ಮಾಡಿ ಬಂದಿರ್ತೀರಾ. ಆ ಹಠ ಅನ್ನೋದು ಬಂದಿರೋದಕ್ಕೆ ಕಾರಣಕರ್ತರು ಯಾರಾಗಿರ್ಬೋದು ನಿಮಗೆ? ಜೊತೆಗೆ ಒಂದಷ್ಟು ಬೇಸರಗಳ ಸಂಗತಿ ಇರಬಹುದು, ಅಸಮಾಧಾನಗಳಿರ್ಬೋದು, ಚಿತ್ರರಂಗದಲ್ಲಿ ಫೇಸ್ ಮಾಡಿದ್ದೀರಾ? ಅದು ಎಲ್ಲರೂ ಫೇಸ್ ಮಾಡ್ತಾರೆ. ಐ ಥಿಂಕ್ ಅದು ಮಾತಾಡಲ್ಲ ಅಂತ ಅನ್ಸುತ್ತೆ ಹೆಣ್ಮಕ್ಳು ಜಾಸ್ತಿ. ಈಗ ಹುಡುಗರಿಗೆ ಎಷ್ಟು ಹ್ಯುಮಿಲಿಯೇಷನ್ ಆಗುತ್ತೆ, ಆಡಿಷನ್ಸ್ಗೆ ಹೋಗ್ತಾರೆ, ನೋಡಲ್ಲ. ಈ ಹೀರೋಗಳನ್ನ ಒಂದಷ್ಟು ಸ್ಟೋರಿಗಳು ಕೇಳಿದ್ರೆ ಇರುತ್ತೆ. ಅದೇ ಥರ ಹೆಣ್ಮಕ್ಳಿಗೂ ಅದೇ ಥರ ಸ್ಟೋರಿಗಳಿದೆ. ಹೆಣ್ಮಕ್ಳಿಗೂ ಹ್ಯುಮಿಲಿಯೇಟ್ ಮಾಡ್ತಾರೆ. ನನಗೆ ಒಂದು ಪರ್ಟಿಕ್ಯುಲರ್ ಸಿನಿಮಾ ಅಂದರೆ ತುಂಬ ಹ್ಯುಮಿಲಿಯೇಟ್ ಮಾಡಿದ್ದಾರೆ. ಬಟ್ ನಾನೆಲ್ಲೂ ಮಾತಾಡೋಕ್ಕೆ ಹೋಗಿಲ್ಲ. ಬಟ್ ಅದನ್ನು ನಾನು ಹಠವಾಗಿ ತೊಗೊಂಡಿಲ್ಲ ಯಾವತ್ತೂ. ಓಕೆ, ಇವ್ರು ಹ್ಯುಮಿಲಿಯೇಟ್ ಮಾಡಿದ್ರು ಸಿನಿಮಾನೇ ಮಾಡಲ್ಲ ಅಂತ ಅಂದ್ಕೊಂಬಿಟ್ಟೆ. ನನಗೆ ಈ ಕ್ಯಾಟಗರಿನೇ ಬೇಡ ನನಗೆ. ನಾನು ಟೆಲಿವಿಷನಲ್ಲಿ ಖುಷಿಯಾಗಿದ್ದೀನಿ. ಬಿಕಾಸ್ ಟೆಲಿವಿಷನ್ ಅನ್ನೋದು ಬಂದು ನಿಮಗೆ ನಿಮ್ಮ ಮನೆ ಥರ, ಇಟ್ ಈಸ್ ಅ ಹೋಮ್ ನನಗೆ. ನಾನು ಆರಾಮ್ಸೆ ಆಟ ಆಡಿಕೊಂಡು ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಮಾತಾಡ್ಕೊಂಡು ಇಟ್ ಈಸ್ ಲೈಕ್ ಅ ಡಿಫ್ರೆಂಟ್ ವರ್ಲ್ಡ್ ನನಗೆ. ಬಟ್ ನಂಗೆ ಸಿನಿಮಾಗೆ ಯಾವಾಗಲೂ ಹೋಗುವಾಗ ಸ್ವಲ್ಪ ಅಯ್ಯಯ್ಯೋ ಇದು ನನ್ನ ಜಾಗ ಅಲ್ಲ ಅನ್ಸುತ್ತೆ. ಐ ಡೋಂಟ್ ಬಿಲಾಂಗ್ ಹಿಯರ್ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಲೂ ಕೂತಿತ್ತು. ಇಂಡಸ್ಟ್ರಿಲೂ ಅವಮಾನಗಳಾಗಿರೋದಿದೆ, ಟೆಲಿವಿಷನಲ್ಲೂ ಆಬ್ವಿಯಸ್ಲಿ ಸಣ್ಣ ಪುಟ್ಟ ಅವಮಾನಗಳು ಎಲ್ಲರಿಗೂ ಆಗೇ ಆಗುತ್ತೆ. ಬಟ್ ಆ್ಯಸ್ ಐ ಸೆಡ್, ನಾನು ನನ್ನ ಕೆಲಸದಿಂದ ತೋರಿಸ್ತೀನಿ ಅಷ್ಟೇ, ಅದಷ್ಟೇ ತಲೆಯಲ್ಲಿದ್ದಿದ್ದು ನನಗೆ. ಅದನ್ನು ಮಾಡ್ತಾ ಬಂದಿದ್ದೀನಿ ಅಷ್ಟೇ ಇಷ್ಟು ವರ್ಷ. ಐ ಥಿಂಕ್ ನೋವುಗಳೆಲ್ಲ ಹಿಂದಕ್ಕೆ ಹಾಕೋಣ ಸಾಕು. ಅದ್ರ ಬಗ್ಗೆ ಎಷ್ಟು ಮಾತಾಡೋದು, ಎಷ್ಟು ವರ್ಷಗಳು ಮಾತಾಡಿದ್ದೀನಿ ನಾನು. ನನಗೆ ಬೇಜಾರಾಗತ್ತೆ. ಅಯ್ಯೋ ಅದ್ರ ಬಗ್ಗೆ ಎಷ್ಟು ಮಾತಾಡೋದು. ತನಗೆ ಸೃಜಾ ಒಂದು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಬಡವಾಗಿ ಹುಟ್ಟೋದು ನಿನ್ನ ಕೈಲಿಲ್ಲ, ಬಟ್ ಬಡವಾಗಿ ಸಾಯೋದು ನಿನ್ನ ಕೈಲಿದೆ ಅಂತ. ನಾನು ಬಡವಾಗಿ ಮಾತ್ರ ಸಾಯಲ್ಲ ಅಷ್ಟೇ. ಬಡವಾಗಿ ಹುಟ್ಟಿರೋದು ನನ್ನ ಪುಣ್ಯ, ಬಟ್ ಅದೇ ಪೊಸಿಷನಲ್ಲಿ ನಾನು ಸಾಯಲ್ಲ. ಅದು ಒಂದೇ ನನ್ನ ತಲೆಯಲ್ಲಿರೋದು. ಆ್ಯಂಡ್ ಅದ್ರ ಟುವರ್ಡ್ಸ್ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸಿಂಪಲ್. ಓಕೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಈಗ ಇನ್ಸ್ಪೈರ್ ಆಗೋ ರೀತಿನೂ ಕೆಲಸ ಮಾಡ್ತಾ ಇದ್ದೀರಾ. ಈ ಪ್ರಶ್ನೆ ಯಾಕೆ ಹೇಳಿದ್ದು ಅಂದರೆ ಒಂದಷ್ಟು ಕುಗ್ಗೋ ಮನಸ್ಸುಗಳಿಗೆ ನಿಮ್ಮ ಒಂದು ಸ್ಟೋರಿ ಇನ್ಸ್ಪೈರ್ ಆಗಲಿ ಅನ್ನೋ ಕಾರಣ ಅಷ್ಟೇ. ಕಷ್ಟ ಯಾವತ್ತೂ ನಮ್ಮನ್ನು ಏನೋ ಒಂದು ಮಾಡೋದಕ್ಕೆ ಸ್ಟಾಪ್ ಮಾಡಬಾರ್ದು. ಆಬ್ವಿಯಸ್ಲಿ ನನ್ನ ಫ್ಯಾಮಿಲಿ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನನ್ನ ತಾಯಿ ಇರ್ಬೋದು, ನನ್ನ ತಂದೆ ಇರ್ಬೋದು. ಅದ್ರ ಜೊತೆಗೆ ಸುಮ್ಮನೆ 13 ವರ್ಷ ನಾನು ಇಲ್ಲಿ ಬಂದು ಕೂತಿಲ್ಲ. ನನ್ನ ಟೆಲಿವಿಷನಲ್ಲಿ ನನ್ನ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ನನಗೆ ಒಂದು ಸೀರಿಯಲ್ ಆದಮೇಲೆ ಒಂದು ಸೀರಿಯಲ್ ಕೊಟ್ಟಿರಲಿಲ್ಲ ಅಂದಿದ್ರೆ, ಅಥವಾ ಒಂದು ಶೋ ಆದಮೇಲೆ ಇನ್ನೊಂದು ಶೋ ಕೊಟ್ಟಿರಲಿಲ್ಲ ಅಂದಿದ್ರೆ ನಾನು ಪ್ರೂವ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಐ ಥಿಂಕ್ ಅವ್ರಿಗೆಲ್ಲರೂ ಸಹಾಯದಿಂದನೇ, ಸಪೋರ್ಟಿಂದನೇ ಇವತ್ತು ಅನುಪಮ ಎಷ್ಟೋ ಜನ ನೀವು ಇನ್ಸ್ಪೈರ್ ಮಾಡ್ತೀರಾ ಅಂತ ಅಂತಾರೆ. ನಾನು ಇನ್ಸ್ಪೈರ್ ಮಾಡಬೇಕಂತಾನೆ ನಾನು ಬದುಕನ್ನು ಬದುಕ್ತಿಲ್ಲ. ಏನು ಮಾಡ್ತೀನಿ ಅದನ್ನು ಸುಮ್ಮನೆ ಹಂಗೆ ಹಾಕ್ತೀನಿ. ಎಲ್ಲರೂ ಇಲ್ಲ ನೀವು ಇನ್ಸ್ಪೈರ್ ಮಾಡ್ತೀರಾ ಅಂದಾಗ ಏನು ಮಾಡ್ತಾ ಇದ್ದೀನಿ ನಾನು ಅಂತ ಅನಿಸುತ್ತೆ. ಕೆಲವೊಮ್ಮೆ ಅದು ಇನ್ನೊಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಂದುಬಿಡುತ್ತೆ. ಅಯ್ಯಯ್ಯೋ ನಾನು ಒಂದೊಂದು ಸ್ಟೆಪ್ನು ನೋಡ್ಕೊಂಡಿಡಬೇಕು, ಎಲ್ಲೆಡುದ್ರೂ ಅದು ನಾನು ಮಾಡೋ ದೊಡ್ಡ ತಪ್ಪಾಗ್ಬಿಡುತ್ತೆ. ಬಿಕಾಸ್ ಎಷ್ಟೋ ಜನ ದೇ ಲುಕ್ ಅಪ್ ಟು ಮೀ ಅಂತ ಹೇಳುವಾಗ ಸೊ ನಾನು ಕೇರ್ಫುಲ್ಲಾಗಿರಬೇಕಾಗತ್ತೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಧೈರ್ಯದಿಂದ ಎಲ್ಲ ಕೆಲಸನೂ ಮಾಡೋ ಕೆಲಸನ ಶ್ರದ್ಧೆ ಪ್ರೀತಿಯಿಂದ ಮಾಡಿ. ಐ ಥಿಂಕ್ ನೀವೆಲ್ಲಿ ತಲುಪಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರು ಎಲ್ಲರೂ ಅಲ್ಲಿ ತಲುಪ್ತಾರೆ ಅಷ್ಟೇ. ಇನ್ನು ಪಾಶ್ ಕಮಿಟಿ ಬೇಕು ಅನಿಸುತ್ತಾ, ಏನು ಅನಿಸುತ್ತೆ ನಿಮಗೆ? ಯಾಕಂದರೆ ವಾಣಿಜ್ಯ ಮಂಡಳಿ ಇರ್ಬೋದು, ಅದಕ್ಕೆ ಒಂದು ರಚನೆ ಕೊಡಬೇಕು ಅನ್ನುವಂಥದ್ದು ಮನವಿಯನ್ನು ಇನ್ನು ಮಹಿಳಾ ಆಯೋಗದವರು ಮಾಡಿದರು, ನಾಗಲಕ್ಷ್ಮಿ ಚೌಧರಿ ಅವರು. ಸೊ ಈ ವಿಚಾರ ಒಂದಷ್ಟು ದಿನಗಳ ಹಿಂದೆ ಭಾರಿ ಸದ್ದು ಮಾಡಿತ್ತು. ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿನಲ್ಲಿ ಬೇಕೇ ಬೇಕು ಅಂತ ಅವರು ರಚನೆ ಮಾಡಿದ್ರು. ಕನ್ನಡ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಹಿಂದೇಟ್ ಹಾಕಿದ್ರು. ನಮ್ಮಲ್ಲಿ ಏನು ಆ ಥರ ಇಲ್ಲ, ಕಾಸ್ಟಿಂಗ್ ಕೌಚ್ ಅನ್ನೋಂಥದ್ದು ಇಲ್ಲವೇ ಇಲ್ಲ, ನಮ್ಮಲ್ಲಿ ಬಹಳಷ್ಟು ಕಡಿಮೆ, ಪರಭಾಷೆನಲ್ಲಿ ಇರಬಹುದು ಅಂತ. ಬಟ್ ನಿಮ್ಮ ಅನಿಸಿಕೆ ಏನು, ಬೇಕು ಅನಿಸುತ್ತಾ ಪಾಶ್ ಕಮಿಟಿ? ಡೆಫಿನೆಟ್ಲಿ ಬೇಕನ್ಸತ್ತೆ. ಈಗ ನಮಗೆ ಯಾರಾದರೂ ಒಬ್ರು ಪರ್ಸನ್ ಬೇಕಲ್ಲ, ನಮ್ಗೆ ಏನಾದರೂ ತೊಂದರೆ ಆದರೆ ಕಂಪ್ಲೇಂಟ್ ಮಾಡೋಕ್ಕೆ. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಕಾಸ್ಟಿಂಗ್ ಕೌಚ್. ನಿಮ್ಗೆ ಸೆಟ್ಟಲ್ಲಿ ಎಷ್ಟೋ ಹ್ಯುಮಿಲಿಯೇಷನ್ಸ್ಗಳಾಗ್ತಿರುತ್ತೆ. ಬರೀ ನಮಗೆ ಅಂತ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇಲ್ಲ, ಓವರ್ ಆಲ್ ನಮಗೆ ಯಾರಾದರೂ ಒಂದು ಕಮಿಟಿ ಬೇಕಾಗತ್ತೆ. ಹೋಗಿ ನಮಗೆ ಹಿಂಗೆ ಆಗ್ತಿದೆ, ಇನ್ನು ಅದು ಬಿಟ್ಟಾಕಿ ನಮಗೆ ಎಷ್ಟೊಂದು ಸಿನಿಮಾಗಳಲ್ಲಿ ಪೇಮೆಂಟ್ಗಳಾಗಿರಲ್ಲ. ನಂದು ಇನ್ನೂ 2 ಸಿನಿಮಾದ ಪೇಮೆಂಟೇ ಆಗಿಲ್ಲ, 4 ವರ್ಷ ಆಗಿದೆ. ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಲಿ? ಪ್ರೊಡ್ಯೂಸರ್ಸ್ ಫೋನ್ ಎತ್ತಲ್ಲ. ಅಟ್ಲೀಸ್ಟ್ ಪೇಮೆಂಟ್ ಬಿಟ್ಟಾಕಿ ಸಿನಿಮಾನಾದರೂ ರಿಲೀಸ್ ಮಾಡ್ತೀರಾ, ನಾವು ಕೆಲಸ ಮಾಡಿದ್ದೀವಿ ಅಂತ ತೋರ್ಸಕ್ಕೆ ಅದು ಮಾಡಲ್ಲ. ಸೊ ಈ ಥರ ಸಣ್ಣ ಪುಟ್ಟ ವಿಚಾರಗಳು ನಾನು ಹೇಳ್ತಾ ಇರೋದು. ಇದನ್ನಾದರೂ ನಮಗೆ ಹೋಗಿ ಒಬ್ಬರ ಹತ್ರ ಹೇಳಿ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳೋದಕ್ಕೆ ಒಂದು ಕಮಿಟಿ ಬೇಕಾಗತ್ತೆ. ಇದು ಕೆಲವು ತಿಂಗಳುಗಳಿಂದ ಆಗಿದ್ದು, ಒಂದು 2-3 ದಿನ ತುಂಬ ಸದ್ದು ಮಾಡ್ತು. ಇವಾಗ ಏನಾಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಇದನ್ನು ಬೇಕು ಅನ್ನೋರು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ
ಅದನ್ನು ಬಿಟ್ಟು ಬಿಡದೆ ಅದರ ಕಡೆಗೆ ಕೆಲಸ ಮಾಡಬೇಕಾಗತ್ತೆ. ಆ್ಯಂಡ್ ನಮ್ಮ ಚಲನಚಿತ್ರ ಇಂಡಸ್ಟ್ರಿಯಿಂದನೂ ಆ ಥರದೊಂದು ಸಣ್ಣ ಕಮಿಟಿ ತಂದರೆ ಏನೂ ತಪ್ಪಾಗಲ್ಲ ಅಷ್ಟೇ. ಸೊ ದಟ್ ಅವ್ರಿಗೂ ಆ್ಯಕ್ಚುಲಿ ಇಂಡಸ್ಟ್ರಿ ಒಳಗೆ ಏನು ನಡೀತಿದೆ ಅಂತ ಗೊತ್ತಾಗತ್ತೆ. ಈಗ ದೊಡ್ಡವರಿಗೆ ಎಷ್ಟೋ ವಿಚಾರಗಳು ತಲುಪೋದೇ ಇಲ್ಲ. ಸಣ್ಣ ವಿಚಾರನೂ ತಲುಪಿದಾಗ ಏನಾಗತ್ತೆ, ಅವ್ರಿಗೂ ಆ್ಯಕ್ಚುಲಿ ಇಂಡಸ್ಟ್ರಿಲಿ ಏನಾಗ್ತಿದೆ ಏನಾಗ್ತಿಲ್ಲ ಅಂತ ಗೊತ್ತಾದಾಗ ಅವರು ಅದನ್ನು ಸರಿ ಮಾಡ್ಬೋದು. ಆವಾಗ ನಮ್ಮ ಇಂಡಸ್ಟ್ರಿನೇ ತಾನೇ ಚೆನ್ನಾಗಾಗೋದು, ಸ್ಟ್ರಾಂಗ್ ಆಗೋದು, ಬೆಳೆಯೋದು ಐ ಥಿಂಕ್ ಬೇಕಾಗತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಬಹಳಷ್ಟು ಹೆಣ್ಣುಮಕ್ಕಳಿಗಿರ್ಬೋದು ನಟಿ ಆಗಬೇಕು ಅನ್ನೋಂಥ ಆಸೆ ಹೊಸ ಪ್ರತಿಭೆಗಳು ಯಾರು ಬರ್ತಾರೆ ಅವ್ರಿಗೆ ಕಾಮನ್ ಆಗಿ ಇದು ಫೇಸ್ ಮಾಡಿರ್ತಾರೆ, ಕ್ಯಾಸ್ಟಿಂಗ್ ಕೌಚ್ ಅನ್ನೋವಂಥದ್ದು. ಆದರೆ ಹೇಳ್ಕೊಂಡಿರಲ್ಲ ಇಂಡಸ್ಟ್ರಿನಲ್ಲಿ ನಾನು ಬೆಳಿಬೇಕು, ಸೊ ಬೆಳಿಬೇಕಂದ್ರೆ ನಾನು ಇದೆಲ್ಲ ಹೇಳ್ಕೋಬಾರ್ದು, ಬೆಳಿಲೇಬೇಕು ಅನ್ನುವಂಥ ಒಂದು ಪರಿಸ್ಥಿತಿಗೋಸ್ಕರ ಅವರೆಲ್ಲ ಮುಚ್ಚಿಟ್ಕೊಂಡು ಅವ್ರ ದಾರಿ ಅವ್ರು ನೋಡ್ಕೋತಾ ಇರ್ತಾರೆ. ಸೊ ಈ ಒಂದು ಅನುಭವ ಏನಾದರೂ ನಿಮಗೆ ಕಣ್ಣಿಗೆ ಬಿದ್ದಿದ್ದು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಂದು ನಿಮ್ಮ ಹತ್ರ ಹೇಳ್ಕೊಂಡಿರೋವಂಥದ್ದು ನಿಮಗೆ ಅನುಭವ ಆದಂಥದ್ದು? ನನಗೆ ಕಾಲ್ ಬಂದಿದೆ. ನೀವು ಒಬ್ಬ ಇಂಡಿವಿಜುವಲ್ ಆಗಿ ನೀವು ಹೆಂಗೆ ಒಂದು ಸ್ಟ್ಯಾಂಡ್ನ ತೊಗೋತೀರ ನಿಮಗೆ ಬಿಟ್ಟಿರೋದು. ನಾನು ಇಂಡಸ್ಟ್ರೀಲಿ ಬೆಳಿಬೇಕಂದ್ರೆ ನಾನು ಏನು ಬೇಕಾನ ಮಾಡ್ತೀನಿ, ಅದು ನನ್ನ ತಪ್ಪು. ನಾನು ಇಂಡಸ್ಟ್ರೀಲಿ ಓಕೆ ನಾನು ಈ ರೀತಿಯಿಂದಲೇ ಬೆಳಿಬೇಕು, ಇಲ್ಲಾಂದರೆ ಬೆಳೆಯೋಕ್ಕಾಗಲ್ಲ, ನಾನು ಚೂಸ್ ಮಾಡ್ತೀನಿ. ನನಗೆ ಇದು ಮುಖ್ಯನಾ ಅದು ಮುಖ್ಯನಾ. ನನಗೆ ಆ ಥರ ಮಾಡಿ ಬೆಳಿಬೇಕಾಗಿಲ್ಲ. ಬೆಳೆಯೋದಕ್ಕೆ ಸುಮಾರು ಇಂಡಸ್ಟ್ರಿಗಳಿದೆ, ಜೀವನ ಕಟ್ಕೊಳ್ಳೋದಕ್ಕೆ ಸುಮಾರು ಇಂಡಸ್ಟ್ರಿಗಳಿದೆ. ಆ್ಯಂಡ್ ಅದಕ್ಕೆ ನಾನು ಈ ಫೇಮ್ ಅನ್ನೋದನ್ನು ನಂಬೋದೇ ಇಲ್ಲ. ಇವತ್ತು ನಾವು ಮೇಲಿರ್ತೀವಿ, ನಾಳೆ ದಿನ ಕೆಳಗೆ ಬೀಳ್ತೀವಿ. ಇದು ಎಷ್ಟು ವರ್ಷ ನನಗಿರುತ್ತೆ? 5 ವರ್ಷಗಳ, 10 ವರ್ಷಗಳ? ಅದಾದಮೇಲೆ ಬೇರೆ ಬದುಕು ನಾನು ಶುರು ಮಾಡಲೇಬೇಕು. ನನಗೆ ರಿಯಾಲಿಟಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಓಕೆ ನನ್ನ ಸಿನಿಮಾ ಆಗಬೇಕು, ನಾನು ಸೂಪರ್ ಸ್ಟಾರ್ ಆಗಬೇಕು, ನಾನು ಏನು ಬೇಕು ಅದನ್ನು ಮಾಡೋಕ್ಕೆ ಹೋಗಲ್ಲ. ನನ್ನ ಟ್ಯಾಲೆಂಟಿಗೆ ನೀವು ಕೊಡ್ತೀರಾ ಕೊಡಿ. ನಾನು ಅದರಿಂದ ಓಡೇ ಇಲ್ಲ ಇವತ್ತುವರೆಗೂ. ನಾನು ಏನೋ ದೊಡ್ಡ ಫೇಮಸ್ ಆಗಿ ನಾನು ಹಂಗಾಗಬೇಕು ಹಿಂಗಾಗಬೇಕು ಕ್ರಶ್ ಅದು ಓಡೇ ಇಲ್ಲ. ಅದು ಓಡಿದಾಗ ಏನಾಗುತ್ತೆ, ಥಾಟ್ ಇದ್ದಾಗ ಏನಾಗುತ್ತೆ, ಕೆಲವು ಹೆಣ್ಮಕ್ಳು ಸಿಕ್ಕಾಕೊಳ್ತಾರೆ ನಿಮ್ಮಲ್ಲಿ. ಅದು ಆ ಒಂದು ಏನೋ ನೀವು ಆ ಥರ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀರಾ ಅಂತ ಬಂದಾಗ ಕೆಲವೊಬ್ಬರು ಆಪೋಸಿಟ್ ಪರ್ಸನ್ ಅದರಿಂದ ಅಡ್ವಾಂಟೇಜ್ ತೊಗೋತಾರೆ. ಅಡ್ವಾಂಟೇಜ್ ತೊಗೊಳಕ್ಕೆ ಕೊಡಲೇಬಿಡಿ ನೀವು. ಅಥವಾ ನಿಮಗೆ ಇಷ್ಟ ಆಗಲಿಲ್ವಾ, ನೋ ಅಂತ ಸ್ಟ್ರೇಟ್ ಅವೇ ಫೇಸ್ಗೆ ಹೇಳಿ. ಅದನ್ನು ಬಿಟ್ಟು ನೀವು ಕ್ವಾಯಟಾಗಿ ಇಲ್ಲ ನಾನು ಸೈಲೆಂಟಾಗಿ ಇದ್ರೇ ಇಲ್ಲಿ ಬೆಳೆಯೋಕ್ಕಾಗೋದು ಅಂತ ಅಂದ್ಕೊಂಡ್ರೆ ತಪ್ಪಾಗತ್ತೆ. ನಿಮ್ಗದು ಸರಿ ಇಲ್ಲ ಅಂತ ಹೇಳಿ. ಇವಾಗ ನನಗೂ ಅಕ್ಕ ಮಾಡುವಾಗ ಯಾರೋ ಕಾಲ್ ಮಾಡಿದ್ರು, ನಾಟ್ ಅಂದರೆ ನಮ್ಮ ಇಂಡಸ್ಟ್ರಿಲಿರೋ ಯಾವುದೋ ಗೊತ್ತಿರುವಂಥ ಪ್ರೊಡಕ್ಷನ್ ಹೌಸ್, ಗೊತ್ತಿರುವಂಥ ಡೈರೆಕ್ಟರ್ ಅಲ್ಲ, ಯಾರೋ ಹೊಸಬ್ರು, ಹೊಸ ಟೀಮು ಕಾಲ್ ಮಾಡಿದ್ರು. ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಸ್ಕ್ರಿಪ್ಟ್ ನರೇಟ್ ಮಾಡಬೇಕಾಯ್ತು, ಓಕೆ. ಬಿಕಾಸ್ ಆ ಟೈಮಲ್ಲಿ ಇನ್ನೂ ಸಿನಿಮಾ ಮಾಡಲ್ಲ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನೀವು ಪ್ರೊಡ್ಯೂಸರ್ ಜೊತೆಗೆ ಮೀಟ್ ಮಾಡಬೇಕಾಗತ್ತೆ. ಆಮೇಲೆ ಗೊತ್ತಲ್ಲ, ಆಮೇಲೆ ಏನು ಅಂತ ನಾನು ಕೇಳಿದೆ. ಅವರು ಅಲ್ಲ ನಿಮಗೆಲ್ಲ ಗೊತ್ತಿರುತ್ತಲ್ಲ ಇಂಡಸ್ಟ್ರಿ. ಇಲ್ಲ ನಾನು ಸಿನಿಮಾದವಳಲ್ಲ, ನಾನು ಟೆಲಿವಿಷನ್ನವಳು, ಏನು ಅಂತ ಕೇಳಿದೆ. ಇಲ್ಲ ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ, ಪ್ರೊಡ್ಯೂಸರ್ ಜೊತೆಗೆ ಚೆನ್ನಾಗಿರಬೇಕು. ನಾನು ಪ್ರೊಡ್ಯೂಸರ್ ಜೊತೆಗೆ ಚೆನ್ನಾಗಿರೋದಕ್ಕೆ ಸಿನಿಮಾ ಮಾಡಲ್ಲ, ನಾನೊಬ್ಳು ನಟಿ, ನನಗೊಂದು ಕ್ಯಾರೆಕ್ಟರ್ ಕೊಡಿ ನಾನು ಸಿನಿಮಾ ಮಾಡ್ತೀನಿ, ಇಲ್ಲಾಂದರೆ ನಾನು ಸಿನಿಮಾನೇ ಮಾಡಲ್ಲ. ಐ ಥಿಂಕ್ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಕಾಲ್ ನನಗೆ ಬಂದಿದ್ದು. ಅದು ಬಿಟ್ಟರೆ ಇಂಡಸ್ಟ್ರಿ ಕಡೆಯಿಂದ, ಸಿನಿಮಾ ತಂಡದ ಕಡೆಯಿಂದ ನಾನು ಯಾವತ್ತೂ ಹಂಗೆ ಕಾಲ್ ಮಾಡಿಲ್ಲ. ನೀವು ಹೆಂಗೆ ಪ್ರೊಜೆಕ್ಟ್ ಮಾಡ್ಕೋತೀರಾ ಹಂಗೆ ನಿಮ್ಗೆ ಆಪೋಸಿಟ್ ಪರ್ಸನ್ ಟ್ರೀಟ್ ಮಾಡ್ತಾರೆ. ಸಿಂಪಲ್. ಬೇಡ ಅಂದರೆ ಬೇಡ ನೀವು ವಾಕೌಟ್ ಮಾಡಿ. ಲೈಫ್ ತುಂಬ ದೊಡ್ಡದಿದೆ. ಏನು ಒಂದು ಸಿನಿಮಾ ಓಟಿ ಏನು 10 ಸಿನಿಮಾ ಮಾಡ್ತೀವ ನಾವು, ನಾಳೆ ಬೆಳಗ್ಗೆ ಸ್ಟಾರ್ ಆಗಿಬಿಡ್ತೀವ ಆ ಥರ ಮಾಡಿದ್ದಾರೆ ಅಂತ ಹೇಳ್ತಲ್ಲ. ಬಟ್ ಆ ಇಂಟೆನ್ಷನಿಂದ ಹೋಗಬೇಡಿ. ನಾನು ಹಿಂಗೋ ಮಾಡಿ ಏನೋ ಮಾಡಿ ಸಿನಿಮಾ ಮಾಡಬೇಕು, ನನ್ನ ಹೆಸರು ಮಾಡಬೇಕು, ಇದೆಲ್ಲ ಸಿಗತ್ತೆ ದಾರಿಗಳಲ್ಲಿ. ಇಷ್ಟ ಇಲ್ವಾ, ಆಪೋಸ್ ಮಾಡಿ, ಪ್ರಯತ್ನ ಪಡ್ತಾನೆ ಇರಿ, ಬೇರೆ ಬೇರೆ ಆಡಿಷನ್ಸ್ ಮಾಡ್ತಾನೆ ಇರಿ. ಬಟ್ ಯಾವತ್ತೂ ಕ್ವೈಟ್ ಆಗೋಕ್ಕೆ ಹೋಗಬೇಡಿ. ನಿಮ್ಮ ಸ್ಟ್ಯಾಂಡ್ ನೀವೇ ತೊಗೊಳ್ಳಿ. ಬೇರೆಯವ್ರು ಬಂದು ನಂಗೆ ಸಪೋರ್ಟ್ ಮಾಡಬೇಕು, ಒಂದು ಕಮಿಟಿ ಬಂದು ನನಗೆ ಸಪೋರ್ಟ್ ಮಾಡಬೇಕು, ಅದು ತಪ್ಪಾಗತ್ತೆ. ಫಸ್ಟ್ ನಮಗೆ ನಾವು ಸ್ಟ್ಯಾಂಡ್ ತೊಗೊಳ್ಳೋಣ, ಆಮೇಲೆ ನಮ್ಗೆ ಏನು ಬೇಕು ಅದು ಮಾಡ್ಕೊಂಡು ಹೋಗೋಣ ಅಷ್ಟೇ. ಸಿಂಪಲ್. ಪ್ರಾಬಬ್ಲಿ ನೀವು ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಜೊತೆಗೆ ನಿಮಗೆ ನೀವೇ ಸ್ಟ್ಯಾಂಡ್ ತಗೊಳ್ಳೋದ್ರಿಂದ ಎಲ್ಲೋ ಒಂದು ಕಡೆ ಒಂದಷ್ಟು ನೆಗೆಟಿವ್ ಜಾಸ್ತಿ ಬರುತ್ತೇನೋ, ಜೊತೆಗೆ ಬೇಡ ಬಿಡು ಅವ್ರೇನು ಬೆಳೆಯೋದು ಬೇಡ ಬಿಡು, ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಇರಲಿ ಬಿಡು ಅನ್ನೋ ಥರ. ಆ ಥರ ಮಾಡ್ಕೊಂಡು ಸಿನಿಮಾನೇ ಮಾಡಬೇಕಾಗಿಲ್ಲ. ನಂಗೆ ಯಾರು ಸಿನಿಮಾನೇ ಕೊಡೋದು ಬೇಡ, ದಟ್ಸ್ ಓಕೆ. ನನ್ನ ಟೆಲಿವಿಷನ್ ಇದೆ, ನನಗೆ ಅನ್ನ ಹಾಕಿದ್ದೆ 13 ವರ್ಷದಿಂದ. ನಾನು ಇಂಡಸ್ಟ್ರಿನ ಬ್ಲೇಮೇ ಮಾಡ್ತಾ ಇಲ್ಲ ಇಲ್ಲಿ. ಇಂಡಸ್ಟ್ರಿಯಲ್ಲಿ ಕೆಲವೊಬ್ಬರು ಮಾತ್ರ ಪ್ರಾಬಬ್ಲಿ 0.1% ಆ ಥರ ಯೋಚನೆ ಮಾಡೋರು ಇದ್ದಾರೆ. ಆ ಥರ ಯೋಚನೆ ಮಾಡೋರು ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಸಿನಿಮಾಯಿಂದ ನನಗೇನು ಆಗಬೇಕಾಗಿಲ್ಲ. ನಾನು ಆ ಥರ ನಿಮ್ಮ ಕಾಸ್ಟಿಂಗ್ ಕೌಚು ಆ ಒಂದು ಕ್ಯಾಟಗರಿ ಒಳಗೆ ಬಂದು ನಾನು ಸಿನಿಮಾ ಮಾಡೋದೇ ಇಲ್ಲ. ಕೊಡಬೇಡಿ ನಂಗೆ ಸಿನಿಮಾ, ತೊಂದರೆ ಇಲ್ಲ. ನಂಗೆ ದುಡ್ಕೊಂಡು ತಿನ್ನಕ್ಕೆ ಬರುತ್ತೆ. ನಾಳೆ ದಿನ ಒಂದು 5 ವರ್ಷ ಆದಮೇಲೆ ನಂಗೆ ಪ್ರಾಬಬ್ಲಿ ಟೆಲಿವಿಷನಲ್ಲೂ ಕೆಲಸ ಇರಲ್ಲ. ಹಾಗಂತ ನಾನು ಬದುಕನ್ನು ನಡೆಸಲ್ವಾ, ಬೇರೆ ಏನೋ ಶುರು ಮಾಡಲ್ವಾ? ನಂಗೆ ಆ ಧೈರ್ಯ ಇದೆ. ನನಗೆ ಬದುಕನ್ನು ನಡ್ಸೋಕ್ಕೆ ಬರುತ್ತೆ. ಐ ಥಿಂಕ್ ನನ್ನ ತಂದೆ ತಾಯಿ ಆ ಧೈರ್ಯನ ತುಂಬ ಕಳಿಸಿದ್ದಾರೆ. ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಇಂಡಸ್ಟ್ರಿ. ಹೊರಗಡೆನೂ ಜನ ಇದ್ದಾರೆ ಆ ಥರ. ಎಲ್ಲ ಕಡೆಗೂ ನೀವು ಆ ಥರ ಜನನ ಫೇಸ್ ಮಾಡಲೇಬೇಕಾಗತ್ತೆ, ಎದುರಾಕೊಳ್ಳೇಬೇಕಾಗತ್ತೆ. ಹಾಗಂತ ನಿಮ್ಮ ಲೈಫ್ ನೀವು ಸ್ಟಾಪ್ ಮಾಡ್ಕೋತೀರಾ, ಅವ್ರು ನಂಗೆ ಕೆಲಸ ಕೊಡಲ್ಲ ಅಂದ್ಬಿಟ್ಟು ಬೇರೆ ಏನೋ ಹುಡ್ಕೋತೀರಾ ಅಲ್ವಾ? ಸೊ ನಾನು ಆ ಕ್ಯಾಟಗರಿಗೆ ಬರ್ತೀನಿ ಅಷ್ಟೇ.
ಮುಂಚೆ ಆಗಿದ್ರೆ ನಿಮ್ಮ ಬೆಳವಣಿಗೆ ನೋಡಿ ಅಕ್ಕಪಕ್ಕದವ್ರು ಉರ್ಕೋತಾ ಇದ್ರು, ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಉರ್ಕೊಳ್ಳೋರಿದ್ದಾರೆ. ನೀವು ಕಾರ್ ತಗೋತಿರೋ, ಮನೆ ಕಟ್ಟಿಸ್ತಿರೋ, ಇವಳು ಸಿನಿಮಾನೇ ಮಾಡಲ್ಲ, ಸೀರಿಯಲ್ನೂ ಮಾಡಲ್ಲ, ಅದು ಹೆಂಗೆ ಇವಳು ಇಷ್ಟೊಂದು ದುಡ್ಡು ಮಾಡಿದ್ಲು ಅನ್ನೋ ರೀತಿನೂ ಅಂತಾರೆ. ರೀ ನಾನು ಸೀರಿಯಲ್ಗಿಂತ ಸಿನಿಮಾಗಿಂತ ಆ್ಯಂಕರಿಂಗಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದೀನಿ ನಾನು. ಸೊ ಇಫ್ ಯು ಡೋಂಟ್ ನೋ ಆ್ಯಂಕರ್ ಆಗಿ. ಅದೇ ರೀತಿ ಕಮೆಂಟ್ಗಳು ಬರ್ತವೆ. ಸೊ ನೆಗೆಟಿವಿಟಿಗಳನ್ನು ಜೊತೆಗೆ ಸೋಷಿಯಲ್ ಮೀಡಿಯಾನ ಅಂದರೆ ಅವಾಯ್ಡ್ ಮಾಡೋದಂತ ಅಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಬಳಸೋ ರೀತಿನಲ್ಲಿ ಇಟ್ಕೊಂಡಿದ್ದೀರಾ. ಹೌದು, ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಿಮ್ಮ ಮನೆ 4 ಗೋಡೆ ಒಳಗೆ ನೀವು ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ಕಷ್ಟಪಡ್ತಿದ್ದೀರಾ ನಿಮಗೆ ಗೊತ್ತು. ಬೇರೆಯವ್ರು ನಿಮ್ಮನ್ನು ಜಡ್ಜ್ ಮಾಡಿ ಅಥವಾ ನಿಮಗೆ ಕಾಮೆಂಟ್ ಮೂಲಕ ನೀವು ಏನಂತ ಹೇಳಿ ನೀವು ಅದಾಗಲ್ಲ ಬೇಸಿಕ್ಲಿ. ಇವಾಗ ನಾನು ಆ್ಯಂಕರಿಂಗ್ ಮಾಡಿದಾಗ ನಿಮಗೆ ಗೊತ್ತಿರೈತಿ ಆ್ಯಂಕರ್ ಆಗಿರೋದು ನಿಮ್ಮ ಪ್ರಾಬ್ಲಮ್ ನನ್ನ ಜೊತೆಗೆ ನೀವು ರಿಲೇಟ್ ಮಾಡ್ಕೊತೀರ ಅಲ್ವಾ. ಸೊ ಹಾಗಾಗಿ ನಂಗೆ ಆ್ಯಂಕರ್ಸ್ ಬಗ್ಗೆ ಅಷ್ಟು ಹ್ಯೂಜ್ ರೆಸ್ಪೆಕ್ಟ್ ಇದೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆ 5 ಗಂಟೆಗೆ ವಾಪಸ್ ಮನೆಗೆ ಬಂದಿರ್ತೀನಿ ನಾನು. ನನ್ನ ಕಷ್ಟ ನಿಂಗೆ ಗೊತ್ತಿರತ್ತಾ, ನಾನು ನಿಂತಿರೋದು ನಿಂಗೆ ಗೊತ್ತಿರತ್ತೆ. ನಿಂಗೆ ಕಾಣ್ತಾ ಇರೋದೇನೋ ನಾನು ಬರೀ ಗುಡ್ ಸೈಡ್ ಆಫ್ ಮೈ ಲೈಫ್ನ ತೋರಿಸ್ತಾ ಇದ್ದೀನಿ. ಮನೆ ಇಷ್ಟು ವರ್ಷ ಇವತ್ತು ನನಗೆ 33 ವರ್ಷಕ್ಕೆ ಮನೆ ತೊಗೊಂಡಿರೋದು ನಾನು. ಸೊ ಒಂದು ಹುಡುಗಿ ಮನೆ ತೊಗೊಂಡು ಆಬ್ವಿಯಸ್ಲಿ ಎಲ್ಲರೂ ಹೆಂಗೆ ಅಂತಲೇ ಅಂದ್ಕೊಳ್ಳೋದು. ಅನ್ಕೊಳ್ಳೋರು ಬಿಡೋಣ ಬಿಡಿ. ಅದು ಗಂಡು ಮಕ್ಳಿಗಾದ್ರೆ ಹಂಗನ್ನಲ್ಲ. ಅವ್ನು 2 ವರ್ಷದಲ್ಲೇ ಸೆಟ್ಲ್ ಆಗಲಿ ಅಥವಾ 6 ತಿಂಗಳಲ್ಲೇ ಸೆಟ್ಲ್ ಆಗಲಿ, ಅವ್ನು ದುಡಿತು ನನ್ನ ಗುರು ಅಂತ ಹೇಳ್ತಾರೆ. ಹೌದು, ಅದಕ್ಕೆ ನಾವು ದುಡಿತೀವಿ ಅಂತಲೇ ಹೇಳೋಣ. ನಾನು ವಾರಕ್ಕೆ ಒಂದೇ ದಿನ ಕೆಲಸ ಮಾಡೋದು, ವಾರಕ್ಕೆ ಒಂದೇ ದಿನ ಶೂಟ್ ಮಾಡೋದು, ಪ್ರೌಡಾಗಿ ಹೇಳ್ಕೊತೀನಿ. ನಾನು ಸಿನಿಮಾದಲ್ಲಿದ್ದಿದ್ರು ನಾನು ಒಳ್ಳೆ ಪೇಮೆಂಟ್ ತೊಗೊಂಡು ಈ ಥರ ಡೀಸೆಂಟ್ ಲೈಫ್ನ ಮಾಡೋಕ್ಕಾಗ್ತಿತ್ತೋ ಅಲ್ಲೋ ಗೊತ್ತಿಲ್ಲ. ಸೀರಿಯಲಲ್ಲಿ ಬಹುಶಃ ಸ್ವಲ್ಪ ತೊಗೋತಾ ಇದ್ದೆ. ಬಟ್ ಆ್ಯಂಕರಿಂಗ್ ಇರೋದ್ರಿಂದ ನಂಬರ್ ಆಫ್ ಅವರ್ಸ್ ಜಾಸ್ತಿ ಇರೋದ್ರಿಂದ ಕೆಲಸದಲ್ಲಿ ಜಾಸ್ತಿ ಕೆಲಸನ ಡಿಮ್ಯಾಂಡ್ ಮಾಡೋದ್ರಿಂದ ಐ ಆಮ್ ಮೇಕಿಂಗ್ ಡೀಸೆಂಟ್ ಮನಿ. ಅದರಲ್ಲಿ ನನ್ನ ಲೈಫ್ನ ನಾನು ತುಂಬ ಪಾಶಾಗಿ ಏನು ಇಟ್ಕೊಳ್ಳಿಲ್ಲ. ಮನೆ ಎಷ್ಟು ವರ್ಷದಿಂದ ಬಾಡಿಗೆ ಕಟ್ತೀರಾ ಹೇಳಿ? ಬಾಡಿಗೆ ಕಟ್ಕೊಂಡೇ ಬಂದಿದ್ದೀನಿ 13 ವರ್ಷದಿಂದ. ಸೊ ಫೈನಲಿ ಐ ಥಾಟ್ ಓಕೆ, ಈ ರಿಸ್ಕ್ನ ಇವಾಗ ತೊಗೊಳ್ಳಿಲ್ಲ ಅಂತ ಇನ್ನು ಯಾವಾಗ ತೊಗೊಳ್ಳೋದು, ತೊಗೊಂಡ ರಿಸ್ಕ್ನ. ಕಾರ್ ಬೇಕು ರೀ ಓಡಾಡೋಕ್ಕೆ. ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಕಾರ್ ಬೇಕು. 6 ವರ್ಷಗಳು 2 ವೀಲರಲ್ಲಿ ಓಡಾಡಿದ್ದೀನಿ. ಅವ್ರಿಗೆ ಗೊತ್ತಾ ಯಾರಿಗಾದರೂ? ಪೆಟ್ರೋಲ್ ಹಾಕ್ಸ್ಕೊಂಡು ಸಿನಿಮಾ ಶೂಟಿಗೂ ನಾನು 2 ವೀಲರಲ್ಲಿ ಹೋಗಿದ್ದೀನಿ. ನಾನು ಕ್ಯಾಬ್ ತೊಗೋತಾ ಇರಲಿಲ್ಲ, ಅವ್ರ ಹತ್ರ ಬೇಡ ಅಂತ. ಸೊ ನಮ್ಮ ಸ್ಟ್ರಗಲ್ಸ್ ನಮಗಿರುತ್ತೆ. ಬಟ್ ಅದು ಕಾರು ಮನೆ ಒಬ್ಬ ವ್ಯಕ್ತಿನ ಅಥವಾ ಅವ್ನು ಮಾಡ್ತಿರುವಂಥ ಕೆಲಸನ ಡಿಫೈನ್ ಮಾಡೋದೇ ಇಲ್ಲ. ನೀವು ಇದು ಯಾರು ತಗೊಳ್ಳಿಲ್ಲ ಅಂದ್ರೂ ಮಾತಾಡ್ತಾರೆ ಜನ. ಸೊ ತಲೆ ಕೆಡಿಸ್ಕೊಂಡು ಮನೆ ಕಟ್ಸಿದ್ರಿ, ಮನೆ ಬಗ್ಗೆ ಹೇಳಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಮದುವೆ ಮಾಡ್ಕೊಳ್ಳೋದು ಈಸಿ. ಅಂದರೆ ಹುಡುಗ ಇದ್ದರೆ ಅಥವಾ ಹುಡುಗಿ ಇದ್ದರೆ ಮದುವೆ ಮಾಡ್ಕೊಳ್ಳೋದು ಈಸಿ. ಮನೆ ಕಟ್ಟೋದು ಕಷ್ಟ, ಕಟ್ಟಿರೋ ಮನೆನ ಫಿನಿಶ್ ಮಾಡಿಸೋದು ಕಷ್ಟ. ಬಟ್ ಏನೋ ದೇವ್ರ ದಯೆ, ಫೈನಲಿ ಒಂದು ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ಆ ಡಿಸಿಷನ್ನ ತೊಗೊಳಕ್ಕೆ ನನಗೆ ಭಯ ಇತ್ತು. ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಧೈರ್ಯ ಅಂತಾರೆ ಎಲ್ಲರೂ. ಮನೆ ಒಂದು ವಿಚಾರಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾನೆ ಇದೆ, ಬೇಡ ಬೇಡ ಬೇಡ. ಬಿಕಾಸ್ ಅದು ಲೈಫ್ ಟೈಮ್ ಕಮಿಟ್ಮೆಂಟ್. ನಿಮಗೆ ಲೋನ್ಗಳಿಲ್ಲ ಅಂತ ಯೋಚನೆ ಮಾಡಿದಾಗ ಇಟ್ ಇಸ್ ಸ್ಕೇರಿ. ಅಂದರೆ ಕೆಲಸ ಇಲ್ಲದೆ ಇದ್ದರೆ ಹಿಂಗೆ. ಯಾಕಂದರೆ ಆ್ಯಂಕರ್ಸ್ ಲೈಫ್ ಅಗೇನ್ 3 ತಿಂಗಳು ಶೋ ಇದ್ರೆ 3 ತಿಂಗಳು ಶೋ ಇರಲ್ಲ. ಸೊ ಹೆಂಗಪ್ಪ ಅನ್ನೋ ಕ್ವೆಶ್ಚನ್ ಮಾರ್ಕ್ ಬಂದ್ಬಿಡತ್ತಲ್ಲ. ಬಟ್ ಹೋದ ವರ್ಷ ಇಲ್ಲ, ನೋಡೇ ಬಿಡೋಣ, ಅದು ಏನಾಗತ್ತಾಗಲಿ ರಿಸ್ಕ್ನ ತೊಗೊಳ್ಳೋಣ ಅಂತ ತೊಗೊಂಡು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಏನಂತ ಅಂದರೆ ಎಷ್ಟೋ ಜನಕ್ಕೆ ಆಡಿಯನ್ಸಿಗೆ ಗೊತ್ತೇ ಇರಲ್ಲ, ಆರ್ಟಿಸ್ಟ್ಗಳಿಗೆ ಲೋನೇ ಸಿಗಲ್ಲ. ಈಗ ನಾರ್ಮಲ್ ಒಬ್ಬ ಪರ್ಸನಿಗೆ ಒಂದು 20-25 ಸಾವಿರ ಪೇಮೆಂಟ್ ತೊಗೋತಿದ್ರು, ಈಸಿ ಅಂದರು ಹೋಮ್ ಲೋನ್ 2 ಕೋಟಿ ಕೊಡ್ತಾರೆ. ಬಿಕಾಸ್ ಅವ್ರಿಗೆ ತಿಂಗಳಿಗೆ ಪೇಮೆಂಟ್ ಅಂತ ಆಗ್ತಾ ಇರತ್ತೆ. ನಮ್ಗಳ ಲೈಫೇ ಸರಿ ಇಲ್ಲ. ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಎಲ್ಲ ಫುಲ್ಲು IT ರಿಟರ್ನ್ಸ್ ಮಾಡ್ಬಿಟ್ಟು ನೀವು 1 ವರ್ಷದ ಇನ್ಕಮ್ ಇಲ್ಲ. ನಾನು ಕೋವಿಡ್ ಬಂದರೆ ನಾನೇನು ಮಾಡಲಿ, ಇನ್ಕಮ್ ಇಲ್ಲ ಅಂತ ಅಂದರೆ. ಸೊ ನಂಗೆ ಆ್ಯಕ್ಚುಲಿ 1 ವರ್ಷ ಬ್ಯಾಂಕ್ ಡಿಲೇ ಮಾಡಿದ್ರು ಲೋನ್ ಕೊಡೋಕ್ಕೆ. ಸೊ ಹಾಗಾಗಿ ಐ ಥಿಂಕ್ ನಮ್ಮ ಕಷ್ಟಗಳು ನಮಗೆ ಗೊತ್ತಿರತ್ತೆ. ಇರಲಿ, ಏನೋ ಒಂದು ಆಗಲಿ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿ ಮನೆ ಮಾಡಿದ್ದೀನಿ. ಸೊ ಇನ್ನೂ ಕೆಲಸ ನಡೀತಾ ಇದೆ. ಹಾಗಾಗಿ ಈ ಮನೇಲಿ ಇದ್ದೀನಿ. ಸೊ ಖುಷಿಯಾಗತ್ತೆ. ಅಂದರೆ ಕನಸಿನ ಮನೆ ಏನಿಲ್ಲ, ಒಂದು ಸೂರು ನಿಮ್ದಂತ ಇರಬೇಕು. ಏನಾದರೂ ಮಾಡಿ ನೀವು ಎಷ್ಟಾದರೂ. ಅಂದರೆ ನಾನು ಐ ಡೋಂಟ್ ಬಿಲೀವ್ ಇನ್ ಸೇವಿಂಗ್ ಮನಿ. ಬಟ್ ನಮ್ಮ ಮನೇಲಿ ನಮ್ಮ ಅಮ್ಮಂಗೆ ಒಂದು ಆಸೆ ಇತ್ತು, ಸ್ವಂತ ಮನೆ ಅಂತ. ನನಗೂ ಅದೊಂದು ಆಸೆ ಇತ್ತು, ಎಷ್ಟು ವರ್ಷ ಬಾಡಿಗೆ ಕಟ್ಟಲಿ ನಾನು ಅಂತ. ಸೊ ಬಾಡಿಗೆ ಕಟ್ಟೋ ಬದಲು ಲೋನೇ ಕಟ್ಟೋಣ, ಬಿಟ್ಟಾಕು ರಿಸ್ಕ್ ತೊಗೊಳ್ಳೋಣ ಅಂದ್ಬಿಟ್ಟು ಮನೆ ಮಾಡಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಲೆವೆಲ್ ಕಷ್ಟ ಇಲ್ಲಿಂದ ಶುರು ಆಗುತ್ತೆ. ಈಗ ಅದೇ ರೀತಿ ಅವಕಾಶಗಳು ಸಹ ಬರ್ತಾ ಇದ್ದಾವೆ ಬಿಡಿ. ಹೋಪ್ಫುಲಿ ಕೆಲಸ ಮಾಡೋಣ ಅಷ್ಟೇ. ನೀವು ಮೊದಲು ತಗೊಂಡಂತಹ ಸಂಭಾವನೆ ಎಷ್ಟು? ಯಾಕಂದರೆ ನನಗೆ ಈಗ ನೆನಪಾಯಿತು, ನೀವು ಮನೆ ಬಾಡಿಗೆ ಕಟ್ತಿದ್ದೆ ಅಂತ ಹೇಳಿದಕ್ಕೆ ಸಂಭಾವನೆ ಎಷ್ಟು ತೊಗೊಂಡಿದ್ರಿ ಫಸ್ಟ್? ನೀವು ನಂಬಲ್ಲ, ನಂದು ಹೈಯೆಸ್ಟ್ ಸಂಭಾವನೆ ಸೀರಿಯಲಲ್ಲಿ ಅದೇ. ಅದಾದಮೇಲೆ ತೀರಾ ಕಡಿಮೆ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ತೊಗೊಂಡಿದ್ದೀನಿ ನಾನು. ನಂದು ಫಸ್ಟ್ ಸೀರಿಯಲ್ ಪೇಮೆಂಟು ಫಸ್ಟ್ ಮಂತಿಗೆ ಅಣ್ಣ ತಂಗಿ ಅಂತ ಮಾಡಿದ್ದು ಐ ಥಿಂಕ್ 38,000. 2011 38,000. ಸೊ 38,000
ಆ ಅಕ್ಕದಲ್ಲಿ ಅದಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ ನಾನು 3-4 ವರ್ಷ ಆದಮೇಲೆ ಕಡಿಮೆ ತೊಗೊಂಡು ಬಿಕಾಸ್ ಡಬಲ್ ರೋಲ್ ನಂಬರ್ ಆಫ್ ಡೇಸ್ ಜಾಸ್ತಿ ಇರೋದು. ಅದು ಏನೋ ಗೊತ್ತಿಲ್ಲ, ನಮ್ಮ ಪ್ರೊಡ್ಯೂಸರಿಗೆ ನಂಗೆ 2,500 ಬೇಕಂತ ಅಂದೆ. ಎಷ್ಟಮ್ಮ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು? 2,500. ಆಯಿತು ಕೊಡ್ತೀವಿ ಅಂದ್ಬಿಡೋದ. ಸುಮ್ಮನೆ ರ್ಯಾಂಡಮಾಗಿ ಹಾಕ್ತೆ 2,500 ಅಂತ. ಅದಾದ್ಮೇಲೆ ನಾನು 1,800 ರೂಪಾಯಿಗೆ ಮಾಡಿದ್ದೀನಿ ನೆಕ್ಸ್ಟ್ ಸೀರಿಯಲು. ಲೈಕ್ ಡಿಕ್ರೀಸ್ ಆಗ್ತಾ ಬಂದ್ಬಿಡ್ತು ನನ್ನ ಪೇಮೆಂಟು. ಬಟ್ ಮೈ ಫಸ್ಟ್ ಪೇಮೆಂಟ್ ವಾಸ್ 38,000 ಫಸ್ಟ್ ಚೆಕ್. ನಂಗೆ ಫುಲ್ ಖುಷಿ. ಆ ಟೈಮಲ್ಲಿ 2011 38,000 ತೊಗೊಳೋದು ತುಂಬ ದೊಡ್ಡ ಮಾತು. ಆ್ಯಂಡ್ ಅವಾಗೆಲ್ಲ ಅದೇ ಒಂದು 30 ಲಕ್ಷ ಥರ 38,000. ಇಟ್ಸ್ ನಾಟ್ ಅ ಸ್ಮಾಲ್ ಮನಿ. ಐ ಸ್ಟಿಲ್ ರಿಮೆಂಬರ್ ದಟ್ ಚೆಕ್. ನನಗೆ ನನ್ನ ಲೈಫಲ್ಲೇ ಅಷ್ಟು ದುಡ್ಡನ್ನ ಫಸ್ಟ್ ಟೈಮ್ ನಾನು ನೋಡಿದ್ದು, ಅಷ್ಟು ನಾನು ದುಡ್ದಿರೋದು ಅಂತ. ಸೊ ಅದಕ್ಕೆ ನೆನಪಿದೆ. ಇನ್ನೊಂದು ಆ್ಯಂಕರ್ಸ್ ಲೈಫಲ್ಲಿ ಇನ್ನೊಂದು ಫೇಸ್ ಮಾಡ್ಬೇಕೇನಂದ್ರೆ ಈಗ ಇಷ್ಟು ವರ್ಷ ನಿರೂಪಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದೀರಾ. ಸೊ ಅನುಶ್ರೀ ಅವ್ರು ಬಿಟ್ಟರೆ ಅನುಪಮ, ಇನ್ನು ಒಂದಷ್ಟು ಜನ ಇದ್ದಾರೆ ಅಷ್ಟೇ. ಇನ್ಯಾರು ಬರ್ತಿದ್ದಾರಪ್ಪ, ಇವ್ರು ಬಿಟ್ಟೇ ಕೊಡ್ತಿಲ್ವ ಹಿಂಗೆ ಸ್ಪೇಸ್ ಬೇರೆಯವ್ರಿಗೆ? ಇಲ್ಲಪ್ಪ, ಆ ಥರ ಏನಿಲ್ಲ. ನಾನು ಶುರು ಮಾಡಿ ಆಗಿರೋದೇ ಇನ್ನು 5 ವರ್ಷ. ಬಟ್ ನನಗೆ 2 ಶೋಗಳು ಜನ ಇಷ್ಟನೇ ಪಡಲಿಲ್ಲ ನನ್ನನ್ನು. ಐ ಥಿಂಕ್ ಬಿಗ್ ಬಾಸ್, ಆಫ್ಟರ್ ಎಫೆಕ್ಟ್ಸ್ ಅನ್ಸತ್ತೆ. ಕನ್ನಡ ಕೋಗಿಲೆ ಮಾಡಿದೆ, ಮಜಾ ವಾರ್ತಾ ಮಾಡಿದೆ. ತುಂಬ ಬೈಯೋರು ನನ್ನನ್ನು. ಅವಳಿಗೆ ನಿಂತ್ಕೊಳಕ್ಕೆ ಬರಲ್ಲ, ನಗಾಡಕ್ಕೆ ಬರಲ್ಲ, ವಾಯ್ಸ್ ಸರಿ ಇಲ್ಲ, ಅದು ಇದು. ಬಟ್ ಐ ಥಿಂಕ್ ಇಂಪ್ರೂವ್ ಮಾಡ್ಕೊಳ್ತಾ ಬಂದೆ ನಾನು. ಅದು ಇಂಪ್ರೂವ್ ಮಾಡ್ಕೊಳಕ್ಕೆ ಅವ್ರು ನಂಗೆ ಶೋಸ್ ಕೊಟ್ರಲ್ವ. ಈಗ ಎಷ್ಟೋ ಜನ ಶೋಸ್ಗಳನ್ನ ಮಾಡ್ಯಾರು, ಒಂದೊಂದೇ ಶೋ ಆದಮೇಲೆ ಇನ್ನೊಂದು ಶೋ ಸಿಕ್ಕಿಲ್ಲ. ಆಬ್ವಿಯಸ್ಲಿ ಜನ ಇಷ್ಟಪಡಲಿಲ್ಲ ಅಂತ ಅಂದರೆ ಚಾನಲು ಕಂಟಿನ್ಯೂ ಮಾಡಲ್ಲ ಆ್ಯಂಕರ್ಸ್ ಜೊತೆಗೆ. ಸೊ ಇವಾಗ ಜನ ಇನ್ನೂ ನಮ್ಮನ್ನು ಇಷ್ಟಪಡ್ತೀರ, ನನ್ನನ್ನು ಇನ್ನೂ ಇಷ್ಟಪಡ್ತೀರ ಅಂತ ಹೇಳೋದು ತಪ್ಪಾಗುತ್ತೆ. ಐ ಜಸ್ಟ್ ಸ್ಟಾರ್ಟೆಡ್ 5 years ಬ್ಯಾಕ್. ಇನ್ನೂ ಹಿಂಗೆ 5 years ಅಷ್ಟೇ ಆಗಿರೋದು. ಅಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಂಗೆ 2.5 ವರ್ಷ ಆಯ್ತಲ್ಲ ಜನ. ಅದಾದ್ಮೇಲೆ ಪೀಪಲ್ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್. ಒಂದು ಶೋ ಮಾಡಲಿಲ್ಲ ಅಂದಾಗ ಅನುಪಮ ಯಾಕಿಲ್ಲ ಅಂತ ಅಂದರು. ಜನಕ್ಕೆ ಬೋರ್ ಆದಾಗ ಆಬ್ವಿಯಸ್ಲಿ ಚಾನಲ್ಲೇ ತೊಗೊಳ್ಳಲ್ಲ. ಜನ ಬೋರ್ ಆಗ್ತಿದೆ, ಸಾಕು ಅನುಪಮ ಅಲ್ಲಿ ಚಾನಲ್ಲೇ ತೊಗೊಳ್ಳಲ್ಲ. ನಾನು ಬೇಕು ಅನ್ನೋಂಗೆ ಇಲ್ಲ. ಬಟ್ ಐ ಥಿಂಕ್ ವಿ ಬ್ರಿಂಗ್ ದಟ್ ವರ್ಕ್ ಟು ದ ಟೇಬಲ್. ಈಗ ಅನುಶ್ರೀ ಅವರು ಬಹುಶಃ 10 ವರ್ಷದ ಮೇಲಾಗಿದೆ. ಇವತ್ತಿಗೂ ನಂಬರ್ 1 ಆ್ಯಂಕರ್ ಅವರು ಕರ್ನಾಟಕದಲ್ಲಿ. ಏನಕ್ಕಂದ್ರೆ ಅವ್ರು ಏನೋ ಒಂದು ವಿಷಯನ ತರ್ತಿದಾರಲ್ವ ಶೋಗೆ. ಇಲ್ಲಾಂದರೆ ಬಹುಶಃ ಅನುಶ್ರೀ ಇರ್ತಾನೆ, ಎಲ್ಲ ಬೇರೆ ಯಾರೋ ಇರೋರು ಆ ಜಾಗದಲ್ಲಲ್ವ. ನಂಬರ್ 1 ಆಗೋದು ಕಷ್ಟ ಇದೆ, ಅದನ್ನು ಉಳಿಸ್ಕೊಳ್ಳೋದು ಕಷ್ಟ ಇದೆ. ಐ ಥಿಂಕ್ ಅವ್ರು ಶಿ ಇಸ್ ಡೂಯಿಂಗ್ ದ್ಯಾಟ್. ನಾನು ಅದೇ ಅನುಶ್ರೀ, ಅನುಪಮ ಎಲ್ಲ ಆಮೇಲೆ ಆನಂದು ಎಲ್ಲನೂ ಆನೆ ಬರುತ್ತೆ, ಅಕ್ಕುಲ್ಲು ಎಲ್ಲರೂ ಅದೇ ಬರುತ್ತೆ. ಹೋಪ್ಫುಲಿ ಐ ಥಿಂಕ್ ಜನ ಇನ್ನೂ ನೋಡೋಕೆ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಆ ದಯಿಂದ ನಂಗೆ ಕೆಲಸ ಸಿಗ್ತಿದೆ. ಬೇರೆ ಯಾರಾದರೂ ವರ್ಕರೆ ಡೆಫಿನೆಟ್ಲಿ ಚಾನಲ್ ತೊಗೋತಾರೆ. ಸ್ಯಾಂಡಲ್ವುಡ್ಡಲ್ಲಿ ಆರ್ ಅನ್ನುವಂಥದ್ದು, ರಕ್ಷಿತಾ, ರಮ್ಯಾ, ರಚಿತಾ ರಾಮ್, ಹಾಗೆ ಇಲ್ಲಿ ಕಿರುತೆರೆಯಲ್ಲಿ ನಿಮ್ಮದು ಅನ್ನುವಂಥದ್ದು. ಸೀರಿಯಸ್ಲಿ ಅದು ನೋಡಿ ಎಲ್ಲರೂ ಹೇಳ್ತಿರ್ತಾರೆ. ಅನುಶ್ರೀ, ಅಕ್ಕುಲು, ಆನಂದು, ಅಪರ್ಣಾ ಮ್ಯಾಮು, ಅನುಪಮ, ಸಿ ಎ ವರ್ಕ್ಸ್. ಸೊ ಇದು ಹುಟ್ಟಿನಿಂದ ನಾಮಕರಣ ಮಾಡಿರುವಂಥ ಹೆಸರೇ ಅನುಪಮ. ಹೌದು. ಸಿನಿಮಾ ಇಂಡಸ್ಟ್ರಿಗೋಸ್ಕರ ಏನು ಚೇಂಜ್? ಚಾನ್ಸೇ ಇಲ್ಲ. ಸಿನಿಮಾ ನೋಡೇ ಇಟ್ಟಿದ್ದವ್ರು. ಅನುಪಮ ಅನ್ನೋ ಸಿನಿಮಾ ನೋಡಿಬಿಟ್ಟು ಈ ಹೆಸರು ಇಟ್ಟಿರೋದು. ಬಟ್ ಸಿನಿಮಾ ಇಂಡಸ್ಟ್ರಿಗೇನು ಚೇಂಜ್ ಮಾಡ್ಕೊಳ್ಳಿಲ್ಲ. ನಂಗಿತ್ತು ಚೇಂಜ್ ಮಾಡ್ಕೋಬೇಕಂತ. ಇದು ಅನುಪಮ ಅನ್ನೋದು ವರ್ಕ್ ಆಗಲ್ಲ. ಆ್ಯಂಡ್ ಇಟ್ ಈಸ್ ಒನ್ ಡಿಫ್ರೆಂಟ್ ನೇಮ್. ಯೂಶ್ವಲಿ ಆ ಹೆಸರುಗಳನ್ನ ನೋಡೇ ಇಲ್ಲ. ಅನುಪಮ ಭಟ್ ಒಬ್ಬರಿದ್ದಾರೆ ಬಿಟ್ಟರೆ, ಅನುಪಮ ಅನ್ನೋ ಹೆಸರು ವೆರಿ ರೇರ್. ನಂಗೆ ಅದಿತ್ತು ಚೇಂಜ್ ಮಾಡ್ಕೋಬೇಕು, ದಿವ್ಯಾ ಅಂತ ಇಟ್ಕೋಬೇಕು, ಇನ್ನೊಂದಿನ ಮತ್ತು ಅದೆಲ್ಲ ಇತ್ತು. ಬಟ್ ಐ ಥಿಂಕ್ ಬಿಗ್ ಬಾಸ್ ಆದಮೇಲೆ ಚೇಂಜ್ ಮಾಡೋ ಪ್ರಮೇಯನೇ ಬರಲಿಲ್ಲ. ಬಿಕಾಸ್ ರಿಜಿಸ್ಟರ್ ಆಗೋಯ್ತು ಅನುಪಮ ಗೌಡ ಅಂತ. ಸೊ ಇದೇನೆ ಹುಟ್ಟಿನ ಹೆಸರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ರಿ, ಪಾಟ್ರಿ ಕ್ಲಾಸ್ ಅಂತ. ಏನು ಹೋಗ್ತಾ ಇದ್ದೀರಾ? ಅಲ್ಲಿ ಬಾಲಿಯಲ್ಲಿ ಎಲ್ಲರೂ ಒಂದೇನೋ ಜಾಗ ನೋಡೋಕೆ ಹೋಗ್ತಾರೆ. ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋದೆ, ಅಲ್ಲಿ ಇತ್ತು ಅಂತ ಗೊತ್ತಾಯಿತು. ಸೊ ಐ ಥಾಟ್ ಓಕೆ ಟ್ರೈ ಮಾಡೋಣ ಅಂತ. ಬೆಂಗಳೂರಲ್ಲಿ ಎಲ್ಲಿದೆ ಚೆಕ್ ಮಾಡ್ತೀನಿ, ಒಂದಷ್ಟು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಬೇಕಂತ. ನಂಗೆ ಪಾಟ್ರಿ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ಈಗ ಮರಳಿ ಮತ್ತೆ ಮಣ್ಣಿಗೆ ಅಂತ ಏನೇ ಮಾಡಿದ್ರು ಅಲ್ಲಿಗೆ ಹೋಗ್ಬೇಕಲ್ಲ. ಸೊ ಐ ಥಿಂಕ್ ಅಲ್ಲಿ ಸ್ಟಾರ್ಟ್. ಬಂದ ತಕ್ಷಣ ಈಗ ಪ್ರೋಮೋ ಶೂಟು ಅದು ಇದು ಮತ್ತು ಇದು ಸ್ಟೇಟ್ ಅವಾರ್ಡ್ ಆಯ್ತಲ್ಲ. ಸೊ ಹಾಗಾಗಿ ನಂಗೆ ಅದ್ರ ಕಡೆ ಗಮನ ಕೊಡೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ಅದನ್ನೊಂದು ಹಾಬಿಯಾಗಿ ಇಟ್ಕೋತೀನಿ ನಾನು. ಗಂಡ್ಮಕ್ಳು ಸಂಬಳ ಕೇಳಬಾರ್ದು, ಹೆಣ್ಮಕ್ಳು ಏಜ್ ಕೇಳಬಾರ್ದು ಅಂತಾರೆ. ಬಟ್ ನೀವು ಆಲ್ರೆಡಿ ನೀವು ಹೇಳಿಬಿಟ್ರಿ. ಅದನ್ನೇ ನಾನು ಹೇಳಿದೆ, ನಾನು ಕೇಳಲಿಲ್ಲ, ನೀವೇ ಹೇಳಿಬಿಟ್ರಿ. ಮದುವೆ ಯಾವಾಗ ಆದಾಗ ನಂಗೆ ಮದುವೆ ಬಗ್ಗೆ ದೇವರಾಣೆಗೂ ಇಂಟ್ರೆಸ್ಟ್ ಇಲ್ಲ. ಯಾರ್ಯಾರು ಏನಾದರೂ ಅಂದ್ಕೊಳ್ಳಿ, ನಂಗೆ ಇಂಟ್ರೆಸ್ಟೇ ಇಲ್ಲ ಮದುವೆ ಬಗ್ಗೆ. ಅದು ನ್ಯಾಚುರಲಿ ಆಗಬೇಕು. ಈಗ ಯಾರೋ ಕೇಳ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಿಂದ ಪ್ರೆಷರ್ ಬರ್ತಿದೆ ಅಂತ ನಾನು ಮದುವೆ ಆಗೋದು ತಪ್ಪಾಗತ್ತೆ. ಐ ಡೋಂಟ್ ವಾಂಟ್ ಟು ಎಂಡ್ ಅಪ್ ಬೀಂಗ್ ಗೆಟಿಂಗ್ ಡಿವೋರ್ಸ್ಡ್. ನನಗೆ ಆ ಮಟ್ಟಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಆದರೆ ಆಗಲಿಲ್ಲ ಅಂದರೆ ಇಲ್ಲ. ನಾನು ಎರಡಕ್ಕೂ ಓಪನ್ ಆಗಿದ್ದೀನಿ. ಯಾವುದಕ್ಕೂ ಅಂದರೆ ನಾನು ಮದುವೆನೇ ಆಗಲ್ಲ, ನಾನು ಯಾವ ಹುಡುಗನೂ ಇದು ಮಾಡ್ತಾ ಇಲ್ಲ, ಆ ಥರ ನಾನು ಏನೂ ಹೇಳಲ್ಲ. ರೈಟ್ ನೌ ಐ ಆಮ್ ಸಿಂಗಲ್. ಬಟ್ ನನಗೆ ದಾರಿ ಹೆಂಗೆ ಕರ್ಕೊಂಡು ಹೋಗೋದು ಹಂಗೆ ಹೋಗ್ತೀನಿ ವಿತ್ ಫ್ಲೋ. ಬಿಟ್ಟರೆ ನಾನು ಮದುವೆದು ಏನೂ ತಲೆಯಲ್ಲೇ ಇಲ್ಲ. ಇದ್ದರೆ ಡೆಫಿನೆಟ್ಲಿ ಹೇಳ್ತೀನಿ ಮದುವೆ ಹೋಗಿದ್ರೆ. ರೆಡಿ ಟು ಮಿಂಗಲ್. ನನಗೆ ಆ ಥರದ್ದು ಏನೂ ಥಾಟೇ ಇಲ್ಲ. ಐ ನಾಟ್ ಮೆಟ್ ಎನಿಬಿಡಿ ಆ ಥರ. ಹಾಗೆ ಅದೇ ಆ ಥಾಟಲ್ಲಿ ಇಲ್ಲದಾಗ ಏನಾಗುತ್ತೆ, ನೀವು ಯಾರನ್ನೂ ಹಂಗೆ ನೋಡೋಕ್ಕೆ ಹೋಗಲ್ಲ. ನಾನು ಐ ಆಮ್ ಜಸ್ಟ್ ಬಿಸಿ. ಅದು ಈಗ ಎಸ್ಪೆಷಲಿ ಮನೆ ಆದಮೇಲೆ ಹೋಗಿದೆ,
ಕೆಲಸ ಒಂದೇ ನನ್ನ ತಲೆಯಲ್ಲಿರೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ವಿಲ್ ಸಿ ಡೆಸ್ಟಿನಿ ಪರ್ಮಿಟ್ಸ್. ನಾನು ಮದುವೆ ಆಗಬೇಕು, ನಾನು ಯಾರನ್ನೋ ಒಬ್ರನ್ನ ಭೇಟಿ ಮಾಡ್ತೀನಿ ಈ ವರ್ಷ, ನನಗೂ ಇಷ್ಟ ಆಗುತ್ತೆ ಅವ್ರಿಗೂ ಇಷ್ಟ ಆಗುತ್ತೆ, ಮದುವೆ ಆಗಬೇಕು ಅಂತ ಇದ್ದರೆ ಆಗೋಣ, ಇಲ್ಲ ಅಂತಂದರೆ ಇಲ್ಲ, ನಾಟ್ ಕೀನ್. ಈಗ ಬಿಗ್ ಬಾಸ್ ಬಂದಾದ್ಮೇಲೆ ನೀವು ಹೆಚ್ಚು ಕ್ಲೋಸ್ ಇರೋದು ಒಬ್ಬರ ಜೊತೆ ಮಾತ್ರ, ಎಲ್ಲಿ ಹೋದ್ರೂ ಅವ್ರ ಜೊತೆನೇ ಇರ್ತೀರಾ, ಯಾರೇ ಹೇಳಿ? ಕೃಷಿ ತಾಪಂಡ. ಈಗ ನಿಮ್ಮ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಕ್ಕೂ ಬಂದು ಕೇಕ್ ಸೆಲೆಬ್ರೇಟ್ ಮಾಡಿದ್ರು, ಮನೆಯಲ್ಲಿ ಖುಷಿ ವ್ಯಕ್ತಪಡಿಸಿದ್ರು. ಇಲ್ಲ, ಐ ಥಿಂಕ್ ಶಿ ಇಸ್ ಬಿನ್ ವೆರಿ ವೆರಿ ಸಪೋರ್ಟಿವ್. ನಾವು ಬಿಗ್ ಬಾಸಲ್ಲಿ ಕ್ಲೋಸ್ ಆಗಿರಲಿಲ್ಲ, ಹೊರಗಡೆ ಬಂದು ನಾವಿಬ್ಬರು ಕ್ಲೋಸ್ ಆಗಿದ್ದು. ಇಟ್ಸ್ ಬೀನ್ ಮೆನಿ ಇಯರ್ಸ್ ಆಯಿತು, 7 years ಆಯಿತು. ಶಿ ಇಸ್ ದೇರ್. ನನ್ನ ಒಂದು ಲೈಫ್ನ ಪ್ರತಿಯೊಂದು ಇಂಪಾರ್ಟೆಂಟ್ ಘಟ್ಟದಲ್ಲಿ ಕೃಷಿ ನನ್ನ ಲೈಫಲ್ಲಿ ಇದ್ದಾಳೆ. ಇನ್ಫ್ಯಾಕ್ಟ್ ನಮ್ಮ ತಂದೆ ತೀರು ಹೋದಾಗ್ಲೂ ಶಿ ವಾಸ್ ದ ಮೇನ್ ಪಾರ್ಟ್ ಆಫ್ ದಟ್. ಇದು ಆ ಸಿಚುವೇಶನಲ್ಲಿ ಐ ಥಿಂಕ್ ಅವಳೊಬ್ಳು ನನ್ನ ಜೊತೆಗೆ ತುಂಬ ಸ್ಟ್ರಾಂಗಾಗಿ ನಿಂತಿದ್ಲು. ಆ್ಯಂಡ್ ವಿ ಸಪೋರ್ಟ್ ಈಚ್ ಅದರ್. ನನಗೆ ಅವಳು ಏನಾದರೂ ಮಾಡ್ಬೇಕನ್ನೋದು ನನಗೂ ಇಷ್ಟ. ಈಗ ಹೆಣ್ಮಕ್ಳು ಫ್ರೆಂಡ್ಸ್ ಆಗಿರಲ್ಲ ಅಂತ ಹೇಳ್ತಾರೆ, ಅದು ಖಂಡಿತವಾಗ್ಲೂ ಸತ್ಯ. ಹೆಣ್ಮಕ್ಳು ಫ್ರೆಂಡ್ಸ್ ಆಗಿರೋಕ್ಕಾಗಲ್ಲ. ಬಟ್ 50% ಈ ಕಡೆಗೂ ಇದೆ. ಈ ಥರದ್ದು ಸಪೋರ್ಟಿವ್ ಫ್ರೆಂಡ್ ನಿಮಗೂ ಇದ್ದಾಗ, ನೀವು ಸಪೋರ್ಟಿವ್ ಇದ್ದಾಗ ಐ ಥಿಂಕ್ ಆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ ಥರದ್ದೊಂದು ಒಳ್ಳೆ ಫ್ರೆಂಡ್ ನನಗೆ. ಶಿ ಇಸ್ ಅ ವೆರಿ ವೆರಿ ಡಿಯರ್ ಫ್ರೆಂಡ್. ಮೊನ್ನೆನೂ ಪಾಪ ಅವಳು ನಾನು ಬಂದಾಗ ಅನೌನ್ಸ್ ಆದಾಗ ಅವಳು ಊರಲ್ಲಿ ಇರಲಿಲ್ಲ. ಅವಳು ಅದೇ ಅಂತ ಹೇಳಿ ನಾನು ಬೆಂಗಳೂರಲ್ಲಿ ಇರಬೇಕಾಯ್ತು. ನೆಕ್ಸ್ಟ್ ಡೇ ಬಂದು ಪಾಪ ಕೇಕ್ ಎಲ್ಲ ತಂದು ಕಟ್ ಮಾಡಿಸಿ ಒಳ್ಳೆದನ್ನೇ ವಿಶ್ ಮಾಡ್ತಾಳೆ ಅಷ್ಟೇ. ಖುಷಿ ಆಗತ್ತೆ ಆ ಥರ ಫ್ರೆಂಡ್ಸ್ ಇರುವಾಗ ಜೊತೆಗೆ. ಸೊ ಈ ಬಾರಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ, ಒಂದು ಮಟ್ಟಕ್ಕೆ ನೋಡಿದ್ದೀನಿ. ಎಸ್. ಫಿನಾಲೆ ಹತ್ರ ಬಂತು, ಅಲ್ಲಿರೋರ್ಗಂತೂ ಟೆನ್ಷನ್ ಇದ್ದೇ ಇರುತ್ತೆ. ಸೊ ನಿಮ್ಗೆ ಆ ಫೀಲಿಂಗ್ಸ್ ಎಲ್ಲ ಗೊತ್ತಿರುತ್ತೆ, ಒಳಗಡೆ ಏನೇನು ಆಗ್ತಾ ಇರುತ್ತೆ ಅಂತ. ಯಾರು ಗೆಲ್ಲಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನಂಗೆ ಗೆಲ್ಲಬಾರ್ದು ನಂಗೆ ಗೊತ್ತಿಲ್ಲ. ಈ ಒಂದು ಪರ್ಟಿಕ್ಯುಲರ್ ಸೀಸನ್ ನಾನು ಈ ಮೊನ್ನೆನೂ ಒಳಗೆ ಹೋಗಿ ಬಂದೆ, ಅವಾಗ ಅದನ್ನೇ ಅಂತಿದ್ದೆ. ಈ ವಾರ ಒಬ್ರು ಯಾರೋ ಇಷ್ಟ ಆಗ್ತಾರೆ, ನೆಕ್ಸ್ಟ್ ವೀಕ್ ಅದು ಏನೋ ಮಾಡಿಬಿಡ್ತಾರೆ, ಅಂದರೆ ಸಣ್ಣದಾಗಿ ಒಪಿನಿಯನ್ ಚೇಂಜ್ ಆಗಿಬಿಡುತ್ತೆ ಅವ್ರ ಬಗ್ಗೆ. ಆಬ್ವಿಯಸ್ಲಿ ನಾನು ಒಳಗಡೆ ಇದ್ದಿದ್ದರಿಂದ 24 ಗಂಟೆ ಆಗೋದೇ ಬೇರೆ, 1.5 ಗಂಟೆ ನಾವು ನೋಡೋದೇ ಬೇರೆ. ಬಟ್ ಇರೋದ್ರಲ್ಲಿ ನನಗೆ ಅನ್ಸೋದು ಏನಂದರೆ, ನನಗೆ ಟಾಸ್ಕ್ಗಳಲ್ಲಿ ಭವ್ಯ ಗೌಡ ಅಂತೂ ಶಿ ಈಸ್ ಮೈ ಫೇವ್ರೆಟ್. ನಾನು ಅದನ್ನು ಹಿಂಜರಿಯೋದೇ ಇಲ್ಲ. ಅವ್ರ ಮಿಸ್ಟೇಕ್ಸ್ ಎಲ್ಲ ಆಗಿದೆ, ಅವ್ರಿಗೆ ಶಿಕ್ಷೆ ಆಗಿದೆ, ಬೈಸ್ಕೊಂಡ್ಯಾರು ಏನೇ ಇರ್ಬೋದು. ಬಟ್ ಆ ಮನೆ ಒಳಗಡೆ ಹುಡುಗರಿಗೂ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಹಿಂಗೆ ಸೈಡಿಗೆ ತಳ್ಬಿಡ್ತೀನಿ. ಆ ಹುಡುಗಿ ಎಲ್ಲದಕ್ಕೂ ಮುನ್ನುಗ್ಗಿ ಹೋಗುತ್ತೆ, ಟಾಸ್ಕ್ ಆಡುತ್ತೆ. ದ ವೇ ಶಿ ಪ್ಲೇಸ್ ಟಾಸ್ಕ್, ನನಗೆ ಟಾಸ್ಕ್ ಆಡೋ ಹೆಣ್ಮಕ್ಳನ್ನೇ ಬಲೆ ಇಷ್ಟ. ಅದರಲ್ಲಿ ನನಗೆ ಭವ್ಯ ಗೌಡ ಸ್ಟುಡ್ ಔಟ್. ಸಖತ್ತಾಗಿ ಆಡಿದ್ರು ಟಾಸ್ಕ್ಗಳೆಲ್ಲ ಮಾತ್ರ. ಬಟ್ ಕೊನೆಗೆಲ್ಲೋ ಒಂದು ಸ್ವಲ್ಪ, ಅಂದರೆ ಯಾರೂ ಮಾಡದಿರೋ ಮಿಸ್ಟೇಕ್ಸ್ ಏನೂ ಮಾಡಿಲ್ಲ, ಸ್ವಲ್ಪ ದೊಡ್ಡದಾಯಿತು. ಈಗ ಹನುಮಂತಗೆ ಹೊಡೆದಿದ್ದು ಸ್ವಲ್ಪ ಹೈಲೈಟ್ ಆಯಿತು. ಬಿಟ್ಟರೆ ಐ ಥಿಂಕ್ ಶಿ ಈಸ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಆ ಟಾಸ್ಕ್ ವಿಚಾರದಲ್ಲಿ ಅಂತ ಬಂದಾಗ. ಬಟ್ ಓವರ್ ಆಲ್ ಅಂತ ನೋಡೋಕೆ ಹೋದಾಗ ನನಗೆ ತ್ರಿವಿಕ್ರಮು ತುಂಬ ಚೆನ್ನಾಗಿ ಆಡ್ಯಾರೆ. ನನಗೆ ಮಂಜು ಗೆಲ್ಲಬೇಕಂತ ತುಂಬಾ ಆಸೆ ಇತ್ತು. ಐ ವಾಸ್ ರೂಟಿಂಗ್ ಫಾರ್ ಮಂಜು. ಹೆಂಗೆ ಆಡ್ತಾ ಇದ್ರು ಆ ಸೀಸನಿಗೆ ಒಂದು ಏನೋ ಡಿಫ್ರೆಂಟ್ ಡೈಮೆನ್ಷನ್ ತಂದಿದ್ದು ಮಂಜು. ಜಗದೀಶ್ ಅವ್ರನ್ನೆಲ್ಲ ಎದುರಾಕೊಂಡು ಕಿರ್ಚಾಡ್ಕೊಂಡು ಟಾಸ್ಕ್ಗಳನ್ನ ಬೇರೆ ಥರ ಆಡ್ಕೊಂಡು ಎಲ್ಲೋ ಈ ಲಾಸ್ಟ್ ಇಸ್ ಟ್ರ್ಯಾಕ್. 6 ವಾರಗಳು ಓಪನಾಗಿ, ಯೂಶ್ವಲಿ ನಮಗೆಲ್ಲ ಓಪನಾಗಿ ಹೇಳ್ತಾನೆ ಇರಲಿಲ್ಲ, ನೀವು ಇದು ತಪ್ಪು ಮಾಡ್ತಾ ಇದ್ದೀರಾ ಅಂತ ಇಂಡೈರೆಕ್ಟಾಗಿ ಹೇಳೋರು. ಮಂಜು ಹೇಳಿದ್ರು ಐ ಡೋಂಟ್ ನೋ, ಅವ್ರು ಚೇಂಜೇ ಮಾಡ್ಕೊಳ್ಳಿಲ್ಲ. ಕ್ಲಿಯರ್ ಕಟ್ ವಿನ್ನರ್ ಇದ್ರು ನಮಗೆ. ಐ ಥಿಂಕ್ ಅವರೇ ಅವ್ರ ಕೈಯಾದರೆ ಆ ಟ್ರೋಫಿ ನೀಡಿ ಅದನ್ನು ಮಿಸ್ ಮಾಡ್ಕೊಂಡ್ರು ಅನ್ನೋದು ಬೇಜಾರು ಅಂತ ನಂಗೆ ಖಂಡಿತವಾಗ್ಲೂ ಇದೆ. ಬಿಕಾಸ್ ಮಂಜು ಪಟ್ಟರು ಅಂತ ಕಷ್ಟಕ್ಕೆ ಐ ನೋ ಮಂಜು ಫ್ರಮ್ 17 years. ನಂಗೆ ಹಳೇ ಪರಿಚಯ, ಅದು ಹಳೆ ತಲೆ. ನಂಗೆ ಅವು ವಿನ್ ಆಗ್ಬೇಕಂತ ಆಸೆ ಇದೆ. ನಾನು ಒಳಗಡೆ ಹೋದಾಗ ಚೆನ್ನಾಗಿ ಅಂತ ಹಿಂಗೆಲ್ಲ ಹೇಳಿ ಬಂದಿದ್ದೀನಿ. ಬಟ್ ಅಂದ್ರೂ ಐ ಡೋಂಟ್ ನೋ, ನನಗೆ ಮಂಜು, ಐ ವಾಸ್ ರೂಟಿಂಗ್ ಫಾರ್ ಮಂಜು. ಐ ವಾಂಟೆಡ್ ಹಿಮ್ ಟು ವಿನ್. ಐ ಫೀಲ್ ಹನುಮಂತು ಗೆಲ್ತಾರೆ ಅಂತ ಅನ್ಸುತ್ತೆ. ಅದೇನು ಹೆಣ್ಮಕ್ಳು ಗೆಲ್ಲಬೇಕು ಅಂತ ನಾನು ನಿಮ್ಮ ಕ್ವೆಶ್ಚನ್ನು. ಹೆಣ್ಮಕ್ಳಿಗೆ ಯಾರು ಓಟ್ ಹಾಕ್ತಿದಾರಪ್ಪ ನಂಗೆ ಹೇಳಿ? ಯಾಕೆ ಪ್ರತಿ ಸಲ ಪ್ರತಿ ಸೀಸನಲ್ಲೂ ಹುಡುಗರಿಗೆ ಕೋಟಿಗಟ್ಟಲೆ ಓಟ್ ಬರ್ತಾ ಇದೆ, ಹೆಣ್ಮಕ್ಳಿಗೆ ಯಾಕೆ ಬರ್ತಿಲ್ಲ? ಈ ಕ್ವೆಶ್ಚನ್ ನೀವು ಮಾಡಿ ಫಸ್ಟು. ನಂಗೆ ಎಲ್ಲರೂ ಅಂತಾರೆ, ಈಗ ಹುಡುಗಿರಿದ್ದಾರೆ, ಹುಡುಗಿರಿಗೆ ಸಪೋರ್ಟ್ ಮಾಡಿ, ಒಂದು ಓಟ್ ಅನುಪಮ ಕೇಳಿದ್ರೆ ಒಂದು ಏನು 100-150 ಓಟ್ ಬರುತ್ತಾ? ಲಾಸ್ಟ್ ಸೀಸನ್ನಲ್ಲಿ ಈ ಪ್ರಶ್ನೆನ ಆಡಿಯನ್ಸೇ ಮಾಡಿದ್ರು. ಏನಂತ? ಸಂಗೀತ ಶೃಂಗೇರಿಗೆ ತುಂಬ ಟಫ್ ಫೈಟ್ ಇತ್ತು ಅಲ್ಲಿ. ಡೆಫಿನೆಟ್ಲಿ ಫೈಟ್ ಇತ್ತು. ಐ ಥಾಟ್ ಸಂಗೀತ ವಿನ್ ಆಗ್ತಾರೆ ಅಂತ. ಒಂದು ಸಂಗೀತ ಇಷ್ಟು ವರ್ಷಗಳು ಬಿಗ್ ಬಾಸ್ ನಾನು ನೋಡಿದ್ದೀನಲ್ಲ, ಆ ಥರ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅತ್ತು ಮಾಡಿ, ಗಲಾಟೆ ಮಾಡಿ, ಟಾಸ್ಕ್ಗಳನ್ನ ಆಡಿ, ಸ್ಟ್ಯಾಂಡ್ಸ್ಗಳನ್ನ ತೊಗೊಂಡು ಅಂದರೆ ಒಂದು ಇಂಪ್ಯಾಕ್ಟ್ ಮಾಡಿದಂಥ ಹುಡುಗಿನೇ ಗೆಲ್ಲಿಲ್ಲ. ಯಾಕೆ ಗೆಲ್ಲಿಲ್ಲ? ಓಟ್ಸ್ ಬರ್ತಲ್ಲ. ಓಟ್ಸ್ ಮಾಡ್ತಾ ಇರೋದು ಯಾರು? ದೇಸೆ ವೋಟಿಂಗ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾರೆ. ವೋಟಿಂಗ್ ಇಲ್ಲದೆ ಅಲ್ಲಿ ಏನೂ ನಡೆಯೋದೇ ಇಲ್ಲಲ್ಲ ಬಿಗ್ ಬಾಸಲ್ಲಿ. ಆ್ಯಂಡ್ ಎವ್ರಿ ಟೈಮ್ ನೀವು ವಿನ್ನರ್ನ ನೋಡೋಕೆ ಹೋದಾಗ ತುಂಬ ಮಾರ್ಜಿನ್ ಇರುತ್ತೆ, ಇಷ್ಟಿಷ್ಟು ಮಾರ್ಜಿನ್ ಇರುತ್ತೆ. ಹುಡುಗರಿಗೆ ಕೋಟಿಗಟ್ಟಲೆ ಓಟ್ ಬರ್ತಾ ಇರುತ್ತೆ, ಹೆಣ್ಮಕ್ಳಿಗೆ ಯಾಕೆ ಬರ್ತಾ ಇಲ್ಲ?
ಯಾಕೆ ಹೆಣ್ಮಕ್ಳು ಓಟ್ ಹಾಕ್ತಾ ಇಲ್ಲ? ಗೆಲ್ಲಿ ಅನ್ನೋದಕ್ಕಿಂತ ಓಟ್ ಹಾಕಿ ಯಾಕೆ ಹುಡುಗರಿಗೆ ಮಾತ್ರ ಅಷ್ಟು ಬರ್ತಾ ಇದೆ? ವೈ ಯು ಟೆಲ್ ಮಿ? ಮತ್ತೆ ಆ ಕ್ವೆಶ್ಚನ್ ನನಗೂ ಇದೆ ಇವತ್ತು. ಬರೀ ನೀವು ಹೆಣ್ಮಕ್ಳಿಗೆ ಬಂದ್ಬಿಟ್ಟು ಹೆಣ್ಮಕ್ಳನ್ನ ಸಪೋರ್ಟ್ ಮಾಡಿ ಅನ್ನೋದು ತಪ್ಪಾಗತ್ತೆ. ಎಲ್ಲರೂ ಓಟ್ ಹಾಕ್ಬೇಕಲ್ವಾ? ಎವ್ರಿ ಟೈಮ್ ಹೆಣ್ಮಕ್ಳು ಯಾಕಪ್ಪ ಗೆಲ್ತಾ ಇಲ್ಲ ಶ್ರುತಿ ಅಮ್ಮ ಆದಮೇಲೆ ಅಂತ ಅಂತಾರೆ. ಹೆಣ್ಮಕ್ಳಿಗೆ ಓಟ್ ಸಿಗ್ತಲ್ಲ ರೀ, ಅದೇ ಪ್ರಾಬ್ಲಮ್ ಆಗ್ತಿರೋದು. ಐ ಆಮ್ ಶೋರ್, ನಂಗೆ ಅನ್ಸುತ್ತೆ ಈ ಸಲನೂ ಹೆಣ್ಮಕ್ಳು ವಿನ್ ಆಗಲ್ಲ. ಐ ಫೀಲ್ ಹನುಮಂತು ವಿನ್ ಆಗ್ತಾರೆ ಅಂತ ಅನ್ನಿಸ್ತಿದೆ. ಬಿಕಾಸ್ ಅವ್ರ ಸ್ಟ್ಯಾಂಡ್ಸ್ಗಳು, ಅವ್ರು ಬೇರೆ ಥರನೇ ಗೇಮ್ನ ಐ ಥಿಂಕ್ ಟ್ರೀಟ್ ಮಾಡಿದ್ರು ಈ ಸಲ. ತುಂಬ ಸೈಲೆಂಟಾಗೆ, ಎಲ್ಲೂ ಗಲಾಟೆ ಮಾಡಿದೆ, ಚೆನ್ನಾಗಿ ಇಟ್ಕೊಳ್ಳೋದಲ್ಲ, ಕೇಳ್ತಾನೆ ಇರಲಿಲ್ಲ ಕಂಟೆಸ್ಟೆಂಟ್ಸ್. ನೀನು ನಾಮಿನೇಟ್ ಮಾಡ್ತಾಯಿನ ಅಷ್ಟೇ, ನೀನು ಕಳ್ಪೆ ಕೊಡ್ತಾಯಿನ ಅಷ್ಟೇ, ಯಾರು ಕೇಳೂ ಇಲ್ಲ. ಅದೇ ಬೇರೆಯವ್ರು ಮಾಡೋವಾಗ ಒಂದು ರಣರಂಗ ಆಗೋದು ಆ ಮನೆ ಅಂತ ಅಂದರೆ ಐ ಥಿಂಕ್ ಅವ್ರು ಹಿ ಹ್ಯಾಂಡಲ್ಡ್ ಇಟ್ ವೆರಿ ವೆಲ್. ತುಂಬ ಜೋರಿಲ್ಲದೆ ಸಟ್ಟಲಾಗೆ ಅವ್ನ ಪಾಡಿಗೆ ಅವನ ಹಾಡು ಹೇಳ್ಕೊಂಡು ಏನೋ ಅವ್ನ ಫ್ರೆಂಡ್ಶಿಪ್ನ ತೋರಿಸ್ಕೊಂಡು ಐ ಥಿಂಕ್ ಆ ಥರದ ಕ್ಯಾರೆಕ್ಟರ್ಸು, ಪರ್ಸ್ನಾಲಿಟೀಸ್ಗಳು ಜನಕ್ಕೆ ಇಷ್ಟ ಆಗುತ್ತೆ. ಅವನು ನಗು ತರಿಸ್ತಾನೆ. ಬಟ್ ಅವ್ರು ವಿನ್ ಆಗ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ, ನಂಗೆ ಗೊತ್ತಿಲ್ಲ. ಬಟ್ 100% ಹೆಣ್ಮಕ್ಳು ವಿನ್ ಆಗಲ್ಲ. ಬಟ್ ತೆಲುಗುದಲ್ಲಿ ಶೋಭಾ ಶೆಟ್ಟಿ ಅವ್ರು ತುಂಬ ಸದ್ದು ಮಾಡಿದ್ರು. ಕನ್ನಡಕ್ಕೆ ಬಂದಾದ್ಮೇಲೆ ಐ ಥಿಂಕ್ ತುಂಬ ಬೇಗನೆ ಹೋಗ್ಬಿಟ್ರು. ಅದು ಟೋಟಲ್ ಡಿಸಾಸ್ಟರ್. ನಾನಂತೂ ಶೋಭಾ ಬಂದಾಗ, ಶೋಭಾ ರಜತ್ ಸ್ಟೇಜ್ ಮೇಲೆ ಬಂದಾಗ ನಾನು ಅಂದ್ಕೊಂಡೆ ಶೋಭಾ ಇಸ್ ಗೋಯಿಂಗ್ ಟು ಕಿಲ್. ನಾನು ಅಂದ್ಕೊಂಡೆ ಚೈತ್ರನ್ನೇ ಮೋಸ್ಟ್ಲಿ ಮೀರಿಸ್ಬಿಡ್ತಾರ ಶೋಭಾ ಅಂತ. ಬಿಕಾಸ್ ಆ ಇಂಪ್ರೆಷನ್ ಅವರೇ ಕೊಟ್ಟಿರೋದು ನಮಗೆ ಬಂದಿರೋದಲ್ಲ. ನಾನು ಅಂದ್ಕೊಂಡೆ ರಜತ್ ವರ್ಕ್ ಆಗಲ್ಲ ಅಂತ. ರಜತ್ ಸರ್ಪ್ರೈಸ್ಡ್, ಶೋಭಾ ಆಲ್ಸೋ ಸರ್ಪ್ರೈಸ್ಡ್. ಶೋಭಾ ಹೊರಟು ಬಿಟ್ರು. ಅನ್ಫಾರ್ಚುನೇಟ್ಲಿ ನಾನು ಕೇಳ್ಪಟ್ಟೆ ತುಂಬ ಆರೋಗ್ಯ ಸಾಥ್ ಕೊಡ್ತಿರ್ಲಿಲ್ಲ, ಸಿಕ್ಕಾಬಡೆ ಪ್ರಾಬ್ಲಮ್ ಆಗ್ತಿತ್ತು ಅವರಿಗೆ ಅಂತ. ಐ ಥಿಂಕ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಐ ಥಿಂಕ್ ಅವರೇ ಆ ಡೆಸಿಷನ್ನ ತೊಗೊಂಡಿದ್ದಿಲ್ಲ, ನಾನು ಹೋಗ್ತೀನಿ ಅಂತ. ಆ್ಯಂಡ್ ರಜತ್ ಆಲ್ಸೋ ಸರ್ಪ್ರೈಸ್ಡ್. ಬಂದ್ಬಿಟ್ಟು ಸೈಲೆಂಟಾಗಿದ್ದಿದ್ದು ಮನೆನ ಎದ್ದು ಕಲ್ಲೋಲ್ಲ ಮಾಡಿ. ಬಟ್ ಇನ್ನೊಂದೇನು ಗೊತ್ತಾ, ಅವ್ರದ್ದು ಬೆಸ್ಟ್ ಪಾರ್ಟ್ ನಗಾಡಿಸ್ತಾರೆ ಅವರು. ಹೀಲ್ ಎಂಟರ್ಟೈನ್. ಕೆಲವು ಪದ ಬಳಕೆಗಳು ಸರಿ ಇಲ್ಲ, ಅದನ್ನು ನಾನು ಒಪ್ಪಲ್ಲ. ಬಟ್ ಇಲ್ಲದೇ ಇದ್ರೂ ಬೇರೆಲ್ಲ ಆ್ಯಂಗಲ್ಸು ನಾವು ನೋಡಬೇಕಾಗತ್ತೆ. ಸ್ಯಾಟರ್ಡೇಸ್ ಅವ್ರು ಕಾನ್ಫಿಡೆಂಟಾಗಿ ಮಾತಾಡೋದು, ಅಲ್ಲೂ ಅಷ್ಟೇ. ಈಗ ಮಂಜು ಸಿಕ್ಕಾಬಡೆ ಕಾಲು ಎಳೆದು, ಎಲ್ಲರಿಗೂ ಕಾಲು ಎಳೆದು. ಐ ಥಿಂಕ್ ಆ ನಗು ಅನ್ನೋ ಫ್ಯಾಕ್ಟರ್ನು ರಜತ್ ಮನೆಗೆ ತಂದಿದ್ದಾರೆ. ಬಟ್ ಶೋಭಾ ಸರ್ಪ್ರೈಸ್ಡ್. ನಿಮ್ಮ ಸೀಸನ್ದ ಹಳೆ ವಿಡಿಯೋಗಳೆಲ್ಲ ಇನ್ನೂ ವೈರಲ್ ಆಗುತ್ತೆ. ಅದರಲ್ಲೂ JK, ನೀವು, ಶ್ರುತಿ, ಎಸ್ಪೆಷಲಿ ಚಂದನ್ ಶೆಟ್ಟಿ, ನಿವೇದಿತಾ, ಇವ್ರದ್ದು ಒಂದು ಗ್ರೂಪ್ ಸರ್ಕಲ್ ಏನಿತ್ತು, ಅವ್ನು ಕಾಮಿಡಿ ಮಾಡೋದು ಪ್ರತಿಯೊಂದು ಈಗೂ ವೈರಲ್ ಆಗ್ತಾ ಇರುತ್ತೆ. ಕಣ್ಣಿಗೆ ಬಿದ್ದಿದೆಯಾ ನಿಮಗೆ ಆಗಾಗ ಪಾಪ್ ಮಾಡುವಾಗ? ರೀಸೆಂಟಾಗಿ ಯಾವುದೋ ಒಂದು ವೈರಲ್ ವಿಡಿಯೋಲ್ಲ ಬಿತ್ತದು ಇಲ್ಲ. ಅದು JKದು ನಿನ್ನೆ ನಂಗೆ ಐ ಥಿಂಕ್ ನಂಗೆ ಕೃಷಿ ಕಳಿಸೋದು. ಸ್ಕೂಲ್ಡೇನೋ ಟಾಸ್ಕ್ ಮಾಡ್ತಾ ಇರ್ತೀವಿ. JK ನಿಮಗೆ ಯಾಕೆ ಇಷ್ಟು ಲಿಪ್ಸ್ಟಿಕ್ ಹಾಕ್ಕೊಂಡು ಬಂದಿದ್ಯಾ ಸ್ಕೂಲ್ಗೆಲ್ಲ ಅಂತ ಏನೋ ಅಂತ ಇದ್ದಿದ್ದು ಒಂದು ವೀಡಿಯೋ ನನಗೇನೆ ಕಳಿಸಿದ್ದು. ಆಮೇಲೆ ನಮ್ಮದು ಸಾಂಗ್ಗಳು, ಚಂದು ಸಾಂಗ್ ಬರ್ತಿದ್ದು ಸುಮಾರು ನೋ. ಸೊ ಐ ಥಿಂಕ್ ಸೀಸನ್ 5 ಎಲ್ಲರಿಗೂ ಇಷ್ಟ. ಇವತ್ತಿಗೂ ಹೇಳ್ತಾರೆ ಸೀಸನ್ 5 ತುಂಬ ಚೆನ್ನಾಗಿತ್ತು ಅಂತ. ಒಂದಷ್ಟು ವೀಡಿಯೋಸ್ಗಳು ಸಿಗ್ತಾ ಇರುತ್ತೆ ಅವಾಗ. ಇಲ್ಲ ಸಮ್ಟೈಮ್ಸ್ JKನೇ ಕಳಿಸ್ತಾ ಇರ್ತಾನೆ ನನಗೆ. ಸೊ ಇಟ್ಸ್ ಫನ್. ನಿಮ್ಮ ಸೀಸನ್ನಲ್ಲೇ ಚಂದನ್ ಶೆಟ್ಟಿ, ನಿವೇದಿತಾ ಇಬ್ರು ಪೇರ್ ಹೊರಗಡೆ ಬಂದಾದ್ಮೇಲೆ ಈ ಸುದ್ದಿ ನಿಮ್ಗೆ ಎಷ್ಟು ಬೇಸರ ಅನಿಸ್ತು? ಕಾಂಟ್ರವರ್ಸಿ. ಅಂಟಿಲ್ ಯು ಟಾಕ್ ಇಟ್ಸ್ ನಾಟ್ ಎ ಕಾಂಟ್ರವರ್ಸಿ. ಏನ್ ಅನ್ಸುತ್ತಂದ್ರೆ ಅವ್ರು ಯಾವ್ದ್ರ ಬಗ್ಗೆ ಈಗ ಫ್ರೆಂಡ್ ಆಗಿ ಇದ್ರು ಒಳಗಡೆ, ಹೊರಗಡೆ ಬಂದಾದ್ಮೇಲೆ ಎಲ್ಲೋ ಒಂದ್ ರೀತಿ ರಾಂಗ್ ಡಿಸಿಷನ್ ಮಾಡಿದ್ರ ಹೇಗೆ? ಆಸ್ ಎ ಫ್ರೆಂಡ್ ಆಗಿ ನೀವು ಒಪಿನಿಯನ್? ಇಲ್ಲ ಮೇಡಮ್, ನಂಗೆ ಅದು ಮದುವೆ ಅನ್ನೋದು ಅವ್ರ ಡಿಸಿಷನ್. ಅದನ್ನ ನಾವು ಅದು ಸರಿ ಡಿಸಿಷನ್ ಅದು ಅವ್ರ ಡಿಸಿಷನ್ ಅನ್ನೋದು ತಪ್ಪಾಗತ್ತೆ. ಅದು ಅವರಿಬ್ಬರು ಇಂಡಿವಿಜುವಲ್ ಚಾಯ್ಸ್, ಪರ್ಸ್ನಲ್ ಚಾಯ್ಸ್. ಬಟ್ ಐ ಥಿಂಕ್ ಇವತ್ತು ದೂರ ಆಗಿರೋದು ಏನೋ ಒಂದು ರೀಸನಿಗೆ ಇರುತ್ತೆ. ಬಟ್ ಅವ್ರು ಏನು ರೀಸನ್ ಇಟ್ಕೊಂಡು ದೂರ ಆಗಿದ್ದಾರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಐ ವಿಶ್ ಚಂದು ಓನ್ಲಿ ಇದು ಬೆಸ್ಟ್ ಅಷ್ಟೇ, ಚೆನ್ನಾಗಾಗಲಿ ಅಂತ. ಬಿಕಾಸ್ ನನಗೆ ನಿವಿ ಜೊತೆಗೆ ಅಷ್ಟು ಕನೆಕ್ಷನ್ ಮನೆ ಒಳಗಡೆನೂ ಇರಲಿಲ್ಲ, ಹೊರಗಡೆ ಬಂದಮೇಲೆ ಅಂತೂ ಇರಲೇ ಇರಲಿಲ್ಲ. ಸೊ ಕಮೆಂಟ್ ಮಾಡೋದೇ ತಪ್ಪಾಗತ್ತೆ. ಅವ್ರ ರಿಲೇಷನ್ಶಿಪ್ ಬಗ್ಗೆ ಕಮೆಂಟ್ ಮಾಡೋದು ನನ್ನ ಕೆಲಸ ಅಲ್ಲವೇ ಅಲ್ಲ. ಬಟ್ ಆ್ಯಸ್ ಅ ಫ್ರೆಂಡ್ ಐ ಥಿಂಕ್ ಚಂದು ನಾನು ಒಳಗಡೆನೂ ಕಿತ್ತಾಡ್ತಾ ಇದ್ವಿ, ತುಂಬ ಚೆನ್ನಾಗಿರ್ತಿದ್ವಿ. ವಿ ಶೇಡ್ ಅ ಡಿಫ್ರೆಂಟ್ ಬಾಂಡ್ ಆಲ್ ಟುಗೆದರ್. ಬಟ್ ಹೊರಗಡೆ ಬಂದಮೇಲೂ ನಂದೇನೋ ಒಂದು ಆದಾಗ ಅವ್ನು ವಿಶ್ ಮಾಡಿ ಅವ್ನು ಸಾಂಗ್ಸ್ಗಳು ಚೆನ್ನಾಗಾದಾಗ ನಾ ವಿಶ್ ಮಾಡಿದ್ದೀನಿ. ಈ ಥರದ್ದು ಆದಾಗಲೂ ಐ ಟೋಲ್ಡ್ ಹಿಮ್ ಸ್ಟೇ ಸ್ಟ್ರಾಂಗ್ ಅಂತಲೇ ಹೇಳಿದ್ಬಿಟ್ರೆ ನಾನು ಯಾಕೆ ಏನು ಅದೆಲ್ಲ ಕೇಳೋಕ್ಕಲ್ಲ. ಇಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ನಂಗೆ ಏನಂದರೆ ಆ್ಯಸ್ ಅ ಫ್ರೆಂಡ್ ಅವ್ನು ಚೆನ್ನಾಗಿರಲಿ ಅನ್ನೋದಷ್ಟೇ. ಈಗಲೂ ಅಷ್ಟೇ ಅವ್ನು ಚೆನ್ನಾಗಿರಲಿ, ಅವ್ನು ಮಾಡೋ ಕೆಲಸದಲ್ಲೆಲ್ಲ ಒಳ್ಳೇದಾಗಲಿ ಅಷ್ಟೇ. ಅದೇ ಬ್ರೇಕಪ್ ಸಾಂಗ್ ಅಂತ ಕಾಟನ್ ಕ್ಯಾಂಡಿ ಸಾಂಗ್ನೇ ಬಿಟ್ರು. ಅದು ಬ್ರೇಕಪ್ ಸಾಂಗಾ? ಬ್ರೇಕಪ್ ಅಂತಾನೆ ಅದು ಸ್ಟಾರ್ಟಿಂಗ್ ಹೇಳಿರೋದು. ಹೌದಾ? ಅದನ್ನು ಕೇಳಿಲ್ಲ ನಾನು. ಬರೀ ಕಾಟನ್ ಕ್ಯಾಂಡಿ ದಟ್ ಟ್ಯೂನ್ ಅದನ್ನ ಮಾತ್ರ ನನಗೆ ತಲೆಯಲ್ಲಿ ಇದಾಗಿದೆ, ಗೊತ್ತಿಲ್ಲಪ್ಪ. ಬಟ್ ಚೆನ್ನಾಗಾಗಿದೆ, ವೆರಿ ಹ್ಯಾಪಿ. ಅದೇ ನಾನು ತುಂಬ ಚೆನ್ನಾಗಾಗ್ತದೆ ಸಾಂಗು. ಬಿಕಾಸ್ ನಾನು ಅದು ರಿಲೀಸ್ ಆದಾಗ ಬಾಲಿಲಿದ್ದೆ. ಆಮೇಲೆ ಹೇಳ್ದೆ ತುಂಬ ಚೆನ್ನಾಗಾಗ್ತಿದೆ, ನೀನು ಒಂದು ರೀಲ್ ಮಾಡೋಣ ಅಂತ.
ಇಲ್ಲ ಪಾಪ ಅವ್ನು ಇನ್ನೊಂದು ಸಾಂಗ್ಸ್ಗಳಿಗೂ ಪಾಪ ಬಂದು ರೀಲ್ ಮಾಡೋಣ ಅಂತ ಎಲ್ಲ ಕೇಳಿ ಒಟ್ಟಿಗೆ ಒಂದೇನೋ ರೀಲ್ ಮಾಡಿದ್ವಿ ನಾವು. ಅದು ಇನ್ನೊಂದು ನೆಕ್ಸ್ಟ್ ಸಾಂಗಿಗೆ ಆಗಲಿಲ್ಲ ಮಾಡೋಕ್ಕೆ, ನಾನು ಶೂಟು ಅವ್ನು ಶೂಟ್ ಅದಾಗೋಗಿತ್ತು. ಬಟ್ ಈಗ ಅಲ್ಲಿ ಅವನು ಮತ್ತೆ ಇಲ್ಲ, ಟ್ರಾವೆಲ್ ಮೆಲ್ಲೋ ಮಾಡ್ತಿದ್ದಾನೆ ಅಂತ ಕಾಣುತ್ತೆ. ಡೆಫಿನೆಟ್ಲಿ ಐ ವಿಲ್ ಆಲ್ವೇಸ್ ಸಪೋರ್ಟ್ ಹಿಮ್. ಆದರೂ ಬಿಗ್ ಬಾಸ್ನಲ್ಲಿ ಕಪಲ್ ಅಂತ ಏನು ಪೋರ್ಟ್ರೇ ಮಾಡ್ತಾರೆ, ಹೊರಗಡೆ ಬಂದಮೇಲೆ ಯಾವುದು ವರ್ಕೇ ಆಗಿರಲ್ಲ ಅನ್ಸುತ್ತೆ. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಎಲ್ಲ ಸೀಸನ್ಗಳಲ್ಲೂ ಒಂದೊಂದು ಕಪಲ್ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಒಳಗಡೆಯಿಂದ ಹಂಗೆ ಪೋರ್ಟ್ರೇ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಈ ಕಪಲ್ಸ್ ಅಂತ, ಈಗ ತ್ರಿವಿಕ್ರಮ್ ಭವ್ಯ ಅಂತ ಹೇಳ್ತಾರೆ, ಮೋಕ್ಷಿತಾ ತ್ರಿವಿಕ್ರಮ್ ಅಂತ ಈ ಕಡೆ ಹಿಂಗೆ ಮಾಡ್ತಾರೆ. ಮೋಕ್ಷಿತಾ ತ್ರಿವಿಕ್ರಮ್ ಮಧ್ಯೆ ಏನೂ ಇಲ್ಲ ಬಾಬಾ. ಇಲ್ಲಿ ಏನಂದ್ರೆ ಆದರೆ ಚೆನ್ನಾಗಿರುತ್ತೇನೋ ಅಂತ ಇಷ್ಟಪಡೋರು ಫ್ಯಾನ್ಸ್ಗಳಿರ್ತಾರೆ, ಅವರು ಒಂದಷ್ಟು ಪೇಜಸ್ಗಳನ್ನ ಮಾಡ್ಕೋತಾರೆ. ಬಟ್ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಪೇರ್, ಮೋಕ್ಷಿತಾ ಮತ್ತು ತ್ರಿವಿಕ್ರಮು. ನಾನು ಅಲ್ಲಿ ಒಳಗೆ ಹೋಗಿದ್ನಲ್ಲ, ನಾನೇ ಇರಲಿ, ಯಾಕಂದರೆ ಇದು ಹೊರಗಡೆ ಎಲ್ಲ ನೋಡ್ತಾ ಇದ್ನಲ್ಲ, ಸರಿ ಐ ಥಾಟ್ ಈಗ ಅವರಿಗೂ ಖುಷಿ ಆಗ್ಬೋದಲ್ಲ. ಅದೇನೋ ಪೇಜಸ್ಗಳ ಹೆಸರೇ ಮಜವಾಗಿದೆ ಅವ್ರಗಳ್ದೆಲ್ಲ. ಸೊ ಐ ಥಾಟ್ ಓಕೆ ಅವರಿಬ್ಬರು ಕೇಳಿ ಡಾನ್ಸ್ ಮಾಡ್ಸೋಣ ಅಥವಾ ಡೈಲಾಗ್ಸ್ ಹೇಳ್ಸೋಣ ಅಂತ ನಂಗೆ ಅನಿಸ್ತು. ಬಿಕಾಸ್ ಆಬ್ವಿಯಸ್ಲಿ ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಿದೆ ಅಂತ ಗೊತ್ತಿದೆ. ಕೆಲವೊಮ್ಮೆ ಕಂಫರ್ಟ್ ಝೋನಲ್ಲಿ ಇರ್ತೀವಿ, ಆಗ ಜನ ಏನು ಅನ್ಕೋತಾರೆ, ಓಕೆ ಅವ್ರು ನೋಡೋಕೆ ಚೆನ್ನಾಗಿದಾರಲ್ಲ ಅಂತ ಫ್ಯಾನ್ ಪೇಜಸ್ ಶುರು ಮಾಡ್ತಾರೆ. ಅದೇನೋ ಜಾಸ್ತಿ ಕ್ಲೋಸ್ ಆಗಿದ್ದಾಗ ಏನಾಗುತ್ತೆ, ಅಲ್ಲಿ ಇವ್ರಿಬ್ರ ಮಧ್ಯೆ ಏನೋ ಅದೇ, ಇವ್ರಿಬ್ರ ಮಧ್ಯೆ ಏನೋ ಇಲ್ಲದೆ ಇರೋದನ್ನು ತುಂಬ್ತಾರೆ. ಆಯ್ತಾ, ಆ ಮನೆ ಒಳಗಡೆ ಅದು ಆಗತ್ತೆ, ಆ ಕಂಫರ್ಟ್ ಝೋನಲ್ಲಿ ಇದ್ದಾಗ ಆಗತ್ತೆ. ಏನೋ ಕೈ ಹಿಡ್ಕೊಂಡ್ಕೋತೀರಿ, ಇವ್ರಿಬ್ರ ಮಧ್ಯೆ ಏನೋ ಇವ್ರು ಹಂಗೆ ಹೇಳಿ 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 ಏನಾಗ್ಬಿಡತ್ತೆ, ಅದೇ ಕಾನ್ವರ್ಸೇಷನ್ ಎವ್ರಿ ವೀಕ್ ಆಗ್ತಿದ್ದಾಗ ಅವರಿಬ್ರು ಫ್ರೆಂಡ್ಸ್ ಆಗಿದ್ರು ಕಪಲ್ ಥರ ಆಗ್ಬಿಟ್ಟಿರ್ತಾರೆ. ಆ ಥರ ನಾನು ಯಾರು ಹಂಗೆ ಸ್ಟ್ರಾಂಗ್ ಕಪಲ್ ಅಂತ ನಾನು ಹಂಗೆ ಬಂದು ಹೊರಗಡೆನೂ ಕಂಟಿನ್ಯೂ ಮಾಡಿರೋದು ಅಪಾರ್ಟ್ ಫ್ರಮ್ ದಿವ್ಯಾ. ಐ ಥಿಂಕ್ ಐ ಫೀಲ್ ಅವ್ರದ್ದು ಇಟ್ಸ್ ಅ ವೆರಿ ಪ್ಯೂರ್ ಬಾಂಡ್. ನಾನು ದಿವ್ಯಾ ಮತ್ತು KPL ನೋಡೋದು, ನಾನು ಅದನ್ನು ಅವಳಿಗೂ ಹೇಳ್ತೀನಿ ಯಾವಾಗ್ಲೂ. ಆ ಮನೆ ಒಳಗಡೆ ಹೆಂಗಿತ್ತು, ಹೊರಗಡೆ ಅದೇ ರೆಸ್ಪೆಕ್ಟ್ನ ಕ್ಯಾರಿ ಮಾಡ್ತಾ ಇವತ್ತಿಗೂ ಹಾಗೆ ಇದ್ದಾರೆ ಅವರು. ಅದು ಲವ್ವ ನನಗೂ ಗೊತ್ತಿಲ್ಲ, ನನಗೂ ಇನ್ನೂ ಕ್ಲಾರಿಟಿ ಇಲ್ಲ, ಅದು ನಂಗೆ ಕೇಳೋಕ್ಕೆ ಹೋಗಿಲ್ಲ. ಆಗಲೇ ಹೇಳೋದಲ್ಲ, ರಿಲೇಷನ್ಶಿಪ್ ಅನ್ನೋದು ಅವ್ರ ಪರ್ಸ್ನಲ್ ಚಾಯ್ಸ್, ಅದು ಅವ್ರು ಅನೌನ್ಸ್ ಮಾಡೋವರೆಗೂ ಏನು ಹೇಳ್ಬಾರ್ದು. ಬಟ್ ಐ ಥಿಂಕ್ ದ ಮ್ಯೂಚುವಲ್ ರೆಸ್ಪೆಕ್ಟ್ ಅವರಿಬ್ಬರು ಒಬ್ರಿಗೊಬ್ರು ಕೊಡೋದು, ಅದು ನಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಎಸ್ಪೆಷಲಿ ದಿವ್ಯಾ, ಅವಳಂತೂ ಎಷ್ಟು ಚಂದ ಗೌರವ ಕೊಡ್ತಾಳೆ ಅವರಿಗೆ ಅಂತ ಅಂದರೆ. ಆ್ಯಂಡ್ ತುಂಬ ಹೈ ರಿಗಾರ್ಡ್ಸ್ ಇದೆ, ಅಂದರೆ ಅವ್ರು ಮಾಡಿರೋ ಸಾಧನೆ ಬಗ್ಗೆ ಅವಳು ತುಂಬ ಮಾತಾಡ್ತಾಳೆ. ಐ ಥಿಂಕ್ ಒಂದೇ ಜೋಡಿ ಅಂತಲೂ ಹೇಳೋಕ್ಕಲ್ಲ, ಅವರಿಬ್ಬರೇನೆ ಐ ಥಿಂಕ್ ಒಳಗಡೆನೂ ಅದೇ ಥರ ಪ್ಯೂರ್ ಬಾಂಡ್ನ ಶೇರ್ ಮಾಡಿ ಹೊರಗಡೆನೂ ಬಂದು ಇಷ್ಟು ವರ್ಷಗಳಾದರೂ 3 ವರ್ಷ ಆಯ್ತು ಅನ್ಸತ್ತೆ, ಅದೇ ಥರ ಕಾಣಿಸ್ತಿದ್ದಾರೆ. ನನಗೆ ಏನೂ ಚೇಂಜಸ್ ಇಲ್ಲ ನನಗೆ. ಅದು ಬಿಟ್ಟರೆ ನಂಗೆ ಯಾರು ಯಾವತ್ತು ಕಪಲ್ಸ್ ಅಂತ ಅನಿಸಿಲ್ಲ ಒಳಗಡೆ. ಪುಣ್ಯಕ್ಕಿಲ್ಲ, ಅದು ಚಂದು ಜೊತೆಗೆ ಮಾಡಕ್ಕೆ ಟ್ರೈ ಮಾಡಿದ್ರು. ಬಟ್ ನಾನು ಹೇಳ್ಬಿಡೆ, ನೋ ಇಸ್ ನೋ, ನಾನು ಇಲ್ಲಿ ಪೇರ್ ಮಾಡ್ಕೊಳಕ್ಕೆ ಬಂದಿಲ್ಲ ಯಾರ ಜೊತೆಗೂ. ನಂಗೆ ಅದೊಂದಿತ್ತು, ನಂಗೆ ಯಾರು ಇದೆಲ್ಲ ಕಪಲ್ ಗೋಲ್ಸ್ ಎಲ್ಲ ನಂಗೆ ಇಲ್ಲಿ ಬೇಡ ಅಂತ. ಸೀಸನ್ 5 ಹಂಗಾಗಿಲ್ಲ, ಸೀಸನ್ 9 ಆಗಿಲ್ಲ. ಬಟ್ ಫ್ರೆಂಡ್ಸ್ಗೆ ಹಂಗಿರೋದು, ಗ್ಯಾಂಗಲ್ಲಿ ಇರ್ತಾ ಇದ್ದೆ ನಾನು, ಯಾವತ್ತು ಕಪಲ್ಸ್ ಗೋಲಲ್ಲಿ ಇರ್ತಾ ಇರಲಿಲ್ಲ ನಾನು. ಇನ್ನು ಈ ಸೀಸನಲ್ಲಿ ಜಗದೀಶ್ ಅವ್ರದ್ದು ನಾವು ನೋಡಿರ್ತೀರ ಆಲ್ಮೋಸ್ಟ್. ಈಗೂ ಸಹ ಜಗದೀಶ್ ಅವ್ರು ಮಾಡ್ಕೊಂಡಿರೋಂಥ ಅವಾಂತರಗಳನ್ನು ಸಹ ನೀವು ನೋಡಿರ್ತೀರ. ಅಲ್ಲ, ನಂಗೆ ಅವ್ರು ಪರ್ಸ್ನಲಿ ಗೊತ್ತೇ ಇಲ್ಲ. ನಾನು ನಮ್ಮದು ಪ್ರೋಮೋ ಶೂಟ್ ಮಾಡುವಾಗ್ಲೂ ಅವ್ರ ಪಾಪ ಸೆಪ್ರೇಟ್ ಶಾಟ್ ಇತ್ತು. ಪಾಸಿಂಗ್ ಶಾರ್ಟಲ್ಲಿ ನಾನು ಐ ಥಿಂಕ್ ರೆಡಿ ಆಗಕ್ಕೆ ಸೆಟ್ಟಿಗೆ ಹೋದಾಗ ನಾನು ಅವ್ರನ್ನ ನೋಡಿದ್ಬಿಟ್ರೆ, ಅವ್ರು ಹೆಂಗೆ, ಅವ್ರು ಯಾವ ಥರ ಮಾತಾಡ್ತಾರೆ, ಅವ್ರು ಯಾತಕ್ಕೆ ಕೋಪ ಮಾಡ್ಕೋತಾರೆ, ನಂಗೆ ಇನ್ನೂ ಗೊತ್ತೇ ಇಲ್ಲ. ಇವಾಗ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ ಹೋದಾಗ ನಂಗೆ ಜಗದೀಶ್ ಏನಂತ ಗೊತ್ತಾಗುತ್ತೆ, ಬಿಟ್ಟರೆ ಶೋ ಅಲ್ಲಿ ನೋಡಿರೋದು. ಬಟ್ ನನಗೆ ಐ ಥಿಂಕ್ ನನಗೆ ಬೆಸ್ಟ್ ಅನ್ಸಿದ್ದು ಅವ್ರದ್ದು ಹಂಸಂದು ತರಲೆ, ಅದು ಅಂತ ಆ ಮಜಾ, ಆ ಫನ್ ಸೈಡ್ ಇದೆಯಲ್ಲ, ಅದು ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು, ಎಂಜಾಯ್ ಮಾಡಿದೆ. ಅವ್ರು ಸ್ವಲ್ಪ ಗಲಾಟೆ ಮಾಡೋರು ಒಳಗೆ, ಗೊತ್ತಿಲ್ಲ ನಂಗೆ ಹೊರಗಡೆ ನಿಜವಾಗ್ಲೂ ಹೆಂಗಿದ್ದಾರೆ ಅಂತ. ಬಟ್ ಹೊರಗಡೆನೂ ಅಷ್ಟೇ, ಈಗ ನಿನ್ನೆ ಏನೋ ನಾನು ನೋಡ್ತಾ ಇದ್ದೆ, ಇದು ತೀರಾ ಅತಿರೇಕಕ್ಕೆ ಹೋಗ್ತಿದೆ ಅಂತ ನಂಗೆ ಅನ್ಸುತ್ತೆ. ಅಂದರೆ ಕೆಲವು ಸೋಷಿಯಲ್ ಮೀಡಿಯಾ ಇಸ್ ಜಸ್ಟ್ ಸ್ಪಾಯ್ಲಿಂಗ್ ಎವ್ರಿಥಿಂಗ್, ಗುಡ್ ಥಿಂಗ್ಸ್ ಆಲ್ಸೋ. ಈ ಎಲ್ಲರೂ ಬಂದ್ಬಿಟ್ಟು ನಾನು ಅವ್ರನ್ನ ಬೈತೀನಿ, ಇವ್ರನ್ನ ಬೈತೀನಿ, ಯಾರೇ ಆಗಲಿ ಜಗದೀಶ್ ಅವರು ಅಂತ ನಾನು ಕಮೆಂಟೇ ಮಾಡ್ತಾ ಇಲ್ಲ. ಇಲ್ಲಿ ಪ್ರತಿಯೊಬ್ಬರೂ ತುಂಬ ನೆಗೆಟಿವ್ ಮಾಡ್ತಿದ್ದಾರೆ ಎಲ್ಲ ವಿಚಾರಗಳನ್ನೂ. ಹೋಪ್ಫುಲಿ ಅವರು ಆರಾಮಾಗಿದ್ದಾರೆ ಅಂತ ಅನ್ಕೋತೀನಿ. ಬಿಕಾಸ್ ನನಗೆ ತುಂಬ ಒಂಥರ ಮೂಗಲೆಲ್ಲ ರಕ್ತ ಬರ್ತಾ ಇರೋದು ನೋಡಿದೆ ನಾನು. ಹೋಪ್ಫುಲಿ ಅವ್ರು ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಸ್ವಲ್ಪ ಗಲಾಟೆಗಳು, ವೈಲೆನ್ಸ್ ಎಲ್ಲ ಕಡಿಮೆ ಆಗಬೇಕು. ಐ ರಿಯಲಿ ಡೋಂಟ್, ನಿಜವಾಗ್ಲೂ ನಂಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ನಾನು ಭೇಟಿನೂ ಮಾಡಿಲ್ಲ. ಅಂದ್ರೆ ಈ ಫ್ಯಾನ್ಸ್ ವಾರ್ ಇಂದನೂ ಈ ಘಟನೆ ನಡೀತು ಅನ್ನುವಂಥದ್ದು. ಯಾಕಂದರೆ ಅವ್ರು ದರ್ಶನ್ ಸರ್ ಬಗ್ಗೆ ಮಾತನಾಡಿದ್ದು ಅದು ಪ್ರೊವೋಕ್ ಆಯಿತು ಎಲ್ಲೋ ಅನ್ನುವಂಥದ್ದು. ಆದರೆ ಸಾರ್ವಜನಿಕವಾಗಿ ಅವರಿಗೆ ಏಟು ಬಿದ್ದಿದ್ದದು. ಮ್ಯಾಮ್, ಹೊಡೆಯೋದು ಒಂದೇ ಉತ್ತರ ಆದರೆ ಪ್ರತಿದಿನ ಎಷ್ಟು ಜನ ಕುಡಿಬೇಕು ಮ್ಯಾಮ್ ನಾವು? ಈಗ ನನಗೆ ಒಂದು 10 ಕಮೆಂಟ್ ಬರುತ್ತೆ, 10 ಜನನೂ ಹುಡ್ಕೊಂಡು ಹೋಗೋಡಿಲ್ಲ ನಾನು, ಆಗಲ್ಲ. ಅದನ್ನು ಏನಂದರೆ ಕೆಲವೊಂದನ್ನು ಮಾತಾಡಿ ಸಾರ್ಟ್ ಔಟ್ ಮಾಡ್ಕೋಬೇಕಾಗತ್ತೆ. ಮಾತಾಡೋಕ್ಕಾಗಲ್ಲ ಅಂತ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನಾನು ಇವ್ರದ್ದು ಅಂತಲೇ ಹೇಳ್ತಾ ಇಲ್ಲ, ಜನರಲೈಸ್ ಮಾಡಿ ಹೇಳ್ತಾ ಇದ್ದೀನಿ. ಹೊಡೆಯೋದು ಒಂದೇ ಎಲ್ಲದಕ್ಕೂ ಉತ್ತರ ಅಲ್ಲ, ಬೈಯೋದು ಒಂದೇ ಎಲ್ಲದಕ್ಕೂ ಉತ್ತರ ಅಲ್ಲ. ಐ ಥಿಂಕ್ ಅದನ್ನು ನಾವು ಮಾಡ್ಕೋತಾ ಇದೀವಿ, ಅದೊಂದೇ ಉತ್ತರ ಅಂತ.
ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅವ್ರಿಗೆ ನೆನ್ನೆ ಅವ್ರ ಮಗನಿಗೂ ಬಹುಶಃ ಏಟು ಬಿದ್ದಿದೆ ಅಂತ ಕಾಣುತ್ತೆ. ಯಾಕೆ ಸುಮ್ಮನೆ ಕೈ ತಗೋತೀರಾ ಎಲ್ಲನೂ? ಕಾನೂನು ಅಂತ ಇದೆಯಲ್ಲ, ಹೋಗಿ ಕಂಪ್ಲೇಂಟ್ ಕೊಡಿ. ಡೆಫಿನೆಟ್ಲಿ ನಿಮಗೆ ಪ್ರಾಪರಾಗಿ ಅವ್ರು ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ. ಅದನ್ನು ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಎಲ್ಲರೂ ಬೈಕೊಂಡು ಹೊಡ್ಕೊಂಡು ಇದೆಲ್ಲ ಮಾಡ್ಕೊಂಡಿದ್ರೆ ಐ ಡೋಂಟ್ ನೋ ವೇರ್ ವಿ ಆರ್ ರೀಚಿಂಗ್. ಇಟ್ ಈಸ್ ಜಸ್ಟ್ ಐ ಫೀಲ್ ಇಟ್ ಇಸ್ ಡಿಸ್ಗಸ್ಟಿಂಗ್ ಅನ್ಸುತ್ತೆ. ಕೆಲವೊಮ್ಮೆ ನೋಡೋಕ್ಕೆ ಭಯ ಆಗುತ್ತೆ, ಕೆಲವೊಮ್ಮೆ ಒಪಿನಿಯನ್ ಹೇಳೋಕ್ಕೂ ಭಯ ಆಗ್ಬಿಟ್ಟಿದೆ ಇವಾಗ ನಮ್ಗಳಿಗೆ. ಏನಂತಾರೋ, ಯಾಕೆ ಕಮೆಂಟ್ ಮಾಡ್ತಾರೋ, ಯಾರು ಫ್ಯಾನ್ಸ್ ಬರ್ತಾರೋ ಅಂದರೆ ನಮ್ಮ ಒಪಿನಿಯನ್ಸ್ಗಳನ್ನೂ ಧೈರ್ಯವಾಗಿ ಹೇಳೋಕ್ಕಾಗ್ತಲ್ಲ. ಆ ಒಂದು ಪೊಸಿಷನ್ ನಾವು ರೀಚ್ ಆಗಿದ್ದೀವಿ ಇವತ್ತಷ್ಟೇ. ಓಕೆ, ಕೊನೆಯ ಪ್ರಶ್ನೆ. ಸುದೀಪ್ ಸರ್ ಈ ಒಂದು ಬಿಗ್ ಬಾಸ್ ಕೊನೆಯ ಬಿಗ್ ಬಾಸ್ ಆಗಿರುತ್ತೆ, ಅವರು ಹೋಸ್ಟ್ ಮಾಡುವಂಥದ್ದು ಟ್ವೀಟ್ ಕೂಡ ಮಾಡಿದ್ರು. ಇನ್ನೇನು ಫಿನಾಲೆ ಹತ್ರ ಬರ್ತಿದ್ದಂಗೆ ನನಗೆ ತುಂಬ ಖುಷಿ ಆಗ್ತಿದೆ, ಚಿರಋಣಿ ಆಗಿರ್ತೀನಿ, ನನ್ನ ಕೊನೆಯ ಹೋಸ್ಟ್ ಆಗಿರುತ್ತೆ ಬಿಗ್ ಬಾಸ್ ಸೀಸನಲ್ಲಿ ಅನ್ನೋಂಥದ್ದು. ಗೊತ್ತಿಲ್ಲ, ಬಹುಶಃ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರ ಥರ. ನನಗೆ ಅವರಿಲ್ಲದೆ ಬಿಗ್ ಬಾಸೇ ಇಲ್ಲ ನನ್ನನ್ನು ಕೇಳಿದಾರೆ. ಬಿಕಾಸ್ 2 ಸೀಸನ್ ನಾನು ಹೋಗಿ ಬಂದಿದ್ದೀನಿ. ಆ ರೀತಿಯಲ್ಲಿ ಅಗೇನ್ ನೀವು ಇಲ್ಲಿ ನೋಡೋದು 2 hours ಅವರು ಸ್ಯಾಟರ್ಡೆ ಸಂಡೇ ಕಾಂಟೆಂಟು 5 hours ನಿಂತ್ಕೊಂಡು ಒಬ್ಬೊಬ್ರು ಒಂದು ಟಾಪಿಕ್ ಶುರು ಮಾಡೋರು 1 hour ಆದರೂ ಸುಮ್ಮನೆ ನಿಂತಿರೋರು ನಾವು ನೋಡಿದೀವಿ. ಅವ್ರು ಎಷ್ಟು ಯೋಚನೆ ಮಾಡಿ ಮಾತಾಡ್ತಾರೆ. ಆ ಕಡೆ ಬೈದೂ ನಿಮ್ಮನ್ನು ಚೇರ್ ಅಪ್ ಮಾಡೋದು ಆ ವ್ಯಕ್ತಿಗೆ ಗೊತ್ತು. ಐ ಥಿಂಕ್ ಆ ವ್ಯಕ್ತಿ ಒಬ್ಬರಿಗೆ ಅದು ಗೊತ್ತಿರೋದು. 11 ವರ್ಷಗಳ ಎಕ್ಸ್ಪೀರಿಯನ್ಸ್ ಕಡಿಮೆನೇ ಅಲ್ಲ. ಆ್ಯಂಡ್ ಅವರೇ ಎಷ್ಟೋ ಸಲ ಹೇಳ್ಯಾರೆ, ಬಿಗ್ ಬಾಸ್ ಇನ್ಫ್ಯಾಕ್ಟ್ ನನ್ನ ಲೈಫನ್ನು ಚೇಂಜ್ ಮಾಡಿದೆ ಇದು ಶೋ ಮಾಡೋದ್ರಿಂದ ಅಂತ. ಅವ್ರಿಗೆ ಗೊತ್ತಿಲ್ಲ ಅವ್ರು ಆ್ಯಕ್ಚುಲಿ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ ಲೈಫ್ನು ಚೇಂಜ್ ಮಾಡಿದ್ದಾರೆ. ಎಸ್ ನೋ ಐಡಿಯಾ ಅಂತ ನಂಗೆ ಅನ್ಸತ್ತೆ. ಅವ್ರು ಇದನ್ನು ಬಿಟ್ಟರೆ ಐ ಥಿಂಕ್ ಬೇರೆಲ್ಲ ಕಂಟೆಸ್ಟೆಂಟ್ಸ್ಗಳು ದೆಲ್ ಮಿಸ್ ಔಟ್ ಸಮಥಿಂಗ್ ವೆರಿ ವೆರಿ ಬಿಗ್. ಐ ಆಮ್ ಶೋರ್ ಚಾನಲು ಬಿಟ್ಕೊಡಲ್ಲ ಅವ್ರನ್ನ. ಹೋಪ್ಫುಲಿ ಅವ್ರನ್ನ ಒಪ್ಸಿ ವಾಪಸ್ ಕರ್ಕೊಂಬರಲಿ. ಐ ಥಿಂಕ್ ಬಿಗ್ ಬಾಸ್ ಇಸ್ ನಥಿಂಗ್ ವಿದೌಟ್ ಸುದೀಪ್ ಸರ್. ಸುದೀಪ್ ಸರ್ ಪ್ರತಿ ಬಾರಿ ಏನಾದರೂ ಒಂದು ಗಿಫ್ಟ್ ಕೊಡ್ತಿರ್ತಾರೆ ಆ ಕಂಟೆಸ್ಟೆಂಟ್ಸ್ಗೆ. ನಿಮ್ಗೇನಾದರೂ ಅವರ ಜಾಕೆಟ್, ಬ್ಲೇಸರ್ ಅಥವಾ ಏನಾದರೂ ಕೊಟ್ಟಿದ್ರೆ ಆಕ್ಸೆಸರೀಸ್ದು? ಇಲ್ಲ, ನಂಗೆ ಆ ಥರದ್ದು ಏನೂ ಸಿಕ್ಕಿಲ್ಲ. ನಂಗೆ ಏನಂದರೆ ಅವ್ರು ಲೆಟರ್ ಬರ್ತಿದ್ದು ಸ್ಟಿಲ್ ಕೆಪ್ಟ್ ಇಟ್, ನನ್ನ ಹತ್ರ ಇದೆ. ನನ್ನ ಸೀಸನ್ 5 ನಾವೇನೇನು ತರಲೆ ಮಾಡ್ಕೊಂಡಿಲ್ಲ, ಏನೇನೋ ಬರ್ಕೊಂಡು ಪೇಪರ್ಸ್ ಎಲ್ಲ ಅದೆಲ್ಲ ಮಾಡ್ತೇವೆ, ಅದನ್ನು ಇವತ್ತಿಗೂ ಇಟ್ಕೊಂಡಿದ್ದೀನಿ. ಸೀಸನ್ 9 ಏನೇನು ಮಾಡಿದ್ದೀವಿ ಅದೆಲ್ಲ ಇಟ್ಕೊಂಡಿದ್ದೀನಿ. ಸುದೀಪ್ ಸರ್ ನನಗೆ ಫಸ್ಟ್ ಲೆಟರ್ ಮನೆ ಒಳಗಡೆ ಎಲ್ಲರಿಗೂ ಕಳಿಸಿದಾಗ ಬರೆದಿದ್ರು, ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಆಡ್ತಾ ಇದ್ದೀರಾ ಆ್ಯಂಡ್ ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ. ಅಂದರೆ ನನ್ನನ್ನು ಯಾರೂ ಕಾಮೆಂಟ್ ಕಂಪೋಸ್ಟಾಗಿ ನೋಡೇ ಇರಲಿಲ್ಲ ಸೀಸನ್ 5 ಬಟ್ ಆ ಒಂದು ಲೈನ್ ಬಂದು ಐ ಥಿಂಕ್ ಇಟ್ ಜಸ್ಟ್ ಮೋಟಿವೇಟೆಡ್ ಮೀ. ಆ್ಯಂಡ್ ಕಿಚನ ಚಪ್ಪಾಳೆ ನಂಗೆ ಆ ಫೋಟೋ ಫ್ರೇಮ್ ಅಂದು ನಂಗೆ ಚಾನಲ್ ಅವ್ರು ಕೊಡಲಿಲ್ಲ, ಅದ್ರ ಬಗ್ಗೆ ಬೇಜಾರಿದೆ. ಬಟ್ ಐ ಥಿಂಕ್ ಒಂದೊಂದು ಬೆಸ್ಟ್ ಮೆಮರೀಸ್ ಮಾಡ್ಕೊಂಬಂದಿನಿ. ಗಿಫ್ಟ್ ಅಂತ ನಮ್ಮ ಸೀಸನಲ್ಲಿ 2 ಸೀಸನಲ್ಲೂ ಕಳಿಸಿಲ್ಲ. ಊಟ ಮಾತ್ರ ಅಡುಗೆ ಮಾಡಿ ಕಳಿಸಿದ್ರು, ಬಿಟ್ಟರೆ ಗಿಫ್ಟ್ಗಳು ನಮಗೆ ಸಿಗಲೇ ಇಲ್ಲ ಏನೂ. ನಿಮ್ಮ ಮಾತಲ್ಲಿ ತುಂಬ ಕ್ಲಾರಿಟಿ ಇದೆ. ಸೊ ಬಿಗ್ ಬಾಸ್ ಸ್ಕ್ರಿಪ್ಟೆಡ್? ಬಿಗ್ ಬಾಸ್ ಡೆಫಿನೆಟ್ಲಿ ಸ್ಕ್ರಿಪ್ಟೆಡ್ ಅಲ್ಲ. ಎಷ್ಟು ದಿನ ಹಂಗೆ ಆ್ಯಕ್ಟ್ ಮಾಡೋಕ್ಕಾಗತ್ತೆ? ಖಂಡಿತವಾಗ್ಲೂ ಇಲ್ಲ. 24 hours ಇಟ್ಸ್ ನಾಟ್ ಈಸಿ. ಇವಾಗ ನಾನೇ ಕೂತ್ಕೊಂಡು 1.5 ಗಂಟೆ ಆ್ಯಸ್ ಎಕ್ಸ್ ಕಂಟೆಸ್ಟೆಂಟ್ ನಾನೇ ಜಡ್ಜ್ ಮಾಡ್ತೀನಿ ನನಗೆ ಎಷ್ಟು ಕೊಬ್ಬಿರ್ಬೇಕಂತ ನನಗೆ ಅನಿಸುತ್ತೆ. ಅಲ್ಲಾಗೋದು 24 ಗಂಟೆ, ಅಲ್ಲಿ ನಡೆಯೋದೇ ಬೇರೆ ಏನೇನೋ ಆಗ್ತಾರೆ. ಅದು ಆಬ್ವಿಯಸ್ಲಿ ಕಂಟೆಂಟ್ ಜನಕ್ಕೆ ಏನು ಕೊಡಬೇಕಂತ ಬಂದಾಗ 1.5 ಗಂಟೆ ಸ್ಕ್ವೀಸ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಮಿಸ್ ಔಟ್ ಆಗುತ್ತೆ. ಅದನ್ನು ಪಾಪ ನೀಟಾಗಿ ಎಡಿಟ್ ಮಾಡಿ ಎಷ್ಟು ಸ್ಕ್ವೀಸ್ ಮಾಡೋಕ್ಕಾಗತ್ತೆ ಮಾಡಿ 1.5 ಗಂಟೆಯಲ್ಲಿ ತೋರಿಸ್ತಾರೆ. 1000% ಇಟ್ ಇಸ್ ನಾಟ್ ಸ್ಕ್ರಿಪ್ಟೆಡ್, ಬಟ್ ಇಟ್ಸ್ ಅ ವೆರಿ ನೈಸ್ ಶೋ. ಆ್ಯಂಡ್ ಕಂಟೆಸ್ಟೆಂಟ್ಸ್ ಹೆಂಗೆ ಎಲಿವೇಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶೋ ಅಷ್ಟೇ. ಅವ್ರು ಅದನ್ನ ಏನೂ ಪ್ಲ್ಯಾನ್ ಮಾಡಲ್ಲ. ನೀವೇನು ಕೊಡ್ತೀರಾ ಅದ್ರ ಮೇಲೆ ಅವ್ರು ಟಾಸ್ಕ್ ನಿಮಗೆ ಕೊಡ್ತಾರೆ, ಅಷ್ಟೇ ಆಗೋದು. ನಿಮ್ಮ ರಿಯಾಕ್ಷನ್ಗೆ ಅವರು ವಾಪಸ್ ರೆಸಿಪ್ರಿಕೇಟ್ ಮಾಡೋದು, ಸಿಂಪ್ಲಿ. ಇದಿಷ್ಟೇ ಬಿಗ್ ಬಾಸ್, ಇನ್ನೆಂಥದ್ದು ಇಲ್ಲ. ಓಕೆ, ವೆರಿ ಆಲ್ ದ ಬೆಸ್ಟ್. ನಿಮ್ಮ ಫರ್ದರ್ ಪ್ರಾಜೆಕ್ಟ್ಸ್, ಫ್ಯೂಚರ್ಗಿರ್ಬೋದು, ನಿಮ್ಮ ಕನಸಿನ ಮನೆ, ಅದನ್ನು ಸಹ ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸಿ ಶಿಫ್ಟ್ ಆಗಿ ಜೊತೆಗೆ ಸಿನಿಮಾಗಳನ್ನು ಮಾಡಿ ಸ್ವಲ್ಪ. ನೀವು ನೆಕ್ಸ್ಟ್ ಯಾರಾದರೂ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಹತ್ರ ಹೋಗ್ತಿರಲ್ಲ, ಅವಾಗ ಕೇಳಿ ಅನುಪಮಗೆ ಯಾಕೆ ಸಿನಿಮಾ ಕೊಡ್ತಿಲ್ಲ ಅಂತ. ಐ ಥಿಂಕ್ ಇವಾಗ ಆರ್ಟಿಸ್ಟ್ಗಳನ್ನ ಕೇಳೋದಕ್ಕಿಂತ ಇಟ್ಸ್ ಹೈ ಟೈಮ್ ಸಿನಿಮಾ ತಂಡದವ್ರನ್ನ ಕೇಳೋದು. ಯಾಕೆ ಅವ್ರ ಆರ್ಟಿಸ್ಟ್ಗಳನ್ನ ಹಾಕೋತಿಲ್ಲ? ಅವ್ರ ಹತ್ರ ಕ್ಯಾಲಿಬರ್ ಇಲ್ವಾ? ಅವ್ರು ಆ್ಯಕ್ಟ್ ಮಾಡಲ್ವಾ? ಈ ಸ್ಕ್ರಿಪ್ಟಿಗೆ ಸೂಟ್ ಆಗಲ್ಲ, ಇನ್ನೊಂದು ಸ್ಕ್ರಿಪ್ಟಿಗೂ ಸೂಟ್ ಆಗಲ್ವಾ? ನೀವು ಕೇಳಿ. ನಂಗೆ ಕೆಲಸ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ ಮೇಡಮ್. ಕಾಲಿ ಹೊತ್ತು ಕೈ ತಲೆ ಮೇಲೆ ಇಟ್ಕೊಂಡು ನನ್ನ ದೇವ್ರು ಅನ್ಕೊಂಡು ನಾನು ಮಾಡ್ತೀನಿ. ನಾನು ಯಾವತ್ತು ಅಲ್ಲಿ ಸಿನಿಮಾದಲ್ಲಿ ಪೇಮೆಂಟು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಿಲ್ಲ ಯಾವತ್ತೂ. ಒಳ್ಳೆ ಪ್ರಾಜೆಕ್ಟ್ಗಳು, ಸಣ್ಣ ರೋಲ್ ಆದರೂ ನಾನು ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಪ್ಲೀಸ್ ನನ್ನ ಪರವಾಗಿ ನೀವು ಒಂದು ಹುಡುಗಿ ಸಪೋರ್ಟ್ ಮಾಡ್ಬೇಕಲ್ವಾ? ಕೇಳಿ ಕ್ವಶನ್. ಸೂಕ್ತ ಸಮಯ ಬಂದಾಗ ಖಂಡಿತವಾಗ್ಲೂ ಕೇಳ್ತೀನಿ. ಸಮಯ ಅಲ್ಲ, ಎಲ್ಲರ ಹತ್ರನೂ ಕೇಳ್ಬೇಕು. ಇವಾಗ ಟೈಮ್ ಬೇಕಲ್ವಾ? ಟೈಮ್ ಬರ್ಬೇಕಲ್ವಾ? ನೀವು ಯಾವುದೇ ಡೈರೆಕ್ಟರು ಪ್ರೊಡ್ಯೂಸರ್ಗೆ ಸಿಕ್ಕಿದ್ರೆ ಇಂಟರ್ವ್ಯೂ ಮಾಡಿದ್ರೆ ಯು ಶುಡ್ ಆಸ್ಕ್ ದಿಸ್ ಕ್ವೆಶ್ಚನ್, ಯಾಕೆ ಅನುಭವ ಕೊಡ್ತಾ ಇಲ್ಲ ಅಂತ. ಬಿಕಾಸ್ ನನ್ನ ಹತ್ರ ಉತ್ತರ ಅಲ್ಲ, ಅವ್ರ ಹತ್ರ ಉತ್ತರ ಇರೋದು ಕೇಳಿ.
ಓಕೆ, ನಿಮ್ಮ ಹೆಸರು ಹೇಳ್ಬಿಟ್ಟೆ ಹೇಳ್ತೀನಿ ಆಯ್ತಾ? ಡೆಫಿನೆಟ್ಲಿ ನಾನೇ ನಿಮ್ಮ ಕಡೆಯಿಂದ ಕೇಳಿಸ್ತಾ ಇದ್ದೀನಿ. ಯಾವ ಪ್ರೊಡ್ಯೂಸರ್ ಹತ್ರ ಕೇಳ್ಬೇಕು ಹೇಳಿ? ಎಲ್ಲರ ಹತ್ರ ಕೇಳಿ, ಯಾರ್ಯಾರು ಸಿಗ್ತಾರೋ ಎಲ್ಲರ ಹತ್ರ ಕೇಳಿ. ನನ್ನನ್ನು ಮಾತ್ರ ಒಂದು ಯಾಕೆ ಕ್ವಶನ್ ಮಾಡ್ತೀರಾ? ಅವಾರ್ಡ್ ಬಂದಿದೆ ಯಾಕೆ ಸಿನಿಮಾ ಮಾಡ್ತೀರಾ? ಸಿನಿಮಾ ಕೊಡ್ತಾ ಇಲ್ಲ ಮಾಡೋಕ್ಕೆ ನನಗೆ ಯಾರೂ. ಇಷ್ಟೇ ಸಿಂಪಲ್ ಆನ್ಸರು. ಸೊ ನೀವು ಕೇಳಿ ಎಲ್ಲರಿಗೂ ಕ್ವಶನ್. ಖಂಡಿತ ನಿಮ್ಮ ಪರವಾಗಿ ನಾನು ಕೇಳ್ತೀನಿ. ಆಫ್ ದಿ ಕ್ಯಾಮ್ರಾ ಆದ್ರೂ ಕೇಳ್ತೀನಿ. ನೋ ನನ್ನನ್ನು ನಾವು ಕ್ಯಾಮ್ರಾ ಮುಂದೆ ಕೇಳಿದ್ರೆ ಅವ್ರನ್ನ ಕ್ಯಾಮ್ರಾ ಮುಂದೆ ಕೇಳಬೇಕು. ಸರಿ ಆಯ್ತು, ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ಅಲ್ಲ, ರಾಜ್ಯ ಪ್ರಶಸ್ತಿ ಪಡೆದಂತಹ ನಟಿ, ಅತ್ಯುತ್ತಮ ನಟಿ ಅನುಪಮಾ ಗೌಡ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.